ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಈ ಭೂಮಿ ಶುರುವಾದ ದಿನದಿಂದ ರಾಮಾಯಣ ಮಹಾಭಾರತದ ಇತಿಹಾಸನೇ ತಗೊಳ್ಳಿ. ಮನುಷ್ಯನಲ್ಲಿ ನಡೆಯಲಿರುವ ಸಮಸ್ಯೆಗಳಿಗೆ ಎರಡೇ ಕಾರಣಗಳು. ಒಂದು ಮಣ್ಣು, ಇನ್ನೊಂದು ಸುಂದರವಾದ ಹೆಣ್ಣು. ಮಣ್ಣನ್ನ ಕಾಸು ಕೊಟ್ಟು ಕೊಂಡ್ಕೋಬಹುದು, ಆದ್ರೆ ಹೆಣ್ಣು ಅವ್ರಾಗೆ ಒಪ್ಕೊಂಡ್ರೆ ಸಿಗತ್ತೆ. ಹೆಂಗೆ ಅಂತ ಕೇಳ್ತೀರಾ? ರಾಜ್ರೆ, ನಮ್ಮ ರಾಜ್ಯದಲ್ಲಿರೋ ಡ್ಯಾಮಿನ ಬೆಲೆ ಏನು? ರಾಣೆ ಕೊಡ್ತೀನಿ ತಗೋ. ನಿಮ್ಮ 6ನೇ ಮಗಳು ಅಂಜಲಿ ಬೆಲೆ ಏನು? ಮೂಢ, ಕಾಲಲ್ಲಿರೋ ಕೆರ ಕಿತ್ತೋಗಂಗ್ ಹೊಡಿತೀನಿ. ಇದನ್ನೇ ಹೇಳಕ್ ಬಂದಿದ್ದು. ಇದಕ್ಕೆ ಕಾರಣ ಏನು ಗೊತ್ತಾ? ಬಹಳ ವರ್ಷಗಳ ಹಿಂದೆ ಹೆಣ್ಮಕ್ಳನ್ನ ಕಳ್ಳಿ ಹಾಲು ಕೊಟ್ಟು ಕೊಂದಿದ್ರಿಂದ ಹೆಣ್ಮಕ್ಳ ಸಂಖ್ಯೆ ಗಂಡು ಮಕ್ಕಳ ಸಂಖ್ಯೆಗಿಂತ ಕಡಿಮೆ ಆಗೋಯ್ತು. ಅದರಿಂದ ಅನುಭವಿಸಿದ ಒಂದು ಪರಂಪರೆಯ ಹುಡುಗನ ಕಥೆನೇ ಈಗ ಹೇಳಕ್ ಹೊರಟಿರೋದು. ಈ ಜಗತ್ತಲ್ಲಿರೋ ಎಲ್ಲಾ ಹುಡುಗರಾಗಿ ಬದಲಾದ್ರೂ ನೀನೇ ಒಪ್ಕೊಳ್ಳೋವರೆಗೂ ಪ್ರಿಯಾ, ಗೀತಾ, ದೀಪ never ever give up. ನಿಮ್ಮ ತಾತ ಪ್ರೇಮಲೋಕ ರವಿಚಂದ್ರ ಫ್ಯಾನು, ಆದ್ರೆ ಏನ್ ಮಾಡೋದು? ಒಬ್ಳು ಜೂಲಿದು ತಿರುಗಿ ನೋಡ್ಲಿಲ್ಲ. ಇದು ಏನ್ ಪ್ರಯೋಜನ? ಅದಕ್ಕೆ ಬೇಸರ ಆಗಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ ಹೋದೆ. ಅಷ್ಟರಲ್ಲಿ ಪಂಡ್ರಿ ಬಾಯ್ ಅಂತ ನಿಮ್ಮ ಅಜ್ಜಿನ ನನಗೆ ಕಟ್ಬಿಟ್ರಪ್ಪ. ಗಿಟಾರ್ ಹಿಡ್ಕೊಂಡು ಹಾಡು ಹೇಳಕ್ಕೆ ಆಗ್ಲಿಲ್ಲ. ನನ್ನ ಬಾಳಂತೂ ಇದ್ದೇ ಆಯ್ತು, ನಿಮ್ಮ ಅಪ್ಪನ ಬಾಳು ಅದೇ ಆಯ್ತು. ನೀನಾದ್ರೂ ಚೆನ್ನಾಗಿ ಲವ್ ಮಾಡೋ ಮದ್ವೆ ಆಗಪ್ಪ. ನೀನದನ್ನು ಮಾಡ್ಲೇಬೇಕು. ನಮ್ಮ ವಂಶದಲ್ಲಿ ಯಾರ ಕೈಲೂ ಆಗ್ತಿತ್ತು, ನೀನು ಸಾಧನೆ ಮಾಡ್ಲೇಬೇಕು. ಯಾರೋ ಗೊತ್ತಿಲ್ಲದ ಯಾರೋ ಕಟ್ಕೊಳ್ಳೋ ಬದಲು ಲೈನ್ ಹೊಡೆದೇ ನಿನ್ನ ಕಟ್ಕೊಂಡು ಮದ್ವೆ ಮಾಡ್ಕೊಳಪ್ಪ. ಸೆಟ್ಲಾಗಪ್ಪ. ಲವ್ ಮಾಡ್ತೀಯಪ್ಪ? ಮಾಡ್ತೀನಿ ತಾತ. ಈ ತಾತನ ಕಡೆ ಆಸೆ ಇದೇನಪ್ಪ. ಯಾವಳ ಎಷ್ಟೇ ಮಕ್ಕಳು ಕೇರ್ ಮಾಡದೆ ಲವ್ ಮಾಡಪ್ಪ. ಅದ ಪರಂಪರೆ. ಯಾರೋ ಗೊತ್ತಿಲ್ಲದ ಕಟ್ಕೊಂಡ ಅವಳ ಕೈಲಿ ಒಡಿಸ್ಕೊಳ್ಳೋದು ತಮ್ಮ ಸಂಪ್ರದಾಯ ಅಲ್ಲಪ್ಪ. ಲೈ ನೋಡಿಯೋ, ಲೈ ನೋಡಿಯಪ್ಪ, ಲೈ ನೋಡಿಯೋ, ಲೈ ನೋಡಿಯೋ, ಲೈ ನೋಡಿಯೋ. ಅಪ್ಪ, ಹಾಲು ಕುಡಿಯಪ್ಪ. ಬೇಡ ಮಗ, ಪ್ರೀತಿ ಮಾಡ್ಬೇಕು ಅಂತ ಕಮಲನ್ನ ದೇವ್ರ ತರ ನೋಡ್ದೆ ಕಣೋ. ಆದ್ರೆ ಅವಳನ್ನ ತಿರುಗೋ ನೋಡ್ಲಿಲ್ವೋ? ಪ್ರೀತಿಗೋಸ್ಕರ 2 ಮನೆ ಮಾರಿ ಪೇಪರ್ ತಗೊಂಡು ಕವಿತೆಗಳನ್ನ ಬರ್ದೆ. ಅದನ್ನ ನೋಡಿ ಕ್ಯಾಕರ್ಸಿ ಉಗ್ದಿದ್ದೆ ಲಾಭ. ನನ್ಗೆ ಕವಿತೆ ಬರೆಯಕ್ಕೆ ಬರಲ್ಲಪ್ಪ. ಪ್ರೀತಿ ಮಾಡ್ಬೇಕು ಅಂತಾನೆ ಕಾಲೇಜಿಗೆ ಸೇರ್ಕೊಂಡೆ. ಅದರಿಂದ ಫೇಲ್ ಆಗಿದ್ದೆ ಲಾಭ. ಕಸ ಗುಡ್ಸೋ ಆಯಾನು ನನ್ನ ತಿರುಗಿ ನೋಡ್ಲಿಲ್ಲ ಕಣೋ. ಮಗನೇ, ನನ್ಗೆ ವಯಸ್ಸಾಯ್ತು ಅಂತ ಮನೆಯವರೇ ನೋಡಿ ನನಗೆ ಮದುವೆ ಅಂತ ಮಾಡಿದ್ರು ಕಣೋ. ನನ್ನ ಹೆಂಡತಿ ಓದಿದ್ವು ಅದೇಗೆ ಊರ್ ಬಿಟ್ಟೆ ಓಡೋದ್ನ ನಾನು. ರಜಕ್ಕೆ ನಾನು ಬಂದಿದ್ದೆ. ಒಂದಿನ ಬಂದಾಗ ನನಗೆ ಗೊತ್ತಿಲ್ದಾಗೆ ತಪ್ಪು ನಡೆದು ಹೋಯ್ತು ಕಣೋ. ಅದ್ರ ಪ್ರತಿಫಲನೇ ನೀನು. ಮಿಸ್ ಆಗ್ಬಿಟ್ಬಿಟ್ವಾ? ನೀನಾದ್ರೂ ನಮ್ಮಪ್ಪನ ಆಸೆನ ಪೂರೈಸೋ. ಲೈನ್ ಹಾಕಿ ಲವ್ ಮಾಡಿ ಮದ್ವೆ ಆಗೋ, ಜೀವನದಲ್ಲಿ ಸೆಟ್ಲ್ ಆಗೋ. ಅದೇ ಕಣಪ್ಪ ನಿಜವಾದ ಜೀವನ. ಅದಕ್ಕೇನಪ್ಪ ನಿನ್ಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದು. ಲೈ ನೋಡಿಯೋ, ಲೈ ನೋಡ್ದು ಮದ್ವೆ ಆಗೋ. ಅಪ್ಪ, ಅಪ್ಪ, ದಾಡಿ. ಏಯ್, ಯಾವನ ಇಲ್ಲ ಕೃಷ್ಣ? ನನ್ನ ಮಗಳಿಗೆ ಯಾವನ ಲವ್ ಲೆಟರ್ ಕೊಟ್ಟಿದ್ದು? ನೀವು ಲೈನ್ ಹೊಡೆಯಕ್ಕೆ ನನ್ನ ಮಗಳೇ ಬೇಕಿತ್ತ? ಅಡ್ಡ ಉತ್ತ ಕತ್ತರಿಸ್ಬಿಡ್ತೀನಿ.
ಎಲ್ರೋ ಈಗೆಲ್ಲ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದು ಐಸನ್ನ ಕಂಕ್ಳದ ಇಟ್ಕೊಂಡು ಹಂಗೆ ನೋಡ್ಕೊಳ್ರ ನಿಮ್ಮ ಮೂತಿಗಳನ್ನ. ಒಳ್ಳೆ ಸುಟ್ಟೋಗಿರೋ ಬದನೆಕಾಯಿ ಇದ್ದಂಗಿದೆ. ಯಾವನ ಕೃಷ್ಣ? ಏನಮ್ಮ ಇದು ಫುಲ್ ಸೌಂಡ್ ಆಗಿದೆ. ಓನ್ಲಿ ಲೇಡೀಸ್, ನೋ ಜೆಂಟ್ಸ್ ಕಮ್. ಗೋ ಗೋ ಗೋ. ಓಹೋ, ಇದು ಬೇರೆ ನಡೆಸ್ತೀರಾ? ಏಯ್, ಹೊಡಿಲ ಅವ್ನ! ಹೊಡಿಲ! ಬಿಡ್ಬೇಡಿ! ಹಂಗೆ! ಒಬ್ಬನ್ನ ಬಿಡ್ಬೇಡಿ! ಹೊಡಿಲ! ಯಾವ್ದು ಕೈ ನೋಡಬಾರ್ದು. ಹಾಗೆ! ಎಲ್ಲ ಪೊಲೀಸರಿಗೆ ಹೇಳಿದ್ರೆ ಸರಿ ಹೋಗ್ತೀರಾ? ಸರಿ. ಐದನೇ ಕ್ಲಾಸ್ ಅಂಜಲಿ. ಏನಮ್ಮ ಬಂತು ಬಂಗಾರು? ಹಲೋ, ನಾನು ನಿಮ್ ಜೊತೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ ಅಂಜಲ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ನಾನ್ ನಿಮಗ್ 5th ಸ್ಟ್ಯಾಂಡರ್ಡ್ ಹೌದು, ಹೌದು. ಕೊಟ್ಟಿದ್ನಲ್ಲ, ಅದು ಇಟ್ಕೊಂಡಿದ್ದೀರಾ? ಆ ಕರ್ಚೀಫ್ನ ವಾಶ್ ಮಾಡದೆ ಹಾಗೆ ಇಟ್ಕೊಂಡಿದ್ದೀನಿ. ನನ್ ಪ್ರೀತಿ ನಿಮಗ್ ನೆನ್ಪಿದ್ಯಾ? ಏಯ್, ಆ ಮಳೆ ಹುಡುಗಿ ಮಾತಾಡ್ತಾರ ಬಿಟ್ರ ಬಿಟ್ರ. ಅಂಜಲಿ ಕಟ್ ಮಾಡಬೇಡ, ಲೈನಲ್ಲೇ ಇರು. ನಾನು ಆಚೆ ಬಂದು ಮಾತಾಡ್ತೀನಿ, ಹಂಗೆ ಇರಮ್ಮ. ಏ ಬರ್ರ ಬರ್ರ. ಅಯ್ಯೋ ಗೂಬೆ ನನ್ನ ಮಗನೇ, ನೀನ್ ಲೆಟರ್ ಕೊಡಕ್ ನಾನು ಓದತ್ತಿದ್ನಲ್ಲೋ. ಹೋಗೋ ತುರೆ ಮನೆ ನನ್ನ ಮಗನೇ, ಎಲ್ಲದು? ನಿನ್ ಪ್ರೀತಿ ನಂಗೆ ಓದೋದ್ರಿಂದಾಗ ಮಾಡ್ತಾರೆ. ಅಪ್ಪನ ಪ್ರೀತಿ ನಮ್ಮನ್ನ ಕಾಪಾಡ್ಬಿಡ್ತು ಜಾಕಿ. ಯಾರ ನನ್ನ ತಂಗಿಗೆ ಲವ್ ಲೆಟರ್ ಕೊಟ್ಟಿದ್ದು? ನಂಗೆ ನೀನ್ ಓದೋದಿನಾಗ ಆಗಲ್ಲ. ಸೂಪರ್ ಕಾಣುತ್ತೆ. ಅಯ್ಯೋ, ಏನ್ ಹಿಂಗ್ ನುರಿತಾ ಇದ್ದಾನೆ? ನಮ್ಗಿಂತ ಪಾರ್ಟಿ ಸಿಗಲ್ವಲ್ಲ? ಲೋ, ಅದು ಚೈನಾ ಪೀಸ್ ಕಣೋ. ಗ್ಯಾರಂಟಿನ್ ಇರಲ್ಲ, ವ್ಯಾರಂಟಿನ್ ಇರಲ್ಲ. ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊಳಯ್ಯ. ದಾರಿ ಬಿಡಿ. ಎಲ್ಲ ರೆಡಿ ಆಯ್ತಾ? ಪೂಜೆಗೆಲ್ಲ ರೆಡಿ ಆಯ್ತಾ? ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಶ್ರೀರಾಮಧೂತ ಶ್ರೀ ಪ್ರಸನ್ನಾಂಜನೇಯ ನಮಃ. ಲೋ ಕೃಷ್ಣ, ವಾಯುಪುತ್ರ ಕರೆದ್ರ? ನೀನ್ ಅಲ್ವೋ? ನನ್ನ ಮಗನೇ ನಾನು ಕರೆದಿದ್ದೆ ಕೃಷ್ಣ. ಬಂದೆ ಓನರ್, ಬಂದೆ ಬಂದೆ ಬಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಹಳದಿ ಡ್ರೆಸ್ಸಲ್ಲಿ ಮಂಗಳಕರವಾಗಿ ಬಂದಿದ್ಯಲ್ಲೋ. ಕರ್ಪೂರ ಹಚ್ಚಿ ದೇವರಿಗೆ ಆರತಿ ಮಾಡು. ವಾಯುಪುತ್ರ, ಓಂ ಮಹಾದೇವ, ಎಲ್ಲರೂ ಕಾಪಾಡಪ್ಪ. ಆಂಜನೇಯ ಕೊಡು, ಎಲ್ಲರಿಗೂ ಕೊಡಪ್ಪ. ಕೃಷ್ಣ, ಗಂಟೆ ಅಲ್ಲಾಡ್ಸೋದ್ರ ಕಿಲಾಡಿ ಕಣೋ. ಏನಪ್ಪ, ಸಾಕ್ಷಾತ್ ಆಂಜನೇಯನ್ ಥರನೇ ಇರೋ ನಿನಗೆ ಕೃಷ್ಣ ಅಂತ ಯಾರಪ್ಪ ಹೆಸರಿಟ್ಟಿದ್ದು? ಈ ಜಗತ್ನಲ್ಲಿ ಯಾರಾದ್ರೂ ಉತ್ತಮರು ಅಂತಿದ್ರೆ ಅದು ನೀನೇ ಕಣಪ್ಪ. ಆಷಾಢ ಮಾಸದಲ್ಲಿ ನಾಯಿ ತರ ಜೋಡಿ ಹುಡ್ಕೋ ಇವನು. ದೊಡ್ಡ ಉತ್ಪನ್ನ ಇವನು. ಓನರ್ಗೆ ಚೆನ್ನಾಗಿ ಬಕೆಟ್ ಹಿಡಿತಾವನೆ. ನಿಮ್ಗೆಲ್ಲ ಒಂದು ಹೇಳ್ತೀನಿ, ನಾನು ಆದ್ಮೇಲೆ ಈ ಅಂಗಡಿಗೂ ನನಗೂ ಕೃಷ್ಣನೇ ವಾರಸ್ದಾರ. ಎಲ್ಲ ನಿಮ್ಮ ಚೆನ್ನಾಗಿದೆಪ್ಪ. ನಾವೇನು ಹೊರಡೋಣವಾ? ಮೀಟಿಂಗಿಗೆ ಟೈಮ್ ಆಗುತ್ತೆ, ಬನ್ನಿ. ನಿಮ್ಗೆ ಅವ್ರು ಹೋಗ್ಬಿಟ್ರು ಕಣಪ್ಪ. ನಾಟಕ ಏನಕ್ಕಪ್ಪ? ಗೊತ್ತಾಯ್ತು ಕಣಯ್ಯ. ಮತ್ತೆ ಚೈನಾ ಮಾಡ್ಲು ಹುಡ್ಕೊಂಡು ಹೋಗ್ತಾವನ. ಅವ್ರಪ್ಪ ಬಂದಿರ್ತಾರೋ? ಯಾರಪ್ಪ? ಲಾಸ್ಟ್ ಟೈಮ್ ಬರೋದ್ಯಾರಪ್ಪ, ಇವಾಗ ಯಾರಪ್ಪ? ಹೋಗಲ್ಲೋ. ಇದಕ್ಕೆ ಮಾತ್ರ ನನಗೆ ಕಳ್ಸೋ. ಯಾರು? ಜಾಕಿ ಇದಾನಾ? ಒಳಗಿದಾನೆ. ಹಲೋ ಜಾಕಿ, ಒಳಗ್ ಬಾ. ಏನಾಗಿರ್ಬೋದು? ತುಂಬ ಸೀರಿಯಸ್ ಆಗಿ ಮಾತಾಡ್ತೀಯಾರಲ್ಲ. ನಿಂಗೆ ಮಾಧವಿ ಗೊತ್ತಲ್ವಾ? ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನಲ್ಲ, ಮದುವೆನೂ ಮಾಡ್ಕೋತೀನಿ ಅಂತ ಅನ್ನಲ್ಲ. ಯಾವ ಮದ್ವಿ? ನೋಡ್ದ ಯಾವ ಮಾಧವಿ ಅಂತ ಕೇಳ್ತಿಯಲ್ಲ? ವಿಷಯ ತುಂಬ ಸೀರಿಯಸ್ ಆಗೋಯ್ತು ಮಚ್ಚ. ನಾನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಇದ್ದಾಳೋ. ಕೃಷ್ಣ, ನೀನೇ ನನ್ನ ಕಾಪಾಡಬೇಕು ಕೃಷ್ಣ. ನನ್ನ ನಂಬಿ ಅವಳು ಬಂದು ಕೃಷ್ಣ, ನಿನ್ನ ನಂಬಿ ನಾನಿದ್ದೀನಿ. ನಾನು ಏನೋ ಮಾಡಲಿ? ಮದುವೆ ಮಾಡ್ಕೊಂಬಿಡು. ಹಾಂ,
ಏನೇ ಸಮಸ್ಯೆ ಆದ್ರೂ ನಾನು ನೋಡ್ಕೋತೀನಿ. ನೀನು ಸಿಸ್ಟರ್ ರೆಡಿ ಆಗ್ರಿ. ಗಣೇಶನ ದೇವಸ್ಥಾನದಲ್ಲಿ ನಾನೇ ನೀವಿಬ್ರು ಮದುವೆ ಮಾಡಿಸ್ತೀನಿ. ಯಾರೇ ಬಂದ್ರು ನನ್ನ ದಾಟಿ ನಿನ್ನ ಮುಟ್ಬೇಕು ಜಾಕಿ. ಏನ್ ಟೆನ್ಷನ್ ಮಾಡ್ಕೋಬೇಡ, ಈಗ ಬರ್ತೀನಿ ತಡಿ. ಕೃಷ್ಣ ನಾವೆಲ್ಲ ಇಲ್ವೇ ನಿನ್ನೆ ನಿನ್ಗೆ? ನಂಬಿದೀನೋ. ಜಾಕಿ ಜಾಕಿ ಇಲ್ಲಿದ್ಯಾ? ಓಕೆ, ಎಲ್ಲ ರೆಡಿ ಇದೆ ಕಣ. ಆ ತಾಳಿ ಮಾಲೆ ಪೂಜಾರಿ ಎಲ್ಲ ರೆಡಿ ಇದ್ದಾರೆ ಕಣ. ಸಿಸ್ಟರ್ ಇಲ್ಲಿ ಸಿಸ್ಟರ್. ಏನಾಯ್ತು? ಮಚ್ಚ ನೀನು ಚೈಲ್ಡು ಕಣೋ. ನೀನು ತುಂಬಾ ಕಲಿಬೇಕಾಗಿದೆ. ತುಂಬಾ ಟಯರ್ಡ್ ಆಗಿದೆ. ಆಮೇಲೆ ಬಾ, ಹೇಳ್ಕೊಡ್ತೀನಿ. ನನ್ನ ಈ ಪಾಪದ ಬದುಕಿನಲ್ಲಿ ನಿನಗೆ ಆಟ ಆಡಕ್ಕೆ ಅಂತ ಸಿಕ್ಕಿದ್ದು ಶುದ್ಧವಾದ ಈ ಪ್ರೀತಿ ಅನ್ನೋ ಭಾವನೆನೇನಾ? ಏನಮ್ಮ ಒಬ್ಬ ಹುಡುಗನೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರೆಲ್ಲ? ಎಲ್ಲರೂ ಧ್ಯಾನ ಕ್ಲಾಸ್ ಅಲ್ಲಿ ಇದ್ದಾರೆ ಸರ್. ಆಹಾ, ಧ್ಯಾನ ತುಂಬಾ ತುಂಬಾ ಇಂಪಾರ್ಟೆಂಟ್. ಶ್ರೀರಾಮ ಜಯಂ ಶ್ರೀರಾಮ ಜಯಂ. ಎಲ್ಲಾರು ಕಣ್ಮುಚ್ಕೊಳ್ಳಿ. ಹಾ, ಮೊಟ್ಟೆ ಹೊಡೆದಾಯ್ತು, ಆಮ್ಲೆಟ್ ಹಾಕೋಣ. ಈಗ 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 ಎಲ್ಲಾರು ಧ್ಯಾನ ಕ್ಲಾಸಿಗೆ ಬಂದಿದ್ದೀರಾ? ಯೋಚನೆ ಮಾಡೋದು ನಾ ಮಾಡೋದೇ ಯೋಚನೆ ಮಾಡೋದು. ನಮ್ ಯೋಚನೆಗೂ ನಾ ಮಾಡೋದಕ್ಕೂ ಮಧ್ಯದಲ್ಲಿ ಒಂದ್ ಚಿಕ್ಕ ಲೈನ್ ಇದೆ. ಅದನ್ನ ಅಳಿಸ್ಬಿಡೋಣ. ನೀನ್ ನಡ್ಸೋದ್ರಲ್ಲ ಇರು, ನಾನು ಅದನ್ನ ಮೇಲ್ ತಗೋತೀನಿ. ಅರ್ಥ ಆಗಿಲ್ಲ. ಅರ್ಥ ಆಗೋ ತರ ಹೇಳ್ತೀನಪ್ಪ. ಎಲ್ಲಾರು ಕಣ್ಮುಚ್ಕೊಳ್ಳಿ. ಇವಾಗ ನಿಮ್ಮೆಲ್ಲರಿಗೂ ಒಂದು ಶ್ಲೋಕ ಹೇಳ್ಕೊಡ್ತೀನಿ. ಅದನ್ನ ಬೆಳಿಗ್ಗೆ ರಾತ್ರಿ ಹೇಳಿದ್ರೆ ನಿಮ್ಗೆ ಸುಂದರವಾದ ಹುಡುಗಿ ಸಿಗ್ತಾಳೆ. ಯಾವ ವಯಸ್ಸಿರ್ಬೋದು? ಆತರ ಪಡ್ಬೇಡಿ, ಹೇಳ್ತೀನಿ. ಓಂ ಆಜಿಕಾಯ ನಮಃ, ಓಂ ರಮ್ಯಾಯ ನಮಃ, ಓಂ ರಾಗಿಣ್ಯೈ ನಮಃ. ಈಗ ಎಲ್ಲರೂ ಹೇಳಿ, ಎಲ್ಲರೂ ಕಣ್ಮುಚ್ಕೊಂಡು ಈ ಶ್ಲೋಕ ಹೇಳಿ. ಅದ್ಭುತ. ಬನ್ನಿ ಎಲ್ಲರೂ ಮಲ್ಕೊಳ್ಳೋಣ. ಅದು ನೆಕ್ಸ್ಟ್ ಪಾಠಕ್ಕೆ ಹೋಗೋಣ. ಇಲ್ಲಿ ಪ್ರಶ್ನೆಗಳು ಕೇಳಿ. ಗುರುಜಿ, ಹುಡುಗಿರ್ಗಳಲ್ಲಿ ಎಷ್ಟು ವಿಧಗಳು? ಒಳ್ಳೆ ಪ್ರಶ್ನೆ. ಹೆಣ್ಗಳಲ್ಲಿ ಒಟ್ಟು 3 ವಿಧ: ಅಪ್ಪರೈ, ಎಪ್ಪರೈ, ಕೊಪ್ಪರೈ. ಅರ್ಥ ಆಗ್ಲಿಲ್ವಲ್ಲ? ಅರ್ಥ ಆಗೋ ಥರ ಹೇಳ್ತೀನಿ. ಅಪ್ಪರೈ ಅಂದ್ರೆ ತುಂಬಾ ಸುಂದರವಾಗಿರೋ ಹುಡುಗಿ. ಜೊಲ್ ಬರ್ತಾ ಇದೆ, ಒರ್ಸ್ಕೋ. ಹಾ, ಎಪ್ಪರೈ ಅಂದ್ರೆ ಸುಮಾರಾಗಿರೋ ಹುಡುಗಿರು. ಕುಪ್ಪರೈ ಅಂದ್ರೆ ಯಾರು ನೋಡಕ್ಕಾಗ್ದೇ ಇರೋ ಅಂತ ಹುಡುಗಿರು. ನೀವು ಮನ್ಸು ಮಾಡಿದ್ರು ನೋಡಕ್ಕಾಗ್ದೇ ಇರೋ ಅಂತ ಹುಡುಗಿರು. ಹಾ, ಗೊತ್ತಾಯ್ತಾ? ಇವಾಗ ಹೇಳಿ, ನಿಮ್ಗೆ ಯಾವ ತರ ಹುಡುಗಿ ಬೇಕು ಅಂತ? ಅಪರೈ ಅಪರೈ ಅಪರೈ. ಚೆನ್ನಾಗಿ ಹೇಳ್ತೀರಾ. ಹಾ, ಸಾಕು. ಹಾ, ನೆಕ್ಸ್ಟ್ ಪ್ರಶ್ನೆ ಕೇಳಿ. ಬಸಲೋಗ ಹುಡುಗಿರ ಹತ್ರ ಹೇಗ್ ನಂಬರ್ ಕೇಳೋದು? ಈ ತರ ಕೇಳ್ಬೇಕು. ಇದೆಲ್ಲದಕ್ಕಿಂತ ಮುಖ್ಯ, ದುಡ್ಡಿರ್ಬೇಕಾ? ಇದಕ್ಕಿಂತ ಮುಖ್ಯವಾದ ವಿಷಯ ಯಾರು ಮಾತಾಡಬಾರ್ದು. ಬಾಡಿ ಲ್ಯಾಂಗ್ವೇಜೇ ಮುಖ್ಯ. ಬಾಡಿ ಲ್ಯಾಂಗ್ವೇಜೇ ಮುಖ್ಯ. ಅಯ್ಯಯ್ಯೋ, ಆಂಜನೇಯ ಅಪ್ಪಪ್ಪಪ್ಪ. ಅಯ್ಯೋ, ಗೂಬೆ ಮುಂಡೆದೆ. ಏನೋ ಇದು ನಿನ್ನ ಅವತಾರ? ಚಿತ್ರ ಅವತಾರದಲ್ಲೇ ಕೂತಿದ್ಯಾ? ನಾನೇನಾರು ಕೇಳಿದ್ನಾ? ಕಸ್ಟಮರು ದೇವರ ತರ. ಪ್ರಶ್ನೆ ಎಲ್ಲ ಕೇಳ್ಬಾರ್ದು. ಮಹಾ ಕಷ್ಟ. ಹೋಗು. ಕಷ್ಟನೋ ಕುಷ್ಟನೋ ಇವರಿಬ್ರು ನನ್ನಿಷ್ಟ. ಬರ್ಲಾ? ಕರ್ಮ. ಯಾಕಿ ಜಂಬೋ? ಕೃಷ್ಣ ಇದ್ದಾನೆ. ಐ ಆಮ್ ಜಟ್ಲಿ.
ಏನು ಚಡ್ಡಿ ಒಳಗೆ ಇಲಿನಾ? ಇಲ್ಲ ಬೆಕ್ಕು. ಆ. ನೀವು ಆ ಪಾಪನಾ? ಇಲ್ಲ ಶಾಲಿನಿ ಪಪ್ಪ. ಮೇ ಹೆಲ್ಪ್ ಯು? ಪುಟ್ಕೋಸಿ ಇದೆಯಾ? ಯಾರಿಗೆ? ಪುಟ್ಕೋಸಿ ಇದೆಯಾ ಇಲ್ವಾ? ಇಲ್ಲ. ಮತ್ತೆ ಪೆಟಿಕೋಟ್ಲಾಡಿ? ಆ, ನೋಡ್ತೀನಿ. ಏಯ್ ಬಾರೆ, ಯು ಕಮಿಂಗ್ ಇನ್ಸೈಡ್. ರಿಬ್ಬನ್ ಇದೆಯಾ? ನನ್ ಬಿಟ್ಬಿಡಪ್ಪ. ಮೇಲೆ ಕೃಷ್ಣ ಇರ್ತಾನೆ, ಹೋಗ ಅವ್ನು ನೋಡು. ಹಂಗ ಯಾರು ಹುಡುಗಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವ್ನ್ ಮುಟ್ಟಿದ್ರೆ ಮೈಯೆಲ್ಲ ಜುಮ್ ಅಂತಿದೆ. ಜೊತೆಲಿ ಆ ಹುಡುಗಿರು ಬೇರೆ ನಾಚಿಕೆ ಇಲ್ದೇ ಇದಾರೆ. ಕೇಳಿದ್ದೆಲ್ಲ ಕೊಡೋ ಕೃಷ್ಣ ಕೃಷ್ಣ ಕೃಷ್ಣ, ಗೀತೆಯ ನಾಯಕ ಕೃಷ್ಣ. ಇದು ರಮ್ಯಾ, ಇದು ರಕ್ಷಿತಾ. ಇಂಥವ್ರೆಲ್ಲ ಎಲ್ಲಿ ಸಿಗ್ತಾರ ನಿಂಗೆ? ಅಣ್ಣನಿಗೆ ಹಾಯ್ ಹೇಳಿ. ಹಾಯ್. ರಮ್ಯಾ ಇಲ್ಲಂದೆ ರಕ್ಷಿತಾ, ರಕ್ಷಿತಾ ಇಲ್ಲಂದೆ ರಮ್ಯಾ. ಏಯ್ ನೀನ್ ಯಾಕೆ ಅಂಗಡಿಗೆಲ್ಲ ಬಂದ? ಬೇಕು ನಿಮ್ಗೆ? ಏನೇ ಲೋನಾ? ಇವಾಗ ನಾ ನಿಮ್ಮ ಕಸ್ಟಮರ್. ಲೋ ಅಂತೆಲ್ಲ ಹೇಳ್ಬಾರ್ದು. ಸರ್ ಹೇಳು ಸರ್ ಹೇಳು ಸರ್ ಹೇಳು. ಹೇಳಿ ಸರ್. ಇವಾಗ ಯಾಕೆ ಗಾಡ್ಜಿಲ್ಲ ನಗು? ಹೊಟ್ಟೆ ಉರಿದೀಯಾ? ಚಿನ್ನ ಎಸಿ ಹಾಕು, ಎಸಿ ಹಾಕು, ಎಸಿ ಎಸಿ ಎಸಿ. ಬ್ರದರ್ಗೆ ಬಾಯಿಲಿ. ಬ್ರದರ್ ಬ್ರದರ್ ಗೊತ್ತು ನಿಂಗೆ ಸ್ಟಮಕ್ ಬರ್ನಿಂಗು. ಹೋಗಲಿ. ಬಾಯ್ ಕೃಷ್ಣ. ಸ್ಮೈಲ್ ಪ್ಲೀಸ್. ಹೊಸ ಕೊಡುತ್ತಾನಲ್ಲ. ಒಂದ್ ನಿಮಿಷ ಕೈ ಕೆಳಗಡೆ ಇಟ್ಕೊಳ್ಳಿ, ತಲೆ ಮೇಲೆತ್ತಿ. ಸ್ಮೈಲ್ ಪ್ಲೀಸ್. ಲೈಟ್ ಆಗಿ ಲೈಟ್ ಆಗಿ ಸ್ಮೈಲ್. ಗೋ ಗೋ ಗೋ. ಜಾಕಿ 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 ನಾನೊಂದ್ಸಲಿ ಕಣ. ನಾನೊಂದ್ಸಲಿ ಕಣ. ಪಕ್ಕದಲ್ಲಿ ನಿಂತ್ಕೊಂಡು ಒಂದೇ ಒಂದ್ಸಲಿ ಕಣ. ಕೆಲಸ ಮಾಡುವಾಗ ಮಾತಾಡ್ಬೇಡ. ಮಾತಾಡ್ಬೇಕಾದ್ರೆ ಕೆಲಸ ಮಾಡ್ಬೇಡ. ಗೋ. ಓಕೆ ಓಕೆ ಏನಿಲ್ಲ ಬಿಡ. ಡಿಶ್ ಪೋಶ್. ಓ ಸೂಪರ್ ಸೂಪರ್. ಏನ್ ಸಕ್ಕತ್ತಾಗಿದೆ. ಎಮಿ ಜಾಕ್ಸನ್ಗೆ ಚೆನ್ನಾಗಿದ್ದೀರಾ. ಲೈಟ್ ಇಟ್ಕೊಳ್ಳೋ, ಲೈಟ್ ಇಟ್ಕೋ. ಲೈಟ್ ಆಗಿ ಮೇಲಿಡು ಮೇಲಿಡು ಲೈಟು. ಎಲ್ಲ ಮಾಡಿಸ್ತಾ ಇದ್ದೀರ ನೀನು. ಈ ಕಡೆ ಸ್ವಲ್ಪ ರೈಟ್ ಸೈಡ್. ಹೋಗ ಲೈಟ್ ಮೇಲೆ ಲೈಟ್ ಹಾಕು. ಲೈಟ್ ಮೇಲೆ ಆಯ್ತು ಆಯ್ತು ಆಯ್ತು. ನನ್ನ ಮುಖ ಅಲ್ಲ ಅವು ಮುಖ. ನೀನ್ ಕರ್ದ ನಾನು ಅಗಡೆ ಹೋಗ. ಸುಮ್ಮನೆ ಕೂದ್ರ. ಲೈಟ್ ಹಿಡ್ಕೊಂಡು ಕೂತ್ಕೋಬೇಕು ಅಷ್ಟೇ. ಬಲ್ಬ್ ಹಿಡ್ಕೋ. ಸುಮ್ಮನೆ ಬಲ್ಬ್ ಹಿಡ್ಕೋಬೇಕು. ಮೇಲೆ ಹಿಡ್ಕೋ. ಜಾಕಿ ಸ್ವಲ್ಪ ಸ್ವಲ್ಪ ಈ ಕಡೆಗೆ. ಹಿಂಗೆ ಏಯ್ ಅಲ್ಲಿ ನಿಂತ್ಕೊಳ್ಳೋ. ಸ್ವಲ್ಪ ಏಯ್ ಅಲ್ಲಿ ಹೋಗು. ಏಯ್ ಸುಮ್ಮನೆ ಸುಮ್ಮನೆ ನಿಂತ್ಕೊಳ್ಳೋ. ಜಾಕಿ ಜಾಕಿ ಅಜ್ಜಿ ವಿವೇರದಲ್ಲಿ ಫುಲ್ ಒಳ್ಳೊಳ್ಳೆ ಫಿಗರ್ಗಳು ಬರ್ತಾ ಇದ್ದಾರೆ. ಏಯ್ ಇಲ್ಲಿ ಬಾರೋ. ಇಲ್ಲಿ ಬಾರೋ. ನಾನಾ? ಏನೋ ಪಾರ್ಕಲ್ಲಿ ಬರೋ ಅಜ್ಜಿಗಳನ್ನೆಲ್ಲ ನೋಡ್ತಿದ್ಯಾ? ಯಾಕೆ ಸರ್? ಯಾರು ಹೇಳಿದ್ದು ನಾನು ಅಜ್ಜಿಗಳು ನೋಡ್ತೀನಿ ಅಂತ? ನಾನು ಬರೀ ಹುಡುಗಿರ ನೋಡೋದು. ನಿಮ್ಮ ಮಗಳನ್ನೇ ನೋಡ್ತೀಯ? ನನ್ನ ಮಗಳನ್ನೇ ನೋಡ್ತೀಯ? ಏಯ್ ಏಯ್ ಸೂಪರ್ ಮಚ್ಚ. ಅಣ್ಣಂಗೆ ಒಂದು ಸ್ಟ್ರಾಂಗ್ ಆಗಿರೋ ಟೀ ಹಾಕೋ. ಏಯ್ ಆ ಕಡೆ ನೋಡ್ದ ಟೀ ಕೊಡು. ಟೀ ಯಾರ ಕೇಳಿದ್ದು? ಹಂಗೆ ಅಣ್ಣಂಗೆ ಒಂದು ಸ್ಟ್ರಾಂಗ್ ಕಾಫಿ ಹಾಕೋ. ಏಯ್ ಒಂದು ಕಾಫಿ ಕೊಡು ಅವನಿಗೆ. ಅಯ್ಯೋ ಸೂಪರ್. ಹುಡುಗಿ ನೋಡ್ತಾ ಇದೀಯಾ? ಲೈ ನೋಡಿಯೋ, ಲೈ ನೋಡಿಯಪ್ಪ. ಕಾಫಿ. ಏಯ್ ಕಾಫಿ ಯಾರ ಕೇಳಿದ್ರು? ಹಂಗೆ ಅಣ್ಣಂಗೊಂದು ಬಿಸಿ ಬಿಸಿ ಬಾದಾಮ್ ಹಾಲು ಹಾಕಲ್ಲೇ. ಅಯ್ಯ ನೀನ್ ಕೊಡು. ಬಾದಾಮ್ ಹಾಲ್. ಬಾದಾಮ್ ಹಾಲ್ನ ಯಾರ ಕೇಳಿದ್ದು?
ಅಣ್ಣಂಗೊಂದು ಸ್ಟ್ರಾಂಗ್ ಬೂಸ್ಟ್ ಹಾಕಲೇ. ಏನೋ ಕೇಳ್ದೆ? ಅಷ್ಟ್ ಬೇಗ ಬೂಸ್ಟ್ ಹಾಕ್ಬಿಟ್ಟೆ. ಏನೋ ಬೂಸ್ಟ್ ಕೇಳ್ತೀಯಾ? ಧೈರ್ಯ ಇದ್ರೆ ಸಿಂಗಲ್ಸ್ ಬರ. ಬರ. ಒಂದಿನ ನನ್ ಕೈಗೆ ಸಿಗಾಕೋತೀಯ ಮಗನೇ. ಪ್ರೀತಿನ ಕಂಡಿಡ್ದವ್ನ ಕೈಗೆ ಸಿಕ್ಕಿದ್ರೆ 1/4 kg ಚಿನ್ನ ಹಾಕ್ಬೇಕು ಅಂತ ಆಸೆ, ಆದ್ರೆ ಕೈಯಲ್ಲಿ ಕಾಸಿಲ್ಲ. ಅವಳನ್ನ ನೋಡಿದ್ಮೇಲಿಂದ ಕಾಗೆ ಕೂಡ ಕಾಳಾಕು ಅಂತಂತ ಇದೆ. ನನ್ಗೆ ಏನು ಅಂತಾನೆ ಗೊತ್ತಿಲ್ಲ. ನಿಂತ ಜಾಗದಿಂದ ಐಫಿಲ್ ಟವರ್ನ ಮುಟ್ಟದಾಗ ಆಗ್ತಾ ಇದೆ, ಆದ್ರೆ ಹೆಂಗೆ ಅಂತ ಗೊತ್ತಿಲ್ಲ. ಯಾವಳಾದ್ರೂ ಸ್ನಾನ ಮಾಡ್ತಾ ಇದ್ದಾಳ? ಮಾತಾಡ್ಬೇಡ, ಮೂಡ್ ಹಾಳಾಗುತ್ತೆ. ಸುಂದರವಾಗಿರೋ ಹುಡುಗಿರ್ನ ಬರೀ ಮೂವಿಲ್ ಮಾತ್ರ ನೋಡಿದ್ದೀನಿ, ಆದ್ರೆ ಮೊದಲನೇ ಬಾರಿ ನೇರವಾಗಿ ನೋಡಿದೆ. ಅಷ್ಟು ಸುಂದರವಾಗಿದ್ದಾಳ್ ಕಣೋ. ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿದಾಗ ಹೇಗಿರುತ್ತೋ ಹಂಗಿದ್ದಾಳ್ ಕಣೋ. ದೇವ್ರಿದಾರೋ ಇಲ್ವೋ ಅನ್ನೋ ಡೌಟ್ ನನಗೆ ಹೋಗ್ಬಿಡ್ತು ಮಗ. ಆದ್ರೆ ಈ ಭೂಮಿ ಮೇಲೆ ಪ್ರೀತಿ ಇನ್ನ ಇದೆ ಅನ್ನೋ ನಂಬಿಕೆ ನನಗೆ ಸಂಪೂರ್ಣವಾಗಿ ಬಂತು ಮಗ. ನಮ್ಮ ತಾತ ಪ್ರೀತಿಸಿ ಮದುವೆ ಆಗಬೇಕು ಅಂತ ಅನ್ಕೊಂಡ್ರು, ಆದ್ರೆ ಅವ್ರ ಕೈಲಿ ಆಗ್ಲಿಲ್ಲ. ನಮ್ಮಪ್ಪ ಅವರು ಪ್ರೀತಿಸಿ ಮದುವೆ ಆಗಬೇಕು ಅನ್ಕೊಂಡ್ರು, ಅವ್ರ ಕೈಲೂ ಆಗ್ಲಿಲ್ಲ. ನಮ್ಮ ಪರಂಪರೆಯಲ್ಲೇ ನಾನೇ ಮೊದಲನೇ ಬಾರಿಗೆ ಲೈನ್ ಹಾಕಿ ಪ್ರೀತಿ ಮಾಡಿ ಆಮೇಲೆ ಮದುವೆ ಆಗಬೇಕು ಅನ್ಕೊಂಡಿದ್ದೀನಿ. ಹಂಗ? ಅವಳನ್ನ ನೋಡಿದ್ಮೇಲೆ ಈ ಜಗತ್ನಲ್ಲಿರೋ ಎಲ್ಲಾ ಹುಡುಗಿರೋ ನನ್ಗೆ ಅಕ್ಕ ತಂಗಿದಿರ್ತಾರೆ ಕಣ. ಸೂಪರ್ ಮಚ್ಚಿ. ಇನ್ಮೇಲೆ ನಾನು ಕರ್ಕೊಂಬರೋನ್ನ ಯಾರು ನೋಡೋದಿಲ್ಲ ಅಲ್ವಾ? ಮುಖ್ಯವಾಗಿ ನನ್ನ ಹುಡುಗಿ ನಿನಗ್ ತಂಗಿ. ಲೋ ಮಚ್ಚ, ಅವ್ಳ ಗಂಡ ಯಾರು ಅಂತ ಹೇಳೋ. ಸ್ಟ್ರೇಟ್ ಆಗಿ ಹೋಗೋಣ, ಅವಳು ನಿಲ್ಸಿ ಕಾಲಿಗೆ ಬಿದ್ದಾರು ಕನ್ವಿನ್ಸ್ ಮಾಡ್ಸೋಣ. ಏಯ್, ಹಿಂಗೆಲ್ಲ ಆಗುತ್ತೆ ಅಂತಾನೆ ಅವಳನ್ನ ಫಸ್ಟ್ ಟೈಮ್ ನೋಡಿದಾಗ ಅವಳು ಕಾಲ್ ನೋಡಿದ್ದು. ಅದಾದ್ಮೇಲೆ ಹಣೆ ನೋಡಿದೆ. ನೀನು ಅನ್ಕೊಂಡಿರೋ ಥರ ಏನೂ ಇಲ್ವೋ? ಹಾಗಾದ್ರೆ ಓಕೆ ಮಚ್ಚ, ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್ ಅಲ್ಲ ಕಣೋ, ಬೆಸ್ಟ್ ಆಫ್ ವರ್ಕ್. ಇನ್ಮೇಲಿಂದ ಕೆಲಸನ ಸ್ಟಾರ್ಟ್ ಮಾಡಕ್ ಹೋಗ್ತೀನಿ. ಏಯ್, ಇವ್ನು ಹೇಳಿದ್ದೆಲ್ಲ ನಡ್ದಂಗೆ ಬಾರೋ ಕೆಲಸ ನೋಡ್ಕೊಳ್ಳೋಣ. ವೆಲ್ಕಮ್ ಮೇಡಮ್. ಕಸ್ಟಮರ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ಓನರ್ ಟೆನ್ಷನ್ ಆಗ್ಬಿಡ್ತಾರೆ. ಗೋ ಫಾಸ್ಟ್. ಎಕ್ಸ್ಕ್ಯೂಸ್ ಮೀ ಸರ್, ನಾನು ನಿಮ್ಮ ಓನರ್ನ ನೋಡ್ಬೇಕು. ಎಸ್, ಟೆಲ್ ಮೀ. ನೀವೇ ಓನರಾ? ಆಫ್ ಕೋರ್ಸ್ ಸರ್, ಸಕಲೇಶ್ಪುರ ಹತ್ರ ಒಂದು ಲ್ಯಾಂಡ್ 1500 ಸ್ಕ್ವೇರ್ ಫೀಟ್, ಬರೀ 5 ಲಕ್ಷ ಸರ್. ವಾವ್, ಸೂಪರ್. ಬರೀ 5 ಲಕ್ಷನಾ? ಆದ್ರೆ 1500 ಸ್ಕ್ವೇರ್ ಫೀಟ್ ಇರುತ್ತಾ? ಲ್ಯಾಂಡ್ ಇಂಡಿವಿಜುವಲ್ ಪ್ರಾಪರ್ಟಿ ತಾನೇ, ನಂಬಿ ಬರ್ಬೋದಾ? ಬರ್ಬೋದು ಸರ್. ಖಾತಾ ಗೀತ ಕರೆಕ್ಟ್ ಆಗಿದೆ ತಾನೇ? ಯಾರು ಕೈ ಇಟ್ಟಿಲ್ಲಲ್ಲ? ನೋ ಸರ್, ನೋ ಸರ್. ದೆನ್ ಫೈನ್. ಸರ್, ನಾವಿಬ್ರು ಯಾವಾಗ ಹೋಗಿ ಲ್ಯಾಂಡ್ ನೋಡೋಣ? ನೀ ಹೇಳ್ಬೇಕಾದ್ರೇನೆ ನಾನು ಲ್ಯಾಂಡ್ ನ ನೋಡ್ಬಿಟ್ಟೆ ಅಮ್ಮ. ನನಗ್ ಓಕೆ, ನಿನ್ಗೆ ಓಕೆನಾ? ಸರ್, ನನಗೆ ಯಾವಾಗ ಸರ್ ಚೆಕ್ ಕೊಡ್ತೀರಾ? ಚೆಕ್? ಎಸ್ ಸರ್. ಹೋಗೋ, ಅಲ್ವಾ? ಜಸ್ಟ್ ಮಿಸ್. ಇಲ್ಲ, ಇದು ಲುಂಗಿ ಹೋಲ್ಸಿದ್ರೆ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಸುಮ್ಮನೆ ಹೇಳಿದೆ ಕಣ. ಹಲೋ ಸರ್. ನಿಮ್ಮನ್ನ ನೋಡಿದ ತಕ್ಷಣ ಅನಿಸ್ತಿದೆ ನೀವು ತುಂಬಾ ಪಾಸಿಟಿವ್ ಅಂತ. ನೀವು ನನ್ನ ಏಮಾರ್ಸಲ್ಲ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನಾನು ಲ್ಯಾಂಡ್ ಪ್ರಮೋಟಿಂಗ್ ಆಫೀಸಿಂದ ಬಂದಿದ್ದೀನಿ. ಇವತ್ತು ನಾನು ಒಂದು ಲ್ಯಾಂಡ್ ಸೇಲ್ ಮಾಡಿದ್ರೇನೆ ನನ್ನ ಕೆಲಸ ಪರ್ಮನೆಂಟ್ ಆಗೋದು. ಅದಕ್ಕೆ ನಿಮ್ಮ ಓನರ್ನ ಮೀಟ್ ಮಾಡೋಕ್ಕೆ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀರಾ ಪ್ಲೀಸ್? ಅಷ್ಟೇನಾ? ಪ್ಲೀಸ್ ಸರ್, ಪ್ಲೀಸ್. ಸಿಂಪಲ್ ಮ್ಯಾಟರ್ ಸರ್. ಸದ್ಯಕ್ಕೆ ಎಷ್ಟು ದುಡ್ಡು ಇಟ್ಟಿದ್ದೀರಾ? ಯಾಕ್ರಿ? ಹೇಳಿ, ಎಷ್ಟು ದುಡ್ಡು ಇಟ್ಟಿದ್ದೀರಾ? 700. ಕೊಡಿ ಕೊಡಿ. ಹಾ, ಕೊಡಿ ಕೊಡಿ ಅಲ್ಲ. ಸರ್, ಅಯ್ಯೋ 700 ಹೋಯ್ತಾ? ಒಬ್ರು ಓನರ್ ಅಂತಾರೆ, ಒಬ್ರು ದುಡ್ಡು ಇಸ್ಕೊಂಡು ಹೋಗ್ತಾರೆ. ಇಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. 700 ಗೋತಾ? ಹಾ, ಇದನ್ನ ಹೋಗಿ ಹಾಕೊಂಬನ್ನಿ, ತಗೊಳ್ಳಿ. ಏನದು 700 ಚೂಡಿದಾರ? ಓ, ನಿಮಗೂ ಒಂದು ಚೂಡಿದಾರ್ ಸೇಲ್ ಮಾಡಿದ್ರೆ ನಾನು ಪರ್ಮನೆಂಟು? ಹೌದು, ಸರಿ ಸರಿ, ಹೋಗಿ ಹಾಕೊಂಡು. ಓಕೆ ಓಕೆ, ಬಟ್ ಅಪಾಯಿಂಟ್ಮೆಂಟ್ ಕನ್ಫರ್ಮ್ ತಾನೆ? ನೋಡೋಣ. ಹಾಂ. ನಾನು ನೋಡಿದ ಹುಡುಗಿ ನನ್ನ ಹುಡ್ಕೊಂಬಂದೇಳೆ. ದೇವ್ರೇ,
ವರ್ಕೌಟ್ ಆಗ್ಲಪ್ಪ. ಏನ್ರಿ ಸೀರೆಗಿನ್ನ ಚೂಡಿದಾರಲ್ಲಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಇಲ್ಲಿ ಬನ್ನಿ ನನ್ನ ಫೇಸ್ನ ನೀಟಾಗಿ ನೋಡಿ. ಯಾಕ್ರಿ? ನನ್ನ ಫೇಸ್ಗೆ ಒಳ್ಳೆ ವ್ಯಾಲ್ಯೂ ಇದೆ, ನೀಟಾಗಿ ನೋಡಿ, ಕಣ್ಣಿಟ್ಟು ನೋಡಿ. ಕಾರಣ ಇದೆ ನೋಡಿ, ಯೋಚನೆ ಮಾಡ್ಬಿಡಿ ನೋಡಿ. ನೋಡಿ ಹೇಳ್ತಾ ಇದ್ದಾನಲ್ವಾ. ಏನ್ರಿ ನನ್ನ ನೋಡಿದ್ರೆ ಯೋಗ ಬರುತ್ತೆ ಅನ್ನೋ ಥರ ಹೇಳ್ತಾ ಇದ್ದೀರಾ? ನಮ್ಮ ತಾತ ಹೇಳಿದಾರೆ ಕಣ್ರಿ, ನೋಡ್ರಿ. ಹೆಂಗೋ ಅಪಾಯಿಂಟ್ಮೆಂಟ್ ಸಿಕ್ಕರೆ ಸರಿ. ಸರಿ ಬನ್ನಿ ಹೋಗೋಣ. ಬನ್ನಿ. ಓಕೆ ಓಕೆ, ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ. ಒಂದು ನಿಮಿಷ. ಪಕ್ಕ. ಅಯ್ಯೋ ಅದು ಅದು ಟ್ಯಾಗು. ಒಂದು ನಿಮಿಷ. ಇಲ್ಲೇ ರೀ, ನಾನು ಹೋಗಿ ಅಪಾಯಿಂಟ್ಮೆಂಟ್ ತರ್ತೀನಿ. ಆಡಿಟರ್ ಹತ್ರ ಎಲ್ಲ ಓಕೆ ಓಕೆ ಓಕೆ. ಸರ್ ನನ್ಗೊಂದು ಚೂರು ಇಷ್ಟ ಆಗ್ತಿಲ್ಲ, ನೋಡಕ್ಕೆ ಆಗ್ತಾ ಇಲ್ಲ. ಏನಯ್ಯ? ಒಂದು ಹುಡುಗಿ ಸರ್ ನಿಮ್ನ ನೋಡ್ಬೇಕು ಅಂತ ಹಠ ಹಿಡಿದಿದ್ದಾಳೆ. ಹುಡುಗಿನ ಅವಳು, ಏನು ಹಠ ಅದು? ಅವಳು ಏನ್ ಬಂದು ಹೇಳಿದ್ರು ನೀವು ಕೇಳ್ಬೇಡಿ. ನೋಡಕ್ಕೆ ಎಲ್ಲೋ ಚೂಡಿದಾರ ಹಾಕೊಂಡು ಅಸಹ್ಯವಾಗಿದ್ದಾಳೆ. ಏಯ್, ಯಾಕೋ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ನೀ ಹೋಗ ಅವಳನ್ನ ಕಳಿಸು, ನಾನು ಮಾತಾಡ್ತೀನಿ. ಹೋಗೋ, ಟೆನ್ಷನ್ ಮಾಡ್ಕೋಬೇಡ. ಹೆಣ್ಮಕ್ಳು ಬಂದರೆ ಟೆನ್ಷನ್ ಮಾಡ್ಕೋತಾನೆ. ನೀವು ಮುಂದುವರ್ಸಿಪ್ಪ, ನಾನು ನೋಡ್ತೀನಿ. ನೀವು ಅಪಾಯಿಂಟ್ಮೆಂಟ್ ಹೋಗ್ಬೋದು. ಓಕೆನಾ? ಸರಿ ಸ್ಟ್ರೈಟ್ ಆಗಿ ಹೋಗಿ ಲೆಫ್ಟ್ ಸರಿ ಹೋಗ್ಬೇಕು. ಸರಿ ಓಕೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಬಾಮ್ಮ, ಹಳದಿ ಡ್ರೆಸ್ಸಲ್ಲಿ ಮಹಾಲಕ್ಷ್ಮಿ ಥರ ಇದೀಯಾ. ಕೂತ್ಕೊಮ್ಮ. ಏನು ಬೇಕು ನಿನಗೆ? ಸರ್ ಒಂದು ನಿಮಿಷ. ಏನು ಮಾಡ್ತಿದ್ದಾಳೆ ಇವಳು? ಸರ್ ಇದು ಲ್ಯಾಪ್ಟಾಪು, ಇದು ನಮ್ಮ ಬ್ಯಾಂಗ್ಳೂರ್, ಇದು ಸಕಲೇಶ್ಪುರ. ಇಲ್ಲಿದೆ ಸರ್ ನಮ್ಮ ಲ್ಯಾಂಡು. ಇಲ್ಲಿಂದ ಬೈಪಾಸ್ ಇಂದ ಸ್ಟ್ರೇಟು 1500 ಸ್ಕ್ವೇರ್ ಫೀಟು, ಬರೀ 5 ಲಕ್ಷ. ಸೂಪರ್ ಇನ್ವೆಸ್ಟ್ಮೆಂಟ್. ನೀವ್ ಒಂದ್ ಚೆಕ್ ಕೊಟ್ರೆ ಹಿಂಗನಷ್ಟು ಲ್ಯಾಂಡ್ ಬಂದ್ಬಿಡುತ್ತೆ. ಹೌದಾ? ಏನೋ ಏನಯ್ಯ, ಏನ್ ಯೋಚ್ನೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ? ಮಾಡ್ಬಿಡೋಣ? ಹೌದಾ, ಮಾಡ್ಬಿಡೋಣ. ನೀ ಕೂತ್ಕೊಳ್ಳಮ್ಮ. ನೀವು ಚೆಕ್ ಕೊಡಿಪ್ಪ. ಕೂತ್ಕೊಳ್ಳಮ್ಮ, ನೀ ಕೂತ್ಕೋ. ಶುಕ್ರವಾರ ದಿವಸ ಹಳದಿ ಡ್ರೆಸ್ಸಲ್ಲಿ ಮಹಾಲಕ್ಷ್ಮಿ ಥರ ಬಂದಿದ್ದೀಯಾ? ಕೊಡ್ತೀನಮ್ಮ, ಕೊಡ್ತೀನಿ. ಆದರೆ ತಕ್ಷಣ ರಿಜಿಸ್ಟರ್ ಮಾಡಿಸ್ಕೊಡ್ಬೇಕು. ಈಗಲೇ ಎಲ್ಲ ಆಗ್ಬಿಡುತ್ತೆ ಸರ್. ವೆರಿ ಗುಡ್ ಆಂಜನೇಯ. ತಗೋಮ್ಮ. ಥ್ಯಾಂಕ್ ಯು ಸರ್. ಚೆಕ್. ಅಯ್ಯೋ ಇವತ್ತಿನ ಡೇಟ್. ಒಂದ್ ನಿಮಿಷ ನಿಮ್ ಕೈ ತೋರಿಸಿ ಸರ್. ತಗೋ. ದೇವ್ರು ಸರ್ ನೀವು. ಹೋಗಿ ತುಂಬ ಹೊತ್ತಾಯ್ತು. ಟಂಟಡಾಯ್. ಏಯ್, ಚೆಕ್ಕು. ಸೂಪರ್. ವಾಟ್ ಅ ಮಿರಾಕಲ್. ಸೂಪರ್ ಸರ್ ನೀವು. ನಿಮ್ ಫೇಸ್ಗೆ ಒಂದು ವ್ಯಾಲ್ಯೂ ಇದೆ. ನಿಮ್ ತಾತ ಹೇಳಿದ್ ನಿಜ. ಹೋಗಿದ ತಕ್ಷಣ ಫಸ್ಟ್ ಮೀಟಿಂಗ್ ಅಲ್ಲೇ ಚೆಕ್ ತಗೊಂಡಿರೋದು ನಾನೇ, ಗೊತ್ತಾ? ನನ್ನ ಕೆಲಸ ಕನ್ಫರ್ಮ್. ತುಂಬಾ ಥ್ಯಾಂಕ್ಸ್ ಸರ್. ಸೂಪರ್. ಹೇ, ನಾಳೆ ಈವ್ನಿಂಗ್ 4 o'clock ಕಾಫಿ ಶಾಪಲ್ಲಿ ನಾನು ಟ್ರೀಟ್. ಓಕೆ? ಇವತ್ತೇನಾದರೂ ಪರವಾಗಿಲ್ಲ, ಪ್ರಪೋಸ್ ಮಾಡಲೇಬೇಕು. ಬಂದ್ಬಿಟ್ರು. ಹಾಯ್ ಹಲೋ. ಹಾಯ್, ಒಂದ್ ನಿಮಿಷ, ನಾನು ಈಗಲೇ ಬರ್ತೀನಿ. ಇಲ್ಲೇ ಪಕ್ಕದಲ್ಲಿ ಕೂರಿಸ್ಕೊಂಬಿಡೋಣ. ಹೆಲೋ ಸರ್, ಒಂದು ಎಮರ್ಜೆನ್ಸಿ, ಒಂದು ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಆ ಮೂರನೇ ಟೇಬಲ್ ಅಲ್ಲಿ ಯೆಲ್ಲೋ ಕಲರ್ ಶರ್ಟ್ ಹಾಕಿದಾರಲ್ಲ, ಅವರು ಕೊಟ್ಬಿಡಿ. ಓಕೆನಾ? ಥ್ಯಾಂಕ್ ಯು. ತಗೊಳ್ಳಿ. ಹೆಲೋ ಹಾಯ್ ರೀ. ನನ್ಗೆ ತುಂಬಾ ಲೇಟ್ ಆಯ್ತು. ನೀವು ನಿಧಾನಕ್ಕೆ ನೆಮ್ಮದಿಯಾಗಿ ಕೂಲಾಗಿ ಕುತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಬನ್ನಿ. ಓಕೆನಾ? ನಂಗೆ ತುಂಬಾ ಲೇಟ್ ಆಯ್ತು. ಬರ್ಲಾ? ಬಾಯ್. ಸಾರಿ. ನೋಡಿ, ನಾನು ಕಾಫಿಗೆ ಆಲ್ರೆಡಿ ಬಿಲ್ ಕೊಟ್ಟಿದ್ದೀನಿ. ನೀವು ನಿಧಾನ ಕುಡೀರಿ. ನನ್ಗೆ ಇವತ್ತು ತುಂಬಾ ಲೇಟ್ ಆಯ್ತು. ನಾನು ಬೈ ದ ವೇ, ಥ್ಯಾಂಕ್ ಯು ಸೋ ಮಚ್. 2 ನಿಮಿಷ ಕಾಫಿ ಕುಡ್ಕೊಂಡು ಹೋಗ್ರಿ. See you. ಕೃಷ್ಣ, ಲಡ್ಡು ಮಿಸ್ ಆಗೋಯ್ತಲ್ಲೋ. ಯಾರೇನು ಹೀರೋ ಹತ್ರ ಒದೆ ತಿನ್ನೋ ಹತ್ರ ಮುಖ ಇಟ್ಕೊಂಡವನೆ. ಹೋಗ್ಬಿಟ್ಲಾ? ಈ ಹುಡುಗಿರೇ ಹಿಂಗೆ ಬಾಸ್, ಬಂದ ತಕ್ಷಣ ಹೋಗ್ಬಿಡ್ತಾರೆ. ಅದೇ ಥರನೇ ನಾನು ಒಂದು ಹುಡುಗಿನ ಲವ್ ಮಾಡಿದ್ದೆ. ಅವಳ ಹೆಸರು ಜೇಸಿ. ಆ ಬಿರುಗಾಳಿ ಬಂದು ನನ್ಗೆ ನಾನೇ ಹೊಡಿತು. ಹೊಡಿತೀನಿ. ಆ ಹುಡುಗಿಗೆ ಒಬ್ಬ ಅಣ್ಣ ಇದ್ದ, ನನಗಿಂತ ಹೈಟ್ ಆಗಿ ಒಂದಪ್ಪ. ನಿನ್ನ ಪಕ್ಕದಲ್ಲಿ ಯಾರ ನಿಂತರು ಹೈಟ್ ಆಗಿ ತಾನೆ ಕಾಣೋದು. ಬಾಸ್, ಈ ಟೈಮಲ್ಲಿ ಕಾಮಿಡಿ ಎಲ್ಲ ಬೇಡ ಬಾಸ್. ಇವನು ನಾನು ಮಾಡೋರ್ಗೂ ಬಿಡಲ್ಲ ಅಂತಾನೆ. ಅವಳನ್ನ ನೋಡೋಕ್ಕೆ ನಾನು ಕೇರಳ ತನಕ ಹೋಗಿದ್ದೆ ಬಾಸ್. ಅವಳು ನನಗೋಸ್ಕರ ಮದುವೆನೇ ನಿಲ್ಸಿದ್ಲು ಬಾಸ್. ಮದುವೆ ನಿಂತೋಯ್ತು ಬಾಸ್. ನಮ್ಮ ಪ್ರೀತಿಗೆ ಅಡ್ಡ ನಿಂತಿದ್ದು ಆ ಒಂದಪ್ಪನೇ ಬಾಸ್. ನಾನು ಯೇಸು ಭಕ್ತ, ಆದರೆ ಅವಳು ಕ್ರಿಶ್ಚಿಯನ್.
ಚಿನ್ಕುರುಳಿಲಿ ಒಂದು ಶಾರ್ಟ್ ಫಿಲ್ಮ್ ನಡೀತಾ ಇತ್ತು. ಹಗ್ಲು ರಾತ್ರಿ ಕೆಲಸ ನಡೀತಾ ಇತ್ತು. ಹಾಗೆ 2 ವರ್ಷ ಕಳೆದೋಯ್ತು. ಆ ಒಂದಪ್ಪ ಅಲ್ಲಿಂದ ಪಾಂಡುಪುರ ಕರ್ಕೊಂಡು ಹೋಗ್ಬಿಟ್ಟ ಬಾಸ್. ಅಲ್ಲೊಂದು ಚರ್ಚಲ್ಲಿ ಬೆಲ್ಲೋಡಿನ ಜೊತೆ ಮದ್ವೆ ಮಾಡಿಸ್ಬಿಟ್ಟ ಬಾಸ್. ಕೋಪ ಬಂತು ಬಾಸ್. ಜಗತ್ತಲ್ಲಿ ಎಷ್ಟೋ ಹೆಣ್ಮಕ್ಳು ಇರ್ಬೇಕಾದ್ರೆ ನಾನೇನಕ್ಕೆ JCP ಲವ್ ಮಾಡ್ಬೇಕು ಬಾಸ್? ಏನ್ ಮಾಡೋದು? ನೋಡಿದ್ರಾ ನೀವೇ ಹೇಳ್ತಾ ಇದ್ರಲ್ವಾ? ಹೌದು ಬಾಸ್, ಫೀಲ್ ಮಾಡಿ. ಸರಿ ಕಣೋ, ನಾನು ಹೋಗ್ತೀನಿ. ಏನ್ ಬಾಸ್ ಎದ್ದು ಹೋಗ್ತಾ ಇದ್ದೀರಾ? ಅದಾದ್ಮೇಲೆ ನಿತ್ಯ ಅನ್ನೋಳು ನನ್ನ ಜೀವನದಲ್ಲಿ ಒಂದು ಬಾಸ್. ಕಣೋ ಮಗನು. ಓಕೆ, ನಾನು ಹೋಗ್ತೀನಿ. ಬಾಸ್ ಏಯ್ ಬಿಡ, ಸಾಯಿಸ್ಬಿಡ್ತೀನಿ ಮಗನೇ. ಏನು ಸಿಗ್ದೇನೆ ಹೋಗ್ಬಿಡ್ತಲ್ಲ. ಕಾಫಿನೇ ಕೊನೆಗೆ ಬಿಟ್ಟಿ ಕಾಫಿ. ಏನಣ್ಣ, ನಮ್ಮ ಅಂಗಡಿಗೆ ಹಳದಿ ಕಲರ್ ಬೂದ್ ಗುಂಬಳಕಾಯಿ ಎಲ್ಲ ಬರುತ್ತಾ? ಇವಾಗ ಮೂದೇವಿ. ತಿಂದ್ರೆ ಗೊತ್ತಾಗುತ್ತೆ ಅಮ್ಮ. ಹಾಯ್ ಏಯ್ ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹೌದು, ಏನು ದಿಢೀರಂತ ಮಾರ್ಕೆಟು? ಮಾಮೂಲ್ ವಸೂಲ್ ಮಾಡಕ್ ತಾನೇ ಬಂದ್ರಿ? ನಿಮ್ಮ ಕಾಮಿಡಿಗೆ ನಾನು ನಗ್ಬೇಕಾ ಇವಾಗ? ಇಲ್ಲ ಕಣ್ರಿ, ನಾನು ಬ್ಯಾಚುಲರು. ಫ್ರೆಂಡ್ಸ್ ಎಲ್ಲರೂ ಸೇರಿ ಒಟ್ಟಿಗೆ ಅಡುಗೆ ಮಾಡ್ತೀವಿ. ಇವತ್ತು ನನ್ನ ಟರ್ನ್, ಅದಕ್ಕೆ ತರಕಾರಿ ತರಕ್ಕೆ ಮಾರ್ಕೆಟಿಗೆ ಬಂದೆ. ಯಾಕೆ? ಫ್ಯಾಮಿಲಿ ಎಲ್ಲಿದ್ದಾರೆ? ಫ್ಯಾಮಿಲಿ ಅಮ್ಮ ಇಲ್ಲ, ಅಪ್ಪ ತಾತ ಮಾತ್ರ. ಇವಾಗ ಅವರು ತೀರ್ಕೊಂಡ್ರು. ಅದಕ್ಕೆ PUC ಆದಮೇಲೆ ಬೆಂಗಳೂರಿಗೆ ಬಂದುಬಿಟ್ಟೆ. ಹೌದು, ನೀವೇನಿಲ್ಲಿ? ನಾನು ನನ್ನ ಫ್ರೆಂಡ್ಸು ಇಲ್ಲೇ ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲಲ್ಲಿ ಇದ್ದೀವಿ. ಇವತ್ತು ಸಂಡೇ ಅಲ್ವಾ, ಚೆನ್ನಾಗಿ ಊರು ಸುತ್ತಬಿಟ್ಟು ಇವಾಗ ತರಕಾರಿ ತರಕ್ಕೆ ಬಂದೆ. ನೀವು ಫ್ಯಾಮಿಲಿ ಜೊತೆ ಇಲ್ವಾ? ನಾನು ಬನಶಂಕರಿಲಿರೋ ಅನಾಥಾಶ್ರಮದಲ್ಲಿ ಬೆಳೆದಿದ್ದು. ಅಪ್ಪ ಅಮ್ಮನ ನೋಡಿಲ್ಲ. ಅಲ್ಲೇ ನಾನು ಡಿಗ್ರಿ ಮುಗಿಸ್ದೆ. ಇವಾಗ MBA ಕರೆಸ್ಪಾಂಡೆನ್ಸಲ್ಲಿ ಮಾಡ್ತಾ ಇದ್ದೀನಿ. ಇದು ನನ್ನ ಪಾರ್ಟ್ ಟೈಮ್ ಜಾಬ್ ಮಾತ್ರ. ಆದಷ್ಟು ಬೇಗ ಒಂದು ದೊಡ್ಡ ಬಿಸ್ನೆಸ್ ಮಾಡಿ ಆರ್ಫನೇಜಸ್ಗೆ ಒಂದು ಟ್ರಸ್ಟ್ ಮಾಡೋಣ ಅಂತ. ಇದೇ ನನ್ನ ಆಂಬಿಷನ್ನು. ಸೂಪರ್ ಕಣ್ರಿ, ಕಂಗ್ರಾಟ್ಸ್. ಥ್ಯಾಂಕ್ಸ್. ನನಗೆ ಗೊತ್ತಿರೋರು ಇಬ್ಬರ ಹತ್ರ ನಿಮ್ಮ ಬಗ್ಗೆ ಹೇಳಿದ್ದೀನಿ ಕಣ್ರಿ. ದೊಡ್ಡ ಬಿಸ್ನೆಸ್ ಮ್ಯಾನ್, ಏನು ಟೆನ್ಷನ್ ತಗೊಂಬೇಡಿ. ನಿಮ್ಮ ಲ್ಯಾಂಡ್ ತಗೊಳ್ಳೋಣ, ಡೋಂಟ್ ವೆರಿ. ನಿಮ್ಮಿಂದ ನನಗೆ ಆಫೀಸಲ್ಲಿ 100 ಪಾಯಿಂಟ್ಸ್ ಜಾಸ್ತಿ ಸಿಕ್ಕಿದೆ. ಸೂಪರ್ ಕಣ್ರಿ. ಹಾಗಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ, ಡೈಲಿ ಬುಕಿಂಗ್ ಮಾಡಿಸ್ಕೊಡ್ತೀನಿ. ಇಲ್ಲ ರೀ, ನಾನು ಇದೇ ಏರಿಯಾನೇ. ನಿಮ್ಗೇನೇ ಇದ್ರೂ ನೇರವಾಗೇ ಹೇಳಿ, ನಾನು ಬರಲಾ? ಅಯ್ಯೋ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕಿತ್ತು, ಮರ್ತೇ ಹೋಯ್ತು. ಹೆಂಗೋ ಒಳ್ಳೇದಾಯ್ತು ನಾವಿಬ್ರು ಮೀಟ್ ಮಾಡಿದ್ದು. ಇದು ಅದಕ್ಕಿಂತ ದೊಡ್ಡ ಲ್ಯಾಂಡು. ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಮಾಡ್ಬಿಟ್ಟೆ. ನೀವ್ ಹೆಂಗ್ ನಿಮ್ ಓನರ್ ಹತ್ರ ಮಾತಾಡಿ ಅದು ಓಕೆ ಮಾಡಿದ್ರು, ಹಂಗೆ ನಿಮ್ ಫೇಸ್ ವ್ಯಾಲ್ಯೂ ಇಟ್ಕೊಂಡು ಇದನ್ನು ಓಕೆ ಮಾಡಿಸ್ಬಿಡಿ. ಅದಾದ್ಮೇಲೆ ನನ್ನ ಲೈಫ್ ಬ್ಯೂಟಿಫುಲ್ ಆಗೋಗುತ್ತೆ. ನನ್ಗೂ ಮ್ಯಾನೇಜರ್ ಪೋಸ್ಟ್ ಸಿಕ್ಬಿಡುತ್ತೆ. ಓಕೆನಾ? ಓಕೆ ಕಣ್ರಿ. ಹಾಗಾದ್ರೆ ನಾಳೆ ಎಲ್ಲಿ ಮೀಟ್ ಮಾಡೋಣ? ಒಂದ್ ನಿಮಿಷ. ನಾಳೆ ಲಂಚ್ ಟೈಮ್ 2 o'clockಗೆ ಈ ಅಡ್ರೆಸ್ಗೆ ಬಂದ್ಬಿಡಿ. ಯಪ್ಪ, ಎಷ್ಟು ದೊಡ್ಡ ಹೋಟ್ಲು. ಇಲ್ಲಿ ಹೇಗಪ್ಪ ನಾನು ಸಂಭಾಳಿಸ್ಲಿ? ಒಳಗೆ ಯಾರೇ ಜನ ಗೊತ್ತಿಲ್ಲ. ಬಾಯ್ ಬಿಟ್ಕೊಂಡು ನಮ್ಗೆ ನೋಡ್ಬೇಡಿ, ಬನ್ನಿ. ಸರ್ ತಗೊಳ್ಳಿ ನಿಮ್ ಬ್ರೇಕ್ಫಾಸ್ಟ್. ನಮ್ಮ ಐಟಮ್ ಬಂತು. ಆಮೇಲೆ ಪ್ರಿಯಾಂಕಾ ಅಂತ ಒಂದು ಹುಡುಗಿ ಬರ್ತಾಳೆ, ಅವಳನ್ನ ಒಳಗ್ ಬಿಡು. ಓಕೆ, ಹೋಗು. ನಿಮ್ ಫೇಸ್ ವ್ಯಾಲ್ಯೂ ಇಟ್ಕೊಂಡು ಹೆಂಗಾದ್ರೂ ಮಾಡಿ ಪ್ರಾಜೆಕ್ಟ್ ಓಕೆ ಮಾಡ್ಕೊಟ್ಬಿಡಿ. ನನ್ನ ಚಡ್ಡಿ ಅರ್ಧೋಗುತ್ತಷ್ಟೇ. ಎಕ್ಸ್ಕ್ಯೂಸ್ ಮೀ, ಎಸ್ ಪ್ರಿಯಾಂಕಾ ನೀವೇ ಅಲ್ವಾ? ಯಾ, MD ಕರೀತಾ ಇದ್ದಾರೆ. ಹಾ, ಬಂದೆ. ಬೇಡ, ಫಸ್ಟ್ ನಾನು ಹೋಗ್ಬಿಡ್ತೀನಿ. ನಾನು ನೋಡ್ಕೋತೀನಿ. ಕೃಷ್ಣ, ನನ್ನ ಕಾಪಾಡಪ್ಪ ಹೇಗಾದ್ರು. ಲೆಕ್ಕ ಎಲ್ಲ ಕರೆಕ್ಟ್ ಆಗಿದೆ. ಎಸ್, ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಪ್ಪ. ರಿಯಲ್ ಎಸ್ಟೇಟ್ ವಿಷಯವಾಗಿ ಒಂದು ಹುಡುಗಿ ನನ್ನ ನೋಡಕ್ ಬರ್ತಾಳೆ ಅಂದಿದ್ರು, ನೀನ್ ಬಂದಿದೀಯಾ? ಸ್ಟಾರ್ಟ್ ಮಾಡ್ಕೊಳ್ಳು. ನಿನ್ನ ನೋಡಿದ್ರೆ ಹುಡುಗಿ ಇದ್ದಂಗಿಲ್ವಲ್ಲ? ಅಯ್ಯೋ ಸರ್, ನೀವೇ ಕಾಪಾಡಬೇಕು ಸರ್, ನನ್ನ ನೀವೇ ಕಾಪಾಡಬೇಕು ಸರ್. ನನ್ನ ಪ್ಯಾಂಟ್ ಕಣೋ, ಎಳಿಬೇಡ ಸರ್. ಏನಾದರೂ ಮಾಡಿ ನನ್ನ ಕಾಪಾಡಿ ಸರ್. ಪ್ಯಾಂಟ್ ಎಳಿಬೇಡ, ಎದ್ದೇಳ. ಕೂತ್ಕೋ, ಅಲ್ಲಿ ಕೂತ್ಕೋ. ಹಾ, ಕೂತ್ಕೋ, ಕೂರು. ನಮಸ್ಕಾರ ಸರ್. ಸರಿ, ವಿಷಯ ಏನು ಹೇಳು ಸರ್. ನಾನು ಮತ್ತೆ ಒಂದು ಹುಡುಗಿನೇ ಬಂದಿದ್ದು ಸರ್. ಆದ್ರೆ ಅವಳಿಗಿಂತ ಮುಂಚೆ ನಾನ್ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಸರ್. ಹಂಗ? ಯಾಕೆ? ಚಿತ್ರವಾಗಿದೆಯಲ್ಲ ನಿನ್ ಫ್ಲಾಶ್ ಬ್ಯಾಕ್ ಸರ್. ಕಥೆಯಲ್ಲಿ ಇದೊಂದೇನೋ ಹೊಸ. ನಾನು ನಮ್ಮ ಫ್ಯಾಮಿಲಿ ಲವ್ ಮಾಡಿರೋದು ಸರ್. ಓ, ಹಂಗ? ಹೆಲ್ಪ್ ಮಾಡಿ ಸರ್. ಸರ್, ಈ ಲ್ಯಾಂಡ್ ತಗೊಂಡ್ರೆ ನಿಮ್ಗೆ 2 ಲಾಭ ಸರ್. 2 ಲಾಭನಾ? ಏನದು? ಚೆನ್ನಾಗಿರೋ ಒಂದು ಲ್ಯಾಂಡ್ ನಲ್ಲಿ 5 ಸ್ಟಾರ್ ಹೋಟೆಲ್ ಕಟ್ಟಿ ಸೂಪರ್ ಆಗಿರ್ಬೋದು ಸರ್. ಇನ್ನೊಂದು, ನನ್ನ ಲೈಫ್ ಒಬ್ಳು ವೈಫ್ ಸಿಗ್ತಾಳೆ ಸರ್. ವೈಫಾ? ಪ್ಲೀಸ್ ಹೆಲ್ಪ್ ಮೀ ಸರ್.
ಹಂಗ ನನ್ಗೊಂದ್ ಕೆಟ್ಟ ಅಭ್ಯಾಸ ಇದೆ. ಹೆದರ್ಕೋಬೇಡ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಟ್ರೆ ನೀನ್ ಹೇಳಿದ್ದೀನ ನಾನು ಕೇಳ್ತೀನಿ, ಓಕೆನಾ? ಪ್ರಶ್ನೆನಾ? ಓಕೆ ಸರ್. ಪ್ರಶ್ನೆ ನಂಬರ್ 1. ಟೀ ಮಾಸ್ಟರ್ ಟೀ ಹಾಕ್ತಾರೆ, ಪರೋಟ ಮಾಸ್ಟರ್ ಪರೋಟ ಹಾಕ್ತಾರೆ, ಹೆಡ್ ಮಾಸ್ಟರ್ ಏನ್ ಹಾಕ್ತಾರೆ? ನನ್ನ ಹತ್ರ ಯಾರು ತಪ್ಪಿಸ್ಕೊಳಕ್ ಆಗಲ್ಲ, ಚೆನ್ನಾಗಿ ತಗಲಕೊಂಡ. ಮಕ್ಕಳು ಏನಾದ್ರು ಚೆನ್ನಾಗಿ ಓದಿಲ್ಲ ಅಂದ್ರೆ 0 ಹಾಕ್ತಾರೆ. ಅದೇನೆ ತಪ್ಪು. ಹೆಡ್ ಮಾಸ್ಟರ್ಗ್ ವಯಸ್ಸಾದ್ರೆ ನಿಗದ್ಕೋತಾರೆ. ಪ್ರಶ್ನೆ ನಂಬರ್ 2, ಮುಂದಿನ ಪ್ರಶ್ನೆ. ಇನ್ನೊಂದು ಪ್ರಶ್ನೆ. ಹೌದು. ಬಸ್ ಡ್ರೈವರ್ಗೆ ಲೈಸೆನ್ಸ್ ಇದೆ, ಆಟೋ ಡ್ರೈವರ್ಗೆ ಲೈಸೆನ್ಸ್ ಇದೆ, ಸ್ಕ್ರೂ ಡ್ರೈವರ್ಗೆ ಲೈಸೆನ್ಸ್ ಇದೆಯಾ? ಈ ಜಾಗದಲ್ಲಿ ಏನ್ ರಿಯಾಕ್ಷನ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಸರ್ ಅದೆಲ್ಲ ಓಕೆ. ಇವಾಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ. ಪ್ರಶ್ನೆಗೆ ಪ್ರಶ್ನೆನಾ? ಕೇಳು. ಏನ್ ಕೇಳೋಣಪ್ಪ? ಈ ಚಂದಮಾಮದಲ್ಲಿ ಒಬ್ಳಜ್ಜಿ ವಡೆ ಹಾಕ್ತಾಳಲ್ಲ, ತೂತ್ ವಡೆನಾ ಮಸಾಲೆ ವಡೆನಾ? ಮುದುಕಿ ಯಾಕೆ ವಡೆ ಎತ್ಕೊಂಡ್ ಚಂದ್ರನ ಹತ್ರಕ್ ಹೋದ್ಲು? ಅದು ತೂತೊಡೆನೋ ಮಸಾಲೆ ವಡೆನೋ? ಹಿಂಗೆ ಪ್ರಶ್ನೆ. ಅಯ್ಯೋ, ನನಗೆ ಹುಳ ಬಿಡ್ತಾ ಇದ್ದಾನಲ್ಲಪ್ಪ. ಸರಿ, ಮುಂದಿನ ಪ್ರಶ್ನೆ. ಎರಡನೇ ಪ್ರಶ್ನೆ. ದಶರಥಂಗೆ 60,000 ಹೆಂಡ್ತಿದಿರು, ಅದ್ರಲ್ಲಿ ಸ್ವಪ್ನ ಸುಂದರಿ ಎಷ್ಟನೇ ಹೆಂಡ್ತಿ? ಸ್ವಪ್ನ ಸುಂದರಿನ? ಪ್ರಶ್ನೆಗೆ ಇಷ್ಟ ಎಲ್ಲ ಬೇಡಪ್ಪ, ನಿನ್ ಲ್ಯಾಂಡ್ ನಾನು ತಗೋತೀನಿ, ಫೈಲ್ ನ ಕೊಡು. ತೊಗೊಳ್ಳಿ ಸರ್, ತೊಗೊಳ್ಳಿ. ಏನೇನೋ ಪ್ರಶ್ನೆ ಕೇಳ್ತಾನಲ್ಪ. ಇದನ್ ತಗೊಳಪ್ಪ, ಇದನ್ನ ಅಲ್ಲಿ ಮಡ್ಗು. ಈ ಜಾಗನ? ಹೌದು ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲಿಂದ ಹೀಗೆ ಹೋದ್ರೆ ಏರ್ಪೋರ್ಟ್ ಸರ್, ಅಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಇದೇನಾ? ಅದು ಮಾತ್ರ ಅಲ್ಲ ಸರ್, ಅದ್ರ ಪಕ್ಕದಲ್ಲಿ ಸುಡುಗಾಡು ಇದೆ. ಇರಪ್ಪ, ಇದ್ರದ್ ಬೇರೆ ಗೋಳು. ಹಲೋ, ಕನ್ಸ್ಟ್ರಕ್ಷನ್ಸ್ ಇಂದ ಮಾತಾಡ್ತಿದೀವಿ. ಹೇಳಪ್ಪ, ಟ್ರೈ ಮಾಡ್ತಾ ಇದೀನಿ. ಸಿಗ್ನಲ್ ಸಿಗ್ಲಿಲ್ವಾ? ಸರ್ ಕನ್ಸ್ಟ್ರಕ್ಷನ್ ಓಕೆ. ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಜಾಗ ತಗೊಂಡ ತಕ್ಷಣ ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಡ, ಓಕೆನಾ? ಓಕೆ ಸರ್. ಓಕೆ. ಯೋ, ಕನ್ಫ್ಯೂಷನ್ ಮೇಲೆ ಇವ್ರು ಬೇರೆ ಫೋನ್ ಮಾಡ್ತಿರ್ತಾರೆ. ತಗೋ, ಇದನ್ನೆಲ್ಲ ಮಡ್ಸಿ ಇಟ್ಕೋ. ತಗೋ. ಇನ್ನೊಂದು ಬಾಳೆಹಣ್ಣು ಇಟ್ಟಿದ್ನಲ್ಲ. ತಮ್ಮ ಬಾರೋ ಇಲ್ಲಿ. ಸರ್ ಕೂತ್ಕೋ. ತಮ್ಮ, ನಾನ್ ನಿನಗೆ ಬಾಳೆಹಣ್ಣು ಕೊಟ್ನಾ? ಅದನ್ನ ನೀನು ಇಸ್ಕೊಂಡು ಅಲ್ಲಿ ಇಟ್ಟೆ ಅಲ್ವಾ? ಹೌದು ಸರ್. ನಾನೆಷ್ಟು ಬಾಳೆಹಣ್ಣು ಕೊಟ್ಟೆ ನಿಂಗೆ? 2 ಬಾಳೆಹಣ್ಣು ಕೊಟ್ನಾ? ನೀನ್ ಅಲ್ಲಿ ಇಟ್ಟಿಯಾ? ಅಲ್ಲಿಟ್ಟೆ ಸರ್. ಒಂದು ಇಲ್ಲಿದೆ, ಇನ್ನೊಂದು ಎಲ್ಲಿ? ಇನ್ನೊಂದು ಹಣ್ಣಿತ್ತಲ್ಲ ಸರ್, ಅದೇ ಸರ್ ಇದು. ತಮ್ಮ, ನಾನ್ ನಿನ್ಗೆ ಎಷ್ಟು ಬಾಳೆಹಣ್ಣು ಕೊಟ್ಟೆ? 2 ಕೊಟ್ರಿ. 2 ಬಾಳೆಹಣ್ಣು ಕೊಟ್ನಾ? ಅದನ್ನ ಪಕ್ಕದಲ್ಲಿ ಇಟ್ಯಾ? ಒಂದು ಇಲ್ಲಿದೆ, ಇನ್ನೊಂದಲ್ಲಿ. ಇನ್ನೊಂದು ಹಣ್ಣೆ ಸರ್ ಇದು. ಇಡೋದ್ನ. ಅಳ್ಬೇಡಿ ಸರ್, ನನ್ಗಳು ಬರುತ್ತೆ. ನನಗೆ ಎಷ್ಟು ಬಾಳೆಹಣ್ಣು ಕೊಟ್ಟೆ? 2 ಕೊಟ್ರಿ ಸರ್. ಅದನ್ನೆಲ್ಲಿಟ್ಟೆ? ಅಲ್ಲಿಟ್ಟೆ ಸರ್. ಒಂದು ಇಲ್ಲಿದೆ, ಇನ್ನೊಂದಲ್ಲಿ. ಅದೇ ಸರ್, ಇನ್ನೊಂದು ಹಣ್ಣೆ ಸರ್ ಇದು. ಇರ್ಲಿ, ಇಡು. ಹೋಗ ಕಡೆಗೆ, ಅಲ್ಲೋ ಕೂತ್ಕೋ. ಏನು ಬೇಡ. ಹಾಲಲ್ಲಿ ಬೀಳ ಸರ್? ಬೇಡವಾ ಸರ್? ಕೂತ್ಕೋ. ಮಾಡಿದ್ದುಣ್ಣು ಮಾರಾಯ ಅನ್ನೋದು ಅದಕ್ಕೇನೆ. ಅರ್ಥ ಮಾಡ್ಕೊಂಡೆ ತಮ್ಮ, ಅರ್ಥ ಮಾಡ್ಕೊಂಡೆ. ಇದಕ್ಕೋಸ್ಕರ ನಿನ್ ಲ್ಯಾಂಡ್ ತಗೋತೀನಿ. ಹೋಗಿ ನಿಮ್ ಹುಡ್ಗಿನ್ ಕರ್ಕೊಂಡ್ ಬಾ, ಹೋಗು. ಈಗಲೇ ಕರ್ಕೊಂಡ್ಬಂದ್ಬಿಡ್ತೀನಿ, ಇವಾಗ ಕರ್ಕೊಂಡ್ಬಂದ್ಬಿಡ್ತೀನಿ. ಏನಾಯ್ತು? ನಾನೆಲ್ಲ ಮಾತಾಡಿದ್ದೀನಿ, ಹೋಗ್ತೀವಿ, ಆಶೀರ್ವಾದ ಇಸ್ಕೊತೀವಿ, ಚೆಕ್ ಇಸ್ಕೊಂಡ್ ಬರ್ತಾನೆ ಇರ್ತೀವಿ. ಬಾ. ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಓ, ಕರ್ಕೊಂಡ್ ಬಂದ್ಯಾ? ಒಳ್ಳೇದಾಗ್ಲಿ. ಚೆನ್ನಾಗಿರಿ. ಒಳ್ಳೆ ಹುಡ್ಗನಮ್ಮ, ನನಗಿಂತ ದೊಡ್ಡ ಕಿಲಾಡಿ. ಇವನ್ಗೋಸ್ಕರನೇ ನಾನು ಲ್ಯಾಂಡ್ ತಗೋತೀನಿ. ಒಳ್ಳೆ ಹುಡ್ಗನಮ್ಮ, ಒಳ್ಳೆ ಹುಡ್ಗ. ತಗೊಳ್ಳಿ, PA ಬರ್ತಾಳೆ, ಚೆಕ್ ತಗೊಂಡ್ ಹೋಗಿ. ಇರಪ್ಪ, ಇದು ನಿನ್ಗೇನೆ, ತಗೊಂಡೋಗು. ನಿನ್ಗೆ ಜೀವನದಲ್ಲಿ ಮರೆಯಲ್ಲ ಸರ್. ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಅಯ್ಯೋ, ಪರವಾಗಿಲ್ಲ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಯಾರು ಇಲ್ಲ ಸರ್. ನನಗೊಂದ್ ಚಿಕ್ಕ ಡೌಟ್. ಏನ್ ಸಂದೇಹ? ಆ ಸ್ವಪ್ನ ಸುಂದರಿನ ಯಾರು ಇಟ್ಕೊಂಡಿದ್ದಾರೆ? ಇನ್ನೊಂದ್ಸಲ ಹೇಳು. ಈ ಕಾರ್ನ ನಾವ್ ಇಟ್ಕೊಂಡಿದೀವಿ. ಈ ಕಾರ್ನ ಇಟ್ಕೊಂಡಿರೋ ಸ್ವಪ್ನ ಸುಂದರಿನ ಯಾರು ಇಟ್ಕೊಂಡಿದ್ದಾರೆ? ಏಯ್, ನಾನೇನ್ ಮಾಮನಾ? ನನ್ಗಿದೇನಾ ಕೆಲ್ಸ? ಹೋಗಮ್ಮ, ಹೋಗು. ಸಾರಿ ಸರ್. ಸ್ವಪ್ನ ಸುಂದರಿ ಅಂತೆ. ಅಲ್ಲ, ಆ ಸ್ವಪ್ನ ಸುಂದರಿನ ಯಾರು ಇಟ್ಕೊಂಡಿದ್ದಾರೆ? ನಿನ್ ಫೇಸ್ ವ್ಯಾಲ್ಯೂ ಪಕ್ಕಾ ಕಣೋ.
ಚೀಪು ಚೀಪು. ಇವತ್ತು ಹೇಗಾದರೂ ಹೇಳ್ಬಿಡು ಕೃಷ್ಣ, ಹೇಗಾದರೂ ಹೇಳ್ಬಿಡ್ಬೇಕು. ಧೈರ್ಯ ತಗೊಳ್ಳೋ. ಯಾರು ನೋಡ್ತಾ ಇಲ್ಲ. ಓಕೆ. ಹಲೋ ಹಲೋ ಪ್ರಿಯಾಂಕಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹಲೋ, ಏನು ಆಟ ಆಡ್ತಾ ಇದ್ದೀರಾ? ಇಷ್ಟೊತ್ತು ಇನ್ನೇನು ಮಾಡ್ತಾ ಇದ್ವಿ? ಮಾತಾಡ್ತಾ ಇದ್ವಿ ಅಲ್ವಾ? ಸರಿ ಹೇಳು. ಏನಾಯ್ತು? ಹೇಳು. ಒಂದು 2 ಮಿನಿಟ್ಸ್ ಕಂಡ್ರೆ. ಏ, ಸ್ಟಮಕ್ ಪ್ರಾಬ್ಲಮು. ಧೈರ್ಯವಾಗಿರೋ ಕೃಷ್ಣ, ಧೈರ್ಯ ತಗೋಬೇಕು, ಧೈರ್ಯ ತಗೋಬೇಕು, ಧೈರ್ಯ ತಗೋಬೇಕು. ಲೈನ್ ಹೊಡೆಯೋದು ಪ್ರೀತಿ ಮದುವೆ. ಆಕಾಶವೇ ನಡಗಲಿ, ಭೂಮಿಯೇ ಬಿರುಕು ಬಿಡಲಿ, ನಿನಗೇನು ಕೊಡ್ಬೇಕು ನಾನ್ ಫಿಗರ್ನ. ನಮ್ ಜೊತೆ ಕಾಯ್ತಾ ಇದ್ದ, ಬೀದಿ ಬೀದಿ ಅಲಿತಾ ಇದ್ದ, ಇಲ್ಲ ಅಂದ್ರೆ ಅವಮಾನನೆ ಮಾಡ್ಕೊಳ್ದೆ ಚಪ್ಪಲಿ ಓಡಿಸ್ಕೊತಾ ಇದ್ದ. ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿದ್ರು ಸೈಲೆಂಟ್ ಆಗಿದ್ದ. ಇಡೀ ವಂಶಕ್ಕೆ ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿದಾಗ ಅಂತ ನಕ್ಕೊಂಡೇ ಇರ್ತಿದ್ದ. ನಿಂತರ ನನಗ್ ಭಯ ಇಲ್ಲ. ಕೃಷ್ಣ, ಹೋಗು, ನಿನ್ ಪ್ರೀತಿನ. ಅದು ಏನ್ ಹೇಳ್ಬೇಕು ಅಂದ್ರೆ, ನಾನು ನಿನ್ನ ಸರಿಯಾಗಿ ಹೇಳು. ಅಯ್ಯೋ ರೀ, ಅರ್ಥ ಆಗ್ತಾ ಇಲ್ವೋ? ಏನಂದ್ರೆ ನಾನು ನಿನ್ನ ರೇ ನಾನು ನಿಮ್ಮನ್ನ ಹೇಳು. ನಾನು ಹೇಳ್ಬೇಕು ಅದು ಅಯ್ಯೋ ನಾನು ನಿನ್ನ ಹೇಳು. ಹಿಂಗೆ ಹೇಳಿ ಸರಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮಾತಾಡೋಕ್ಕೆ ಆಗ್ತಿಲ್ಲ, ಇನ್ನೇನು ಮಾಡ್ತಾನವನು. ಸಾಕಾಯ್ತಾ? ಇವಾಗ ಹೇಳು. ಹಾಂ, ಓಕೆ. ನಾನು ನಿನ್ನ ಅದು ನಾನು ಅರ್ಥ ಆಗ್ತಾ ಇಲ್ವೋ? ಸರಿಯಾಗಿ ಅರ್ಥ ಆಗೋ ಥರ ಹೇಳು. ಒಂದು ನಿಮಿಷ ಸಾರಿ. ಬಾತ್ರೂಮ್ಗೆ ಹೋಗ್ತಿದ್ದಾನೆ, ಇವನಿಗೆ ಏನಾಗಿದೆಯೋ ತಿಳಿತಿಲ್ಲ. ಕನ್ನಡಿ ಮುಂದೆ ರಾಜನ್ ಥರ ಮಾತಾಡ್ತೀನಿ, ಮುಂದೆ ಹೋದ್ರೆ ಕಾಯ ಚಾನೆ ಬರೋದು. ಹೋಯ್ತು. ಪ್ರೀತಿನೇ ಇಲ್ದಿರೋ ಪ್ರಾಣಿಗೆ ಬರುತ್ತೆ, ಕಣ್ಣೇ ಇಲ್ದಿರೋ ಕೂಡಂಗ್ ಬರುತ್ತೆ, ಕಾಮನೆ ಇಲ್ದಿರೋ ಶಿವನಿಗೆ ಬರುತ್ತೆ. ಪ್ರೀತಿ ಬಂದ್ರೆ ನಾಚಿಕೆ ಮಾನ ಮರ್ಯಾದೆ ಏನು ಇರಲ್ಲ. ನೀನ್ ಯಾಕೆ ಭಯ ಪಡ್ತಾ ಇದ್ಯಾ? ಹೋಗು ಹೋಗು ಮಾತಾಡು, ಹೋಗು ಮಾತಾಡು ಕೃಷ್ಣ. ಸಿಂಹ ಆನೆ ಹುಲಿಯಂತೆ ಗರ್ಜಿಸು. ಹೋಗು ಕೃಷ್ಣ, ಹೋಗು. ಏನಾಯ್ತು? ಯಾಕೆ ಹಿಂಗ್ ಹೋಗಿ ಬಂದು ಮಾಡ್ತಾ ಇದ್ಯಾ? ಅದೇನಿಲ್ಲ ಬಿಡಿ. ಸರಿ, ಅದೆಲ್ಲ ಬಿಡು, ಹೇಳು. ಸುಸು, ಈಗಲಾದ್ರೂ ಮಾತಾಡ್ತಾನೆ ಇಲ್ವಾ ಇವನು? ಓಕೆ. ನೀನ್ ನಾನು ಇಟ್ಕೊಂಡು ಕಾಮಿಡಿ ಮಾಡಕ್ ಟ್ರೈ ಮಾಡ್ತಾ ಇದ್ಯಾ? ನನಗಾಗ್ಲೇ ತುಂಬಾ ಲೇಟ್ ಆಯ್ತಪ್ಪ. ಅಯ್ಯೋ, ಮ್ಯಾನೇಜರ್ದ್ ಬೇರೆ 5 ಮಿಸ್ಡ್ ಕಾಲ್. ಸರಿ, ನಾನು ಹೊರಡ್ಲಾ? ಬಾಯ್ ಬಾಯ್. ಬರ್ತೀನಿ, ಆಮೇಲೆ ಸಿಗೋಣ. ಬಾಯ್ ಬಾಯ್. ಇವನಿಗೆ ನಮ್ಮ ಸಹಾಯ ಬೇಕು, ದಾರಿ ತೋರಿಸ್ಬರ್ತೀನಿ. ಶಿಶು, ನಾನು ಬರ್ತೀನಿ. ಹಲೋ ಬ್ರೋ, ಹಲೋ. ವಿಶ್ ಮಾಡೋದ್ನಲ್ಲ, ಈಗ ನಾವಿಬ್ರು ಫ್ರೆಂಡ್ಸು. ಕೈ ಬಿಡು ಕೆಳಗೆ. ಯಾರು ನೀವು? ಮಲೇಷ್ಯಾ, ಸಿಂಗಾಪುರ್, ಥೈಲ್ಯಾಂಡ್, ಲಂಡನ್, ಅಮೆರಿಕ, ಈ ಥರ ದೇಶ ವಿದೇಶಗಳಿಗೆಲ್ಲ ಹೋಗಿ ಲೈನ್ ನೋಡೋದು, ಹುಡುಗಿರು ನಿಲ್ಲಿಸ್ಕೊಳ್ಳೋ ಪ್ರೇಮದಾಸ ನಾನೇ. ನನ್ನ ಪರಿಚಯ ಇಲ್ವಾ? ಐ ಆಮ್ ಪ್ರೇಮದಾಸನ್. ಗ್ಲಾಡ್ ಟು ಮೀಟ್ ಯು. ಕೈ ಕೊಡಪ್ಪ, ಹೊಡ್ಕೊಳ್ಳೋಣ. ನಾನು ನೋಡಿ ಎದ್ರಕೋಬೇಡ, ಮೆತ್ತಿಗೆ ಕುಲುಕ್ತೀನಿ. ಹಿಂಗೆ ಹಿಂಗೆ ಹೊಡ್ಕೆ ಅಡ್ಡಿ. ಬ್ರೋ, ಅಷ್ಟೊತ್ತಿಂದ ನೀನು ವಾಚ್ ಮಾಡ್ತಾ ಇದ್ದೀನಿ. ಅದು ನನ್ನ ಸುಸ್ಸು. ಆಯ್ ಸುಸ್ಸು. ಬ್ರೋ, ನಿನಗೆ ಬಂದಿರೋ ಡಿಸೀಸ್ ಹೆಸರು ಹುಡುಗಿ ನೋಡ್ತಿದ್ದಂಗೆ ಬಾಯಿಗೆ ಬರೋದು ಅಂತ ಹೆಸರು. ನಿನಗೆ ಹುಡುಗಿನ ನೋಡ್ತಿದ್ದಂಗೆ ಬಾಯಿಗೆ ಬಂದು ತಗ್ಲಾಕಳತ್ತೆ. ಇದಕ್ಕೊಂದು ಒಳ್ಳೆ ಔಷಧಿ ಇದೆ ಬ್ರೋ. ಬೆಳಗ್ಗೆ ಮತ್ತು ರಾತ್ರಿ ಕೈ ತುಂಬ ಹುಣಸೆ ಎಲೆನ ಚೆನ್ನಾಗಿ ಹರ್ಕೊಂಡು ದಿನ ಕುಡಿತಾ ಇದ್ರೆ ಎಲ್ಲ ಬರುತ್ತೆ ಅಪ್ಪಿ. ಮಾತು ಆಗ ನೀನ್ ಚೆನ್ನಾಗಿ ಮಾಡ್ತೀಯ. ಏನ ಮಾಡ್ತೀನ? ಲವ್ ಬ್ರೋ, ಪ್ರೀತಿ. ಮಾತಾಡೋದಕ್ಕೆ ಇಷ್ಟು ಒದ್ದಾಡಿದ್ರೆ ಮುಂದೆ ಹೆಂಗಪ್ಪ ಮಾಡ್ತೀಯ ಬ್ರೋ? ಏನ್ ಮಾಡ್ತೀನಿ? ಪ್ರೀತಿನಪ್ಪ. ಕಷ್ಟ ಬ್ರೋ. ಇದನ್ನ ಹಂಗೆ ಬಿಡ್ಕೊಂಡ್ರೆ ಬೆಳಿಬೇಕದ್ದೇನು ಬೆಳೆಯಲ್ಲ. ಗಡ್ಡ ಗಡ್ಡ
ಬೆಳಿಬೇಕಾದ್ರೂ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಲೈಫೇ ವೇಸ್ಟ್ ಆಗ್ಬಿಡುತ್ತೆ ಬ್ರದರ್. ಯೋಚನೆ ಮಾಡು ಬ್ರೋ. ಏನು ಅರ್ಥ ಆಗ್ತಿಲ್ವಲ್ಲ? ನಾನು ಹೇಳೋ ಜಗತ್ಗೆ ಅರ್ಥ ಆಗುತ್ತೆ, ನಿನಗೆ ಅರ್ಥ ಆಗ್ತಾ ಇಲ್ವಾ ಬ್ರೋ? ನೀನು ಏನಕ್ಕೂ ಲಾಯಕ್ಕಿಲ್ಲ ಬಿಡು ಬ್ರೋ. ಇನ್ನು ಎಷ್ಟು ವರ್ಷ ಆದ್ರೂ ಸರಿ ನೀನು ಹಿಂಗೆ ಇದ್ರೆ ನಿಂದೆಲ್ಲ ಹಿಂಗೆ ಇರುತ್ತೆ ಬ್ರೋ. ನಿನ್ ಜೊತೆ ಹೊಡ್ಕೊಳ್ಳಲ್ಲ, ನಿನ್ ಜೊತೆ ಟೂ ಬ್ರೋ. ಏನು ಶಾಪ್ ಆಗ್ತೀವನೆ? ನೀನ್ ವೇಸ್ಟ್ ಬ್ರೋ. ಡಾರ್ಲಿಂಗ್ ಸುಸು ಅನಂತನ ಅವಂತರ ಸೆಕೆಂಡ್ ಶೋಗೆ ಹೋಗೋಣ. ಬಾ 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 ಬಾ. ವೇಸ್ಟ್ ಫೆಲೋ. ಹುಡುಗಿ ಲೈಫ್ನ ಹಾಳು ಮಾಡ್ತಾ ಇದ್ದಾನೆ. ಹೋಗೋ ಹಂದಿ ಮುಗ್ದವನೆ. ಅವನು ಅವನ ಮುಖನೂ ನನ್ನ ಮೇಲೆ ಡೌಟ್ ಪಡಿಸ್ಬಿಟ್ಟ. ಸರಿ, ಈಗ ಹೋಗಣ್ವಾ? ಮೈಸೂರ್ ಹತ್ರ ಒಂದು ಹೊಸ ಲ್ಯಾಂಡ್ ಅನೌನ್ಸ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹೌದು, ನೀವ್ ಯಾವಾಗ ಲ್ಯಾಂಡ್ ತಗೋತೀರಾ? ಸರ್ ಬೇರೆ ದಿನಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗ್ತಾ ಇದ್ದೀರಾ. ಸುಮ್ಮನೆ ಕೋಪ ಬರಿಸ್ಬೇಡ. ನಮ್ಮ ಮನೆ ಹತ್ರ ಇರೋ ಎಲ್ಲ ಆಂಟಿಗಳು ಅದೇ ಥರ ಹೇಳ್ತಿದ್ದಾರೆ. ಹಂಗಾದ್ರೆ ನೋಡ್ತೀರ ನನ್ನ? ದಿಢೀರ್ ಅಂತ ಯಾಕೋ ಒಂದೊಂದ್ಸರಿ ನಾನೇನೋ ನಿನ್ ಕೈಲಿರೋ 5 ಸ್ಟಾರ್ ಚಾಕ್ಲೇಟ್ ಕಿತ್ಕೊಂಡ್ ತಿಂದಂಗ್ ನೋಡ್ತೀಯಾ? ಏನೋಪ್ಪ. ನನ್ನ ಪ್ರೀತಿನ ನಿನಗೆ ಹೇಳಕ್ ತುಂಬಾ ಒದ್ದಾಡ್ತಾ ಇದ್ದೀನಿ. ಅಣ್ಣನ ಯಾರು? ಎಲ್ಲಿ? ನಿಮ್ನೇ ಅಣ್ಣ. ಬನ್ನಿ ಇಲ್ಲಿ. ನಾನಾ? ಈ ತಡಿ ಬರ್ತೀನಿ ನಿಂಗೆ ನಿಮಿಷ. ಅಣ್ಣ ಅಂತೆ. ಹಿಂಗೇನು ಮಾಡ್ಬೇಕು ಅಂದ್ರೆ ಈಗ? ಎಲ್ಲಿ ಪರ್ಸು? ಇದ್ರಲ್ಲಿ ಇರೋದು ಯಾರು ಗೊತ್ತಾ? ಇವ್ರನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಇವ್ರನ್ನ ಎಲ್ಲಾದ್ರೂ ಯಾವಾಗಾದ್ರೂ ನೋಡಿದ್ಯಾ? ಮತ್ತೆ ಹೆಂಗ್ರಿ ನೀವು ನನ್ನ ಅಣ್ಣ ಅಂತ ಕರಿತೀರಾ? ಈ ಫೋಟೋದಲ್ಲಿರೋರ ನಮ್ಮ ಅಪ್ಪ ಅಮ್ಮ. ಇವ್ರು ಹುಟ್ಟಿದ್ರೆ ನೀವು ನನಗೆ ಅಕ್ಕನೋ ತಂಗಿನೋ ಆಗಿರ್ತೀರಾ. ನೀವು ಇದುವರೆಗೂ ಇವ್ರನ್ನ ನೋಡೇ ಇಲ್ಲ ಅಂತೀರಾ. ಮತ್ತೆ ಹೆಂಗ್ರಿ ನೀವು ನನ್ನ ಅಣ್ಣ ಅಂತ ಕರಿದ್ರಿ? ಫಸ್ಟ್ ಸಾರಿ ಕೇಳ್ರಿ. ಅಣ್ಣ ಅಂತ ಕರಿತೀನಿ, ಸಾರಿ ಕೇಳ್ರಿ. ಕೇಳ್ರಿ ಸಾರಿ. ಓಕೆ ಓಕೆ ಓಕೆ. ಐ ಆಮ್ ಸಾರಿ. ಇದು ನೋಡಿ, ಇದು ನೋಡಿ, ಈ ಫೋಟೋದಲ್ಲಿರೋರೆ ನಿಮ್ಗೆ ಅತ್ತೆ ಮಾವ. ಬೈ ಐ ಲವ್ ಯು. 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 ಏನಾಯ್ತು ನಿಮಗೆ? ನೀನಿನ್ನ ನನಗೆ ರಿಪ್ಲೈಯೇ ಕೊಟ್ಟಿಲ್ವಲ್ಲ ಪ್ರಿಯಾಂಕಾ? ಏನ್ ರಿಪ್ಲೈ? ಯಾಕೆ? ಏನು ಗೊತ್ತಿಲ್ದಿರೋ ಥರ ಆಡ್ಬೇಡ. ನನಗೆ ಪ್ರಪೋಸ್ ಮಾಡಿದೆ ತಾನೆ? ಮತ್ತೆ ಶುರು ಮಾಡ್ತಾ ಇದ್ದಾನಲ್ಲಪ್ಪ. ನಾನ್ ನಿನ್ ಜೊತೆ ಆ ರೀತಿ ಇರ್ಲಿಲ್ಲ. ನನ್ನ ಮನಸ್ಸಲ್ಲಿ ಮೊದಲಿಂದ ಅದೇ ಥರನೇ ಇತ್ತು. ಜೀವನದಲ್ಲಿ ಬರೀ ಲವ್ ಮಾತ್ರನಾ? ಪ್ರೀತಿನೇ ಇಲ್ಲ ಅಂದ್ರೆ ಈ ಜೀವನನೇ ವೇಸ್ಟ್. ನನ್ಗಂತ ಕೆಲವು ಗುರಿಗಳಿದೆ. ಪ್ರೀತಿನೇ ಮೊದಲನೇ ಗುರಿಯಾಗಿ ಇಡ್ಕೋ. ಇಲ್ಲಿ ನೋಡು, ನನ್ನ ಲೈಫಲ್ಲಿ ಸಂತೋಷ ಇಲ್ಲದೆ ಇರ್ಬೋದು, ಆದ್ರೆ ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ನ ಲೈಫಲ್ಲಿ ನನಗೆ ಅಂತ ಒಂದು ಚಿಕ್ಕ ಆಂಬಿಷನ್ ಇದೆ. ಯಾವಾಗ್ಲೂ ದೂರ ಇರೋನು ಹತ್ರ ಇರೋನು ಒಂದೇ ತರ ನೋಡೋದ್ ಕಲ್ತ್ಕೋಬೇಕು. ಅದೇ ಎಲ್ಲರಿಗೂ ಒಳ್ಳೇದು. ಆದ್ರೆ ನೀನು, ನಾನು ಇನ್ನೊಂದು ಒಳ್ಳೆ ಫ್ರೆಂಡ್ ಆಗ್ತಾನೆ ನೋಡ್ದೆ. ಆದ್ರೆ ನನ್ನ ಎಲ್ಲ ಫ್ರೆಂಡ್ಸ್ಗಿಂತ ನೀನಂದ್ರೇನೆ ನಂಗೆ ತುಂಬಾ ಇಷ್ಟ, ಗೊತ್ತಾ? ಆದ್ರೆ ನೀನೆಲ್ಲದನ್ನು ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟೆ. ಇಲ್ಲಿ ನೋಡು, ನಂಗೆ ಅಪ್ಪ ಅಮ್ಮ ಇಲ್ಲ, ಆದ್ರೆ ಕಾನ್ಫಿಡೆನ್ಸ್ ಇದೆ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಬರ್ಬೇಕು, ಒಂದ್ ಚಿಕ್ಕ ಟ್ರಸ್ಟ್ ಓಪನ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಆ ಟ್ರಸ್ಟ್ ಅಲ್ಲಿ ನನ್ನೇ ಮೊದಲನೇವನಾಗಿ ತಗೋ, ನಾನು ನಿನ್ ಜೊತೆನೇ ಇರ್ತೀನಿ. ನೀನ್ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ಯಾ. ನಿನ್ ಮನ್ಸು ಚೇಂಜ್ ಆಗ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ನನ್ನ ಪ್ರೀತಿ ಸಿಗ್ಲಿ ಅಂತ ನಾನು ಅದೇ ದೇವ್ರನ್ನ ಬೇಡ್ಕೋತೀನಿ. ಇಲ್ಲ ಕೃಷ್ಣ, ಪ್ರೀತಿ ಎಲ್ಲದನ್ನು ಡೈವರ್ಟ್ ಮಾಡ್ಬಿಡುತ್ತೆ. ಹಾಗೆ ಅನ್ಕೊಂತ್ಯಾ? ನಿನ್ ಗುರಿ ಸಾಧಿಸಕ್ಕೆ ನಾನ್ ಜೊತೆಗಿರ್ತೀನಿ. ಗುಡ್, ಯೋಚನೆ ಮಾಡ್ತಾ ಇದ್ಯಾ? ಹಾಗೆ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ಹೇಳು. ನನಗೆ ಸ್ವಲ್ಪ ಟೈಮ್ ಬೇಕು. ಬೇಕಿದ್ರೆ ಒಂದು 10 ನಿಮಿಷ ಟೈಮ್ ತಗೊಂಡು 5 ನಿಮಿಷದಲ್ಲಿ ಹೇಳ್ಬಿಡು. 10 ನಿಮಿಷನಾ? ಸರಿ ಸರಿ, ಒಂದು 10 ಗಂಟೆ ತಗೋ.
ಆಮೇಲೆ ನಿರ್ಧಾರ ಹೇಳು. ಈ ಲೆಕ್ಕ ಎಲ್ಲ ಬೇಡ. ಇವತ್ತು ರಾತ್ರಿ 12 ಗಂಟೆಗೆ ನಾನು ನಿರ್ಧಾರ ಹೇಳ್ತೀನಿ. ಏನ್ರಿ ರಾತ್ರಿ 12 ಗಂಟೆಗೆ ದೆವ್ವ ಬರೋ ಟೈಮಲ್ಲ ನಿಮಗೆ ಪ್ರೀತಿ ಬರುತ್ತೆ? ಕೃಷ್ಣ, ಇಲ್ಲಿ ನೋಡು, ನಾನು ಕನ್ಫರ್ಮ್ ಆಗಿ ನಿಂಗೆ ಓಕೆ ಹೇಳ್ತೀನಿ ಅಂತ ನಂಬ್ಕೊಂಡು ಕೂತ್ಕೋಬೇಡ. ಅಯ್ಯಯ್ಯೋ, ಹಾಗಾದ್ರೆ ನೋ ಹೇಳ್ತೀಯಾ? ನನಗೆ ಗೊತ್ತಿಲ್ಲ, ನಾನು ಡೌಟಲ್ಲಿದ್ದೀನಿ. ನಾನು ಎಸ್ ಆದರೂ ಹೇಳ್ಬೋದು, ನೋ ಆದರೂ ಹೇಳ್ಬೋದು. ನಾನು ಏನು ಹೇಳಿದ್ರು ನೀನು ಪಾಸಿಟಿವ್ ಆಗಿ ತಗೋಬೇಕು. ಪಾಸಿಟಿವ್ ಆಗ ನೀನು ಓಕೆನೇ ಹೇಳ್ತೀಯ ಅಂತ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸರಿ, 12 ಗಂಟೆಗೆ ಸರಿಯಾಗಿ ನನಗೆ ಮರೀದೆ ಫೋನ್ ಮಾಡ್ತಾ ತಾನೆ? ಇಲ್ಲ, ನಾನು ನಿನಗೆ ಮೆಸೇಜ್ ಮಾಡ್ತೀನಿ. ಸರಿಯಾಗಿ ಇವತ್ತು ರಾತ್ರಿ 12 ಗಂಟೆಗೆ ನನ್ನ ನಿರ್ಧಾರ ಮೆಸೇಜ್ ಆಗಿ ಬರುತ್ತೆ. ಸರಿ, ನಿನ್ನ ನಂಬರ್ ಹೇಳು. 9082727261. ನೈಟ್ 12 ಗಂಟೆಗೆ ನಿನ್ನ ಮೆಸೇಜ್ಗೋಸ್ಕರ ಈ ಕ್ಷಣದಿಂದನೇ ನಾನು ಕಾಯ್ತಾ ಇರ್ತೀನಿ. ನನ್ನ ಏಮರ್ಸ್ಬೇಡ ಪ್ರಿಯಾಂಕಾ. ಸತ್ಯವಾಗ್ಲೂ ಏಮಾರ್ಸಲ್ಲ. ಎಸ್ಸೋ ನೋನೋ ನಿನಗೆ ಮೆಸೇಜ್ ಬರುತ್ತೆ. ಅಲ್ಲಿವರೆಗೂ ನನಗೆ ಡಿಸ್ಟರ್ಬ್ ಮಾಡಬೇಡ. ಪ್ರಿಯಾಂಕಾ, ನಾಳೆ ವ್ಯಾಲೆಂಟೈನ್ಸ್ ಡೇ. ನನಗೂ ಯಾರೂ ಇಲ್ಲ, ಅವಳಿಗೂ ಯಾರೂ ಇಲ್ಲ. ನಾವಿಬ್ಬರು ಒಂದಾದರೆ ಆ ದೇವ್ರಿಗೂ ಖುಷಿ ಆಗುತ್ತೆ. ನಿಜವಾಗ್ಲೂ ಅವಳು ನಂಗೆ ಸಿಗ್ತಾಳೆ. ರಾಮೇತಿ ರಾಮ ಭದ್ರೇತಿ ರಾಮಚಂದ್ರೇತಿ ವಾಸ್ಮರನ್ ಈ ವ್ಯಾಲೆಂಟೈನ್ಸ್ ಡೇಗೆ ಪ್ರಿಯಾಂಕಾ ಖಂಡಿತವಾಗ್ಲೂ ನನ್ನ ಜೊತೆನೇ ಇರ್ತಾಳೆ. ರಾಮ ರಮೇ ರಮಾ. ಬನ್ನಿ, ಮೊಬೈಲ್ ರಚನೆ. ಹೌದು ಪೂಜಾರೆ. ಹೆಸರು ನಕ್ಷತ್ರ ಹೇಳಿ. ಸೋನಿ. ಸೋನಿ ನಾಮಧೇಯಸ್ಯ ನೂತನ ಐಶ್ವರ್ಯಾಣಾಂ ಸಮೃದ್ಧ್ಯರ್ಥಂ. ರಾಮೇತಿ ರಾಮ ಭದ್ರೇತಿ ರಾಮಚಂದ್ರೇತಿ ವಾಸ್ಮರನ್ ನರೋನಾ ಲಿಪ್ಯತೆ ಪಾಪಂ ಮೃತ್ಯುಂ ಮೃತ್ಯುಂ ಚ ವಿಂದತಿ. ಏನಪ್ಪ, ಕೆಲ್ಸಕ್ಕೆ ಏನಾರು ಅಪ್ಲಿಕೇಶನ್ ಹಾಕಿದ್ಯಾ? ಈಗ ಫೋನ್ ಬರುತ್ತಾ? ಇಲ್ಲ ಪೂಜಾರೆ, ಮೊದಲನೇ ಬಾರಿಗೆ ಒಂದು ಹುಡುಗಿ 12 ಗಂಟೆಗೆ SMS ಕಳಿಸ್ತೀನಿ ಅಂತ ಹೇಳಿದಾಳೆ, ಅದಕ್ಕೆ ಪೂಜಾರೆ. ಒಂದು SMS-ಗೆನಾ? ಕಲಿಯುಗ ಹಾಳಾಯ್ತಪ್ಪ. ಅದೇ ಈ ಸೆಲ್ ಫೋನಲ್ಲಿ ದೇವ್ರ ಫಿಲಮ್ ಇದೆಯಾ? ಅದೆಂತಕ್ಕೆ ಮೆತ್ತಕ್ಕೆ ಕೇಳ್ತೀರಾ ಪೂಜಾರೆ? ದೇವ್ರ ಫಿಲಮ್ ತಾನೆ, ಜೋರಾಗೆ ಕೇಳಿ. ಈಗ ಅರ್ಥ ಆಯ್ತು ನಿನಗೆ ಯಾಕೆ ಯಾವ ಹುಡುಗಿನೂ ಸೆಟ್ ಆಗ್ತಿಲ್ಲ ಅಂತ. ಹೋಗು ಮುಂಡೆ, ಹೋಗು, ಹಾಳಾಗಿ ಹೋಗು. ಪ್ಲೇ ಬಾಯ್. ಏನಯ್ಯ, ಮುಗೀತಾ? ತಗೊಳ್ಳಿ. ನೆಕ್ಸ್ಟ್ ಬರ್ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಡು. ನಂಬರ್ ನೋಡಿ, ನಿಮ್ಮನ್ನ ನಂಬ್ಕೊಂಡು GST ಇಲ್ಲ ಕಟ್ತಾ ಇದ್ದೀನಿ ಕಣ್ರು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಫೋನ್ ಮಾಡ್ಕೊಂಡು ಬಾ. ಮಜಾ ಮಾಡು, ಹೋಗು. ಇಂಥ 4 ಜನ ಸಿಕ್ಬಿಟ್ರೆ ನನ್ನ ಜೀವನ ಆರಾಮಾಗಿ ನಡೀತಿದೆ. ನಿಮ್ಮ ಫೋನ್ ಸ್ವಲ್ಪ ಕೊಡಿ ಅಣ್ಣ. ಫೋನ್ ನಿನಗೆ ಕೊಟ್ರೆ ನನ್ನ ಕ್ಯಾಮೆ? ನನ್ನ ಜೀವನನೇ ಈ ಫೋನಲ್ಲಿ ಐತೆ ಕಣಯ್ಯ. ಅಣ್ಣ, ಒಂದೇ ಒಂದು ಫೋನ್ ಕಾಲ್ ಮಾಡ್ಕೊಡ್ತೀನಿ, ಕೊಡಿ ಅಣ್ಣ. ಹುಡುಗಿ ನಂಬರ್ ತಾನೇ? ಇಲ್ಲ ಅಣ್ಣ, ನನ್ನ ನಂಬರ್ಗೆ ಕಾಲ್ ಮಾಡ್ಬೇಕಣ್ಣ. ನಿನ್ನ ನಂಬರ್? ಒಬ್ಬ ಕಳ್ಳ ನನ್ನ ಫೋನ್ ಕಿತ್ಕೊಂಡು ಹೋಗ್ಬಿಟ್ಟ ಅಣ್ಣ. ಫೋನ್ ಮಾಡ್ಬಿಟ್ಟು ಅವನ ಹತ್ರ ಬೇಡ್ಕೊಂಡಾದ್ರೂ ನನ್ನ ಫೋನ್ ಇಸ್ಕೊತೀನಿ, ಕೊಡಿ ಅಣ್ಣ. ಒಂದೇ ಒಂದು ಕಾಲ್ ಅಣ್ಣ, ಪ್ಲೀಸ್ ಕೊಡಿ ಅಣ್ಣ. ಚಿಂತರ ಮಾತಾಡ್ತಾ ಇದೆಯಾ? ನೋಡಕ್ಕೊಳ್ಳೆ ಟಿಪ್ ಟಾಪ್ ಆಗಿ ಜೆಂಟ್ಲ್ಮ್ಯಾನ್ ಆಗಿದ್ದಂಗಿದ್ಯಾ? ನೋಡಕ್ಕೊಳ್ಳೆ ಕಾಸಿನ ಹತ್ರ ಇದೆಯಾ? ಕದ್ದ ತಕ್ಷಣ ನಿನ್ನ ಫೋನಲ್ಲಿ ಸಿಮ್ ಕಾರ್ಡ್ ಹಂಗೆ ಇಟ್ಟಿರ್ತಾನೆ ಏನು? ಇಷ್ಟಲ್ಲಿ ಬಿಸಾಕಿರ್ತಾನೆ, ಹೋಗು. ಅಲ್ಲ ಅಣ್ಣ, ಹಂಗೆಲ್ಲ ಹೇಳ್ಬೇಡಿ ಅಣ್ಣ. ಒಂದೇ ಒಂದು ಫೋನ್ ಕಾಲ್ ಮಾಡ್ಕೊಡ್ತೀನಿ, ಕೊಡಿ ಅಣ್ಣ ಪ್ಲೀಸ್ ಅಣ್ಣ. ಒಂದೇ ಒಂದು ಸರಿ ಪ್ಲೀಸ್ ಅಣ್ಣ, ನನ್ನ ಲೈಫ್ ಅಣ್ಣ, ಅದು ಸ್ವಲ್ಪ ಕೊಡೋಣ. ಏನೋ ಇಷ್ಟೊಂದು ಇಷ್ಟವಂತನಾಗಿದ್ಯಾ? ಬೇರೆ ಕೇಳ್ತಾವ, ಸ್ವಲ್ಪ ಹೆಲ್ಪ್ ಮಾಡೋಣ ಅಣ್ಣ, ಅರ್ಜೆಂಟ್ ಅಣ್ಣ, ಲೈಫ್ ಅಣ್ಣ. ಇದು ನನ್ನ ಜೀವನನೇ ಕಣೋ. ತಗೋ, ಬೇಗ ಕಾಲ್ ಮಾಡ್ಬಿಟ್ಟು ಕೊಡು. ಥ್ಯಾಂಕ್ ಯು ಅಣ್ಣ. ಅಯ್ಯೋ ಅಣ್ಣ, ನಿಮ್ಗೆ ಫೋನ್ ಬರ್ತಿದೆ ಅಣ್ಣ. ಇವನು ಬೇರೆ ಫೋನ್ ಮಾಡ್ತಾನಲ್ಲಪ್ಪ. ಏನು ಕೇಳ್ತಾನೋ ಏನೋ ಕತೆ. ಅಯ್ಯೋ, ಏನು ಹೇಳದಪ್ಪ? ಸರಿ ಎತ್ತಣ. ಹೇಳೋ ರಸಿಕಮಣಿ, ನಾನು ಇಟ್ಟರ ಹೆಸರು ನಿನ್ನ ಕರೆಕ್ಟಾಗಿ ಸೂಟ್ ಆಗ್ತಿದೆ ಕಣ. ನಿನ್ನ ಟೇಸ್ಟಿಗೆ ತಕ್ಕಂಥ ಯಾವುದೋ ಪಾರ್ಟಿ ಸಿಕ್ಕಿಲ್ವೋ? ಸ್ವಲ್ಪ ವೈಟ್ ಮಾಡು. ಸಿಕ್ಕಿದ್ರೆ ಯಾವುದೋ ಒಳ್ಳೆ ಮಾಲಿರಂಗಿದೆ, ಇದನ್ನೇ ಅದಂಬಿಡ್ಲ. ಪಾರ್ಟಿ ಇದೆ, ಆದರೆ ಇದಕ್ಕೆ ಸೆಟ್ ಆಗಲ್ಲ. ಅಡ್ಜಸ್ಟ್ ಆಗಲ್ಲ ನಿನಗೆ. ಸರಿ, ಫೋನ್ ಇಡು, ನಾನೇ ಫೋನ್ ಮಾಡ್ತೀನಿ, ಇಡು. ತಮ್ಮ, ಅದು ಯಾವ ನಂಬರ್ ಕಾಲ್ ಮಾಡಿ ಬೇಗ ಕೊಡು. ನೋಡಿದ್ರೆ ಸರಿ ಹೋಗ್ಬೋದು ಅನಿಸ್ತಿದ್ಯಲ್ಲ. ಅಯ್ಯೋ ಅಣ್ಣ, ಮತ್ತೆ ಫೋನ್ ಬರ್ತಿದೆ ಅಣ್ಣ. ಇನ್ನು ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ನನ್ನ ಕರ್ಕೊಂಡೋಗ್ಬಿಡ್ತಾನೆ ಅವನು. ರಸಿಕಮಣಿ, ಪಾರ್ಟಿ ಹೆಂಗಿದೆ ಅಂತ ತಾನೇ ಕೇಳ್ತಿದ್ಯಾ? ಪಾರ್ಟಿ ನೋಡೋಕ್ಕೆ ಟಿಪ್ ಟಾಪ್ ಆಗಿ ಮೈಕೈ ಎಲ್ಲ ತುಂಬಿಕೊಂಡು ಚೆನ್ನಾಗಿ ಬೆಳ್ಳಗಿದ್ದಾನೆ. ನೀನೇನಾರ ನೋಡಿದ್ರೆ ಆದ್ರೆ ಇವ್ನು ಸೆಟ್ ಆಗಲ್ಲ ಕಣ. ಈಗ ನೀನು ಫೋನ್ ಇಡೀಗ, ನಾನು ಆಮೇಲೆ ಮಾಡ್ತೀನಿ. ತಮ್ಮ, ನೀನು ಫೋನ್ ಮಾಡು, ಬೇಗ ಮಾಡ್ಬಿಟ್ಟು ಕೊಡು, ಬೇಗ 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 ಕೊಡು. ಮತ್ತೆ ಫೋನ್ ಅಣ್ಣ.
ಏಯ್ ಸಿಕ್ಕಮ್ಮಣ್ಣಿ ಹೇಳಿದ್ರೆ ಕೇಳಪ್ಪ. ಏನಪ್ಪ ಹಿಂಗೆ ಹಿಂಸೆ ಇಡ್ತೀಯ ಏನು? ತಮ್ಮ ನಿನ್ನ ವೆಯ್ಟ್ ಎಷ್ಟಪ್ಪ? 60 kg. ಯಾಕೆ? 60 kg ಅಂತ ಕಣಪ್ಪ. ಇದ್ದೇನು ಪ್ರಯೋಜನ? ಇವನು ಅದಕ್ಕೆ ಸೆಟ್ ಆಗಲ್ಲ ಬಿಡ. ಯಾಕೆ ಕೇಳ್ತಾವ ನೀನು? ಏನು ಹೈಟಾ? ತಮ್ಮ ನಿನ್ನ ಹೈಟ್ ಎಷ್ಟು? 5.8. ಯಾಕೆ ಕೇಳ್ತಾ ಇದೀಯಾ? 5.8 ಇದ್ರೇನು ಪ್ರಯೋಜನ? ಅದಕ್ಕೆ ಒಂದು ಸೆಟ್ ಆಗಲ್ಲಪ್ಪ. ಇದು ತಮ್ಮ ನಿನ್ ತಲೆ ತೋರ್ಸು. ಯಾಕಯ್ಯ? ತೋರ್ಸಪ್ಪ. ಸ್ಪಂಜ್ ತರಾನೇ ಇದೆ. ಏನಯ್ಯ ನೋಡ್ತಾ ಇದೀಯಾ? ಯೋ ಒಂದ್ ಕೂದ್ಲು ಬೆಳಗಿಲ್ಲ ಕಣಯ್ಯ, ಒರಿಜಿನಲ್ ಕೂದ್ಲು, ಫುಲ್ ಯಂಗ್ ಪೀಸು. ಹೌದು, ಇದ್ರೆ ಏನ್ ಪ್ರಯೋಜನ? ಏನ್ ಪ್ರಯೋಜನ? ನಾನು ಹೇಳ್ತಾ ಇದೀನಿ ತಾನೇ ಅವ್ನು ಅದಕ್ಕೆ ಸೆಟ್ ಆಗಲ್ಲ ಅಂತ. ಇನ್ನೊಂದ್ಸತಿ ಹೇಳಿದ್ ಯಾವ ಪಾರ್ಟಿನ ಕಳ್ಸಲ್ಲ. ಯೋ ಯಾರಯ್ಯ ಸರಿ ಬರಲ್ಲ? ಯೋ ನನ್ನ ಕೈಲೆಲ್ಲ ಆಗತ್ ಕಣಯ್ಯ. ಯಾರಯ್ಯ ನೀನು? ತಾಕತ್ತಿದ್ರೆ ಮುಂದೆ ಬರಯ್ಯ, ಬಾರಯ್ಯ, ಇಡೆಯ ಫೋನು. ಯಾವ್ದಕ್ಕೆ ಸರಿ ಬರಲ್ಲ? ನಾನು ಎಲ್ಲದಕ್ಕೂ ಸರಿ ಆಗ್ತೀನಿ ಕಣಯ್ಯ. ನನಗೆ ಹೇಳ್ತೀಯ ನೀನು? ಏಯ್ ಹೋಗಣ್ವಾ? ಯೋ ಯಾರಯ್ಯ ಇವನು? ಇವಾಗ ತಾನು ಹೇಳ್ದಲ್ಲ ಎಲ್ಲದಕ್ಕೂ ಸೆಟ್ ಆಗ್ತೀನಿ ಅಂತ. ಹೋಗು. ಓ ಇವನ ಅವನು? ಯಾರ ನೀನು? ಏನ್ ಅನ್ಕೊಂಡ್ಬಿಟ್ಟಿದ್ದೆ ನೀನು? ನಾನು ಎಲ್ಲದಕ್ಕೂ ಸರಿ ಆಗ್ತೀನಿ ಗೊತ್ತಾ ನಿನ್ಗೆ? ಬಾರ ನೋಡೇ ಬಿಡೋಣ, ಬರಲೇ. ಬಾರ ಯಾರ ಮಗನೋ ಏನು ಎಲ್ಲ ಚಲಪಿಲಿ ಆಗುತ್ತೆ ಈಗ. ಇವನ್ ಬೇರೆ 3 ತಿಂಗಳಿಂದ ಕಾಯ್ಕೊಂಡಿದ್ದ. ನಾನು ಒಬ್ಬ 10 ಜನ ಸಂಭಾಳಿಸ್ತೀನಿ ಕಣ. ತೆಗೆಕಯ್ಯನ ಬಾರ. ಬಾರ ಬಾರ ನೋಡ್ಕೊತೀನಿ ಬಾರ ನಿನ್ನ. ಬಾರ. ಅಯ್ಯೋ ಪಾಪಿ ನನ್ನ ಮಗನೇ. ನೀನ್ ಪ್ಯಾಂಟೆಲ್ಲ ಬಿಡ್ತಾನೆ. ಅಯ್ಯಪ್ಪ ಗಂಡ್ಸ ಇವನು. ಕರ್ಮ. ನಾನು ಹೇಳ್ದೆ ಹೋದ. ಯೋ ಇದಕ್ಕೆನ ಸರಿ ಹೋಗಲ್ಲ ಅಂತ ಹೇಳ್ತಿದ್ದ ನೀನು? ಗಂಡ್ಸು ಹೆಂಗಯ್ಯ? ಅಸಹ್ಯ ಹೋಗಲ್ಲ ನಿನ್ಗೆ? ಮನುಷ್ಯ ನೀವು? ಏನು ಫ್ರೆಶ್ ಪೀಸಾ? ಥೂ ನಿಮ್ಮ ಸಾಯಿಸ್ಬಿಡ್ತೀನಿ ಮಗನೇ. ಇದು ಒಳ್ಳೆ ಬಿಸ್ನೆಸ್, ಚೆನ್ನಾಗಿ ಸಂಪಾದಿಸ್ಬೋದು. ಕಲ್ಲಿದ್ದಿದ್ರೆ ಸಾಯಿಸ್ಬಿಡ್ತಿದ್ದೆ ಮಗನೇ ನಿನ್ನ. ಅಷ್ಟೇ ಹಿಂಗೆ ನೀನು ನಿನ್ನ ಬಿಸ್ನೆಸ್ ನಾಶವಾಗಿ ಹೋಗ್ಲಿ ಮಗನೇ. ಹೋಗ ಸುಮ್ಮನೆ ನೀನು. ಅಯ್ಯೋ ನಿಮ್ಮ ಬಂದಲ್ಲೋ ಫೋನ್ ಕೊಡ್ರು. ಆಂಟಿ ತಗೊಳ್ಳಿ ಆಂಟಿ, ನೀವು ಕೇಳಿದ್ದನ್ನೆಲ್ಲ ತಂದಿದ್ದೀನಿ. ಹೌದು, ಯಾಕೆ ಲೇಟು? ವೈನ್ ಶಾಪಲ್ಲಿ ಲೇಟ್ ಆಯ್ತು. ಬಸ್ಕಿ ಆಂಟಿ ಬಸ್ಕಿ ಹೊಡಿ. ಹೇಳ್ಕೊಟ್ಟೆ ಯಾವಾಗಿನ ಮಾಡ್ಬೇಕು ಥರನೇ. ಆಂಟಿ. ಇನ್ನೊಂದ್ಸಲ ಸರ್ಕ್ ತರುವಾಗ ಲೇಟ್ ಮಾಡಲ್ಲ ಆಂಟಿ. ಇನ್ನೊಂದ್ಸಲ ಸರ್ಕ್ ತರುವಾಗ ಲೇಟ್ ಮಾಡಲ್ಲ. ಇನ್ನೊಂದ್ಸಲ ಸರ್ಕ್ ತರುವಾಗ ಲೇಟ್ ಮಾಡಲ್ಲ ಆಂಟಿ. ಇನ್ನೊಂದ್ಸಲ ಸರ್ಕ್ ತರುವಾಗ ಲೇಟ್ ಮಾಡಲ್ಲ ಆಂಟಿ. ಇನ್ನೊಂದ್ಸಲ ಸರ್ಕ್ ತರುವಾಗ ಲೇಟ್ ಮಾಡಲ್ಲ. ಸರಿನಾ? ಫೋನ್ ಆಮೇಲೆ ನೋಡ್ಕೊಳ್ಳಿ ಆಂಟಿ, ಪ್ಲೀಸ್ ಆಂಟಿ. ಇನ್ಮೇಲೆ ಸರ್ಕ್ ತರುವಾಗ ಲೇಟ್ ಮಾಡಲ್ಲ. ಇನ್ಮೇಲೆ ಸರ್ಕ್ ತರುವಾಗ ಲೇಟ್ ಮಾಡಲ್ಲ. ಇನ್ಮೇಲೆ ಸರ್ಕ್ ತರುವಾಗ ಲೇಟ್ ಮಾಡಲ್ಲ. ಹೋಗೋಗೋ. ಓಕೆ ಥ್ಯಾಂಕ್ಸ್ ಆಂಟಿ. ಆಂಟಿ ಆಂಟಿ ಸುನಿಲ್ ಅಣ್ಣ ಸರ್ಕನ್ ಕಾಸು ತಗೊಂಬ ಅಂದ್ರು. ನಿನ್ನ ಸುನಿಲನ ಇಬ್ರು ಸೇರ್ಸ್ಕೊಂಡು ಹೊಡ್ದಾಕ್ಬಿಡ್ತೀನಿ. ಹೋಗ. ಏನು? ನಾನ್ ಬರಕ್ ಮುಂಚೆಯಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ದೀರಾ. ಏನಿದೆ ಇದ್ರಲ್ಲಿ? ನಿಂಗ್ಯಾಕೆ? ನಾನ್ ನೋಡೋದ್ ನೀನ್ ನೋಡಿದ್ರೆ ಡೈರಿಯಾ ಬಂದ್ ಸತ್ತೋಗ್ತ್ಯಾ. ಹೋಗು ಹೋಗ. ನಮಸ್ತೆ ಅಣ್ಣ, ಕಾಲೇಜಲ್ಲೆಲ್ಲ ಕರೆಕ್ಟ್ ಆಗಿದ್ಯಾ? ಹೋಗ್ತಿದೀವಿ. ಹೆಂಗಿದಳ? ಅಣ್ಣ ಸಖತ್ತಾಗಿದ್ದೀವಿ, ಬರ್ತೀವಿ. ಬರ್ತೀವಣ್ಣ. ನಂಗೆ ಕೊಡು. ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ಫೋನ್ ಕೊಡ್ತೀರಾ? ನನ್ನ ಹತ್ರ ಅಲ್ಲ, ಅಲ್ಲಿ ಕೇಳಿ. ಅಣ್ಣ ಒಂದೇ ಒಂದು ಫೋನ್ ಕಾಲ್ ಅಣ್ಣ. ಫೋನ್ ಮಾಡ್ಕೊಡ್ತೀನಿ. ಯಾಕ ಬಂದೆ ಇಲ್ಲಿಗೆ? ಏನ್ ನಿನ್ನ ಹೆಸರು? ಕೃಷ್ಣನ. ಯಾವ ಫೋನ್ ಬೇಕಾಗಿದೆ? ಈ ಏರಿಯಾದಲ್ಲಿ ನೋಡಿಲ್ಲ. ಕಾಲೇಜ್ ಹುಡುಗರಿಗೆ ಗಾಂಜಾ ಮಾಡ್ತಾ ಇದ್ದೀರಾ ತಾನೇ? ನಿಮಗೆ ಪೊಲೀಸ್ ಕರ್ಕೊಡ್ತೀನಿ ತಡೀರೋ. ಅಯ್ಯೋ ನಿಮ್ ಅಣ್ಣ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಣ್ಣ. ಯಾಕೆ ಬೇಕಪ್ಪ ನಿಂಗೆ? ನನ್ನ ಸೆಲ್ ಫೋನ್ ಕಳೆದೋಯ್ತಣ್ಣ. ನನ್ನ ಲವರ್ ಇವತ್ತು ನೈಟ್ ಅಷ್ಟಲ್ಲಿ ಮೆಸೇಜ್ ಆಗ್ತೀನಿ ಅಂದ್ಲ ಅಣ್ಣ. ಅದು ನನ್ನ ಜೀವನ ಅಣ್ಣ. ಪುಟ್ಟ, ನಾನು ನಿನ್ನ ಹಾಗೆ ಚಿಕ್ಕ ಹುಡುಗ ಆಗಿದ್ದಾಗ ನನ್ನನ್ನು ಬೆಳ್ಳಗಿದ್ದಿದ್ದೊಂದು ಸೇಟು ಹುಡುಗಿ ಲವ್ ಮಾಡಿದ್ಲಪ್ಪ. ಹಂಗೆ ನೋಡ್ಬೇಡಪ್ಪ, ನಿಜವಾಗ್ಲೂ ಲವ್ ಮಾಡಿದ್ಲು. ಆದರೆ ನನ್ನ ಲವ್ ಹೇಳೋದಕ್ಕೆ 2 days ತಗೊಂಡಿದ್ದೆ ನಾನು. ಆದರೆ ಅವಳು ಇನ್ನೊಬ್ಬನ ಜೊತೆ ಸೆಟ್ಲಾಗಿ ಹೋಗಿದ್ಲು ಗೊತ್ತಾ? ಛೇ,
ಆಗೇನಾದ್ರೂ ನಾನು ಹುಷಾರಾಗಿದ್ದಿದ್ರೆ ಈ ತರ ಒಂದ್ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿ ಕೆಳಗೆ ಒಂದು ಚಿಕ್ಕ ಅಂಗಡಿ ಮಾಡ್ಕೊಂಡು ಓಹೋ ಅನ್ನೋ ಹಾಗೆ ಬದುಕ್ತಾ ಇದ್ದೆ ನಾನು. ಆದ್ರೆ ಇವತ್ತು ರೋಡಲ್ಲಿ ನಿಂತು ಟೀ ಮಾರ್ತಿದ್ದೀನಿ. ಲವ್ ಅಲ್ಲೂ ಅಷ್ಟೇ, ಜೀವನದಲ್ಲೂ ಅಷ್ಟೇ, ಒಳ್ಳೆ ಹುಡುಗಿ ಒಂದೇ ಸಲ ಸಿಗೋದು. ಮಿಸ್ ಮಾಡ್ಕೊಂಡೆ ನನ್ನ ಹಾಗೆ ರೋಡಲ್ಲಿ ನಿಂತು ಟೀ ಮಾರ್ಬೇಕಾಗತ್ತೆ. ನೇರ ಹೋದ್ರೆ ಪೊಲೀಸ್ ಸ್ಟೇಷನ್ ಸಿಗತ್ತೆ. ಏ ಪುಟ್ಟ, ಟೀ ಕುಡ್ಕೊಂಡು ಹೋಗೋ. ಬೇಡಣ್ಣ. ಕಂಜೂಸ್ ಬಿಡುತ್ತದೆ. ಯಾರು ಸರ್ ಇಲ್ಲಿ ಮೇಲಧಿಕಾರಿ? ಸರ್ ಯಾರು ಸರ್ ಇಲ್ಲಿ ಮೇಲಧಿಕಾರಿ? ಏನಯ್ಯ ನನ್ನ ನೋಡಿದ್ರೆ ಮೇಲಧಿಕಾರಿ ತರ ಕಾಣ್ತಿಲ್ವಾ? ತಲೆಯಲ್ಲಿ ಕೂದಲೇ ಇಲ್ಲ, ಹೊಟ್ಟೆ ತುಂಬಾ ಬೆಳೆಸ್ಕೊಂಡಿದ್ದೀನಿ. ಇದು ನೋಡಿದ್ರೆ ಇದಕ್ಕಿಂತ ಮೇಲಧಿಕಾರಿ ಯಾರು ಸಿಗ್ತಾರೆ? ಹೌದಾ, ನೀನ್ ಯಾರು? ಪ್ರೀತಿ ಅನ್ನೋದು ಒಂದು ಜೋಡಿ ಚಪ್ಪಲಿ ತರ ಸರ್. ಅದ್ರಲ್ಲಿ ಒಂದ್ ಚಪ್ಪಲಿ ಕಳೆದೋದ್ರೆ ಇನ್ನೊಂದ್ ಚಪ್ಪಲಿಗೆ ಮರ್ಯಾದೆನೇ ಇರಲ್ಲ ಸರ್. ಚಪ್ಪಲಿ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದೀಯಾ? ಅದಲ್ಲ ಸರ್, ನನ್ನ ಪ್ರೀತಿನೇ ಕಳೆದೋಯ್ತು ಸರ್. ನನ್ನ ಲವರ್ ಒಂದು ಮೆಸೇಜ್ ಕಳಿಸ್ತೀನಿ ಅಂದಿದ್ಲು. ಅದನ್ನ ನೋಡೋ ಅಷ್ಟಲ್ಲ ನನ್ನ ಸೆಲ್ ಫೋನ್ ಯಾರೋ ಕದ್ಕೊಂಡು ಹೋಗ್ಬಿಟ್ರು ಸರ್. ನನ್ನ ಸೆಲ್ ಫೋನ್ ಕಾಣಿಸ್ತಾ ಇಲ್ಲ ಸರ್. ನೀನು ಮಾತಾಡ್ತಿರೋದು ನನಗೆ ಏನು ಅರ್ಥ ಆಗ್ತಿಲ್ಲ ಸರ್. ನನ್ನ ಸೆಲ್ ಫೋನ್ ಕಳೆದೋಗಿದೆ ಸರ್. ಅಯ್ಯಯ್ಯಯ್ಯ, ಯಾವೊಂದು 2 ಕೋಟಿ ಕಳೆದೋಯ್ತು, 3 ಕೋಟಿ ಕಳೆದೋಯ್ತು, 1 ಕೋಟಿ ಕಳೆದೋಯ್ತು ಅಂದಾಗ್ಲೇ ನಾವು ಟೆನ್ಷನ್ ಮಾಡ್ಕೊಂಡಿಲ್ಲ. ಆಫ್ಟರ್ ಆಲ್ ಸೆಲ್ ಫೋನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ಯಾ? ಸರ್ ಸರ್ ಇದು ನನ್ನ ಲೈಫು ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಹೌದಾ, ನಮಗೆ ಮೇಯ್ನ ಕಟ್ ಮಾಡ್ಬೇಕಾದ್ರೆ ಕಟ್ಟೆ ಮಾಡಿಲ್ವಲ್ಲ. ಕಟ್ ಮಾಡೋಕಲ್ಲ ಏನು ಇಲ್ಲ ಸರ್. ನಾನು ಅದೇ ಹೇಳಿಲ್ಲ ಕಣಯ್ಯ. ದುಡ್ಡು ಕೊಡು. ಎಷ್ಟು ಸರ್? 200 ಕೊಡಯ್ಯ. ಎಲ್ಲಿಟ್ಕೊಂಡಿದ್ದಾನೆ ನನ್ನ ಮಕ್ಕ ದುಡ್ಡು? ಯಾರಾದ್ರೂ ನೋಡ್ತಾರೆ? 150 ಇರೋದು ಸರ್. ಏನಯ್ಯ ಕಂಜೂಸ್ ಬುದ್ಧಿ ನಿಂದು? ಕೊಡೋದ್ರಲ್ಲ 50 ರೂಪಾಯಿ ಹಿಡ್ಕೊಂಡು ಕೊಡ್ತೀಯಲ್ಲ. ಸರ್ ಅಷ್ಟೇ ಸರ್ ಇರೋದು, ಸ್ವಲ್ಪ ಲವ್ಗೆ ಹೆಲ್ಪ್ ಮಾಡಿ ಸರ್. ನಾನು ಲವ್ವರ್ಸ್ ಹೆಲ್ಪ್ ಮಾಡೋದಕ್ಕೆ ಈ ಸ್ಟೇಷನ್ಗೆ ಬಂದಿದ್ದೀನಿ ಕಣಪ್ಪ. ನಾನು ಲವ್ ಮಾಡಿ 3 ಜನನ ಮದುವೆ ಮಾಡ್ಕೊಂಡಿದ್ದೀನಿ ಗೊತ್ತಾ? ಸರಿ, ಈ ಏರಿಯಾದಲ್ಲಿ ಯಾರ್ದೇ ಸೆಲ್ ಫೋನ್ ಕಳೆದೋದ್ರು ಅದಕ್ಕೆ ಕಾರಣ ಸುನಿಲನೇ. ಏಯ್, ನಮ್ ಸ್ಟೇಷನ್ಗೆ 3 ಸಲ ಮಾಮೂಲಿ ಕೊಡ್ತಾನ ಕಣ ಅವನು. MS ಬಿಲ್ಡಿಂಗ್, ವಿಜಯನಗರ, ಡೋರ್ ನಂಬರ್ 28. ಅಲ್ಲಿಗೆ ಹೋದ್ರೆ ನೀನು ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು. ಅಲ್ಲೂ ಸಿಕ್ಲೇ ಇಲ್ವಾ? ಡೈರೆಕ್ಟ್ ಆಗಿ ಸಿಲ್ಕ್ ಮನೆಗೆ ಹೋಗು, ಅವನು ಅಲ್ಲೇ ಇರ್ತಾನೆ. ಅವನಲ್ಲಿ ನೀನು ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು. ಈ ಫೋಟೋದಲ್ಲಿ ಇದ್ದಾನಲ್ಲ, ಇವನೇ ಸುನಿಲ. ನಿಂತ್ಕೋಬೇಡ ಇಲ್ಲಿ. ವಾಟ್ ಕುಲ್ಕಬೇಡ ಸುನಿಲ, ನೀನ್ ತಾನೇ ಇದು? ಯೋ, ಪೊಲೀಸ್ ಎಲ್ಲ ಹೇಳಿದ್ರು ನೀನೇ ತಾನೇ ನನ್ನ ಸೆಲ್ ಫೋನ್ ಕದ್ದಿದ್ದು. ಕೊಡಯ್ಯ. ಇರಪ್ಪ, ಹಿಡ್ಕೊಂಡು ಬಿಡ್ತೀನಿ. ಆಂಟಿ ಫೋನ್ ಎತ್ತಕ್ ಹೇಳಿ, ಅದ್ರಲ್ಲಿ ಏನಿದೆ ಅಂತ ನಾವು ನೋಡೇ ಬಿಡೋಣ. ಮೊದಲು ನನ್ನ ಅಟೆಂಡ್ ಮಾಡು, ಆಮೇಲೆ ನಿನ್ ಫೋನ್ ಕೊಡ್ತೀನಿ. ಆಮೇಲೆ ನನ್ನ ಸೆಲ್ ಫೋನ್ ಕೊಡ್ತೀನಿ. ಖಂಡಿತ ಕೊಡ್ತೀನಿ. ಯೋ, ಏನಯ್ಯ ಮಾಡ್ಬೇಕು? ಬಾರಯ್ಯ ಮಾಡೋಣ. ಗೆಳೆಯ, ನೀನೇನ್ ಮಾಡ್ಬೇಕು ಎಲ್ಲ ಹೇಳ್ತೀನಿ ಬಾ. ಹಿಡ್ಕೊಳ್ರೋ. ಕಾಲೇಜ್ ಹುಡುಗರಿಗೆ ನಿಮ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಸಿಕ್ತು. ಕೃಷ್ಣ, ಕಾಲೇಜ್ ಹುಡುಗರಿಗೆ ಗಾಂಜಾ ಮಾಡ್ತಿದ್ದೀರ ತಾನೆ? ಇರು, ಪೊಲೀಸರಿಗೆ ಇಟ್ಕೊಡ್ತೀನಿ ನಿಮ್ನ. ನಾನು ಹೇಳ್ತೀನಿ ಬಾ. ನೋಡು, ರಮ್ಯಾ ಔಟ್ ಆಫ್ ಫೋಕಸ್ ಅಲ್ಲಿ ಇದ್ದಂಗಿದ್ದಾಳಲ್ಲಪ್ಪ. ತಗೊಂಡ್ರು ಎಸಿ ತರ ಇದ್ದಾಳಲ್ಲಪ್ಪ. ಏನೋ ನೋಡ್ತಾ ಇದ್ಯಾ? ಅದು ನೋಡಕ್ಕೆ ಅಂತ ನಾವಿಲ್ವಾ? ಸಖತ್ ಹಾಟ್ ಆಗಿರೋ ಸೊಂಟ ಇದೆಯಲ್ಲ, ಅಲ್ಲಿದೆಯಲ್ಲ ಹಾಟ್ ಮೊಬೈಲು, ಅದನ್ನ ತಕೋಬೇಕು. ಅದನ್ನ ತಂದ್ರೆ ನಿನ್ ಫೋನು ನಿನ್ಗೆ. ಈಗ ನೀನೇನ್ ಮಾಡ್ತೀಯ ಅಂದ್ರೆ ನೇರವಾಗಿ ಹೋಗಿ ಆ ಪಾರ್ಟಿನ ಕ್ಯಾಚ್ ಹಾಕೋತೀಯ. ಇದನ್ನ ನಂಬಾಸು ನಂಗೆ ಹೇಳಿದ್ರು, ನಾನು ನಿಂಗೆ ಹೇಳ್ತಿದ್ದೀನಿ. ನೀನ್ ಹೋಗಿ ಫೋನ್ ನ ಎತ್ತಾಕೊಂಬ. ಭಯ ಆಗ್ತಿದೆ ಕಣಯ್ಯ. ಅಲ್ಲಪ್ಪ, ನಿನ್ ಫೋನ್ ನಿನಗೆ ಬೇಕಾ ಬೇಡವಾ? ಬೇಕು ತಾನೇ, ಬೇಕಾದ್ರೂ ಹೋಗು. ಒಬ್ಬನು ಕೈಗೆ ಸಿಗ್ತಲ್ವಲ್ಲ. ಪ್ರೀತಿಗೋಸ್ಕರ ಕಂಡ್ ಕಡೆ ಎಲ್ಲ ಕೈ ಇಡಕ್ ಕೇಳ್ತಾರಲ್ಲಪ್ಪ. ಇರಯ್ಯ, ಹೋಗ್ತೀನಿ. ಸದ್ಯ ಫೋನ್ ಸೊಂಟದಲ್ಲಿ ಇಟ್ಕೊಂಡಿದ್ದಾಳೆ, ಬೇರೆ ಕಡೆ ಇಟ್ಕೊಂಡಿದ್ದಾಳೆ. ಯಾರೋ ನೀನು ಏಯ್, ಏನೋ ಗೂಳಿ ತರ ನುಗ್ತಾ ಇದ್ಯಾ? ಕಾಣಿಸಲ್ವಾ? ಹೌದು ಮೇಡಮ್, ನನಗೆ ಕಾಣಿಸಲ್ಲ ಮೇಡಮ್. ಏಯ್, ಅಯ್ಯ, ಸೊಂಟ ಕೈ ಪಕ್ಕದಲ್ಲಿ ಇಲ್ಲೇ ಏರ್ಪೋರ್ಟ್. ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್ ಮೇಡಮ್. ಬಸ್ ಸ್ಟ್ಯಾಂಡ್ ಹತ್ರ ಫೋನು ನೋಡಿದ್ರೆ ಕಾಣಿಸೋ ಒಂಥರ ಕಾಣಿಸ್ತಾ ಇಲ್ಲ ಮೇಡಮ್. ನಿಜವಾಗ್ಲೂ ನನಗೆ ಕಾಣಿಸಲ್ಲ ಮೇಡಮ್. ಬೇಕಾದ್ರೆ ಹಿಡಿದು ನೋಡಿ ಹೇಳ ಮೇಡಮ್. ಇದೆಷ್ಟು? ಇಲ್ಲ, ಮುಟ್ಟು ನೋಡ್ಬಿಟ್ಟು ಹೇಳ್ತೀನಿ ಮೇಡಮ್. ಏನು ಬೇಕಾಗಿಲ್ಲ. ನಿನ್ಗೆ ಎಲ್ಲೋಗ್ಬೇಕೋ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಬಾರೋ.
ಹಿಡಿಯಕ್ ಮಫ್ತಿಲ್ ನನ್ ಸೊಂಟಕ್ಕೆ ಕೈ ಊರಲ್ಲಿರೋ ಸಂಬಂಧಿಕರನ್ನೆಲ್ಲ ಕರಿತಾ ಇದ್ಯಾ? ನಾನ್ ಯಾರು ಅನ್ಕೊಂಡೆ? ನಿನಗ್ ಎಷ್ಟು ಧೈರ್ಯ ಇದ್ರೆ ಸಬ್ ಇನ್ಸ್ಪೆಕ್ಟರ್ ಸರೋಜಾ ಸೊಂಟಕ್ಕೆ ಕೈ ಮೇಡಮ್ ನೀವು ಈ ಕಾಸ್ಟ್ಯೂಮ್ಗಿನ ಆ ಕಾಸ್ಟ್ಯೂಮಲ್ಲೇ ಸೂಪರ್ ಆಗಿದೆ ಚೆನ್ನಾಗಿ ಹೊಡಿರಿ ಮೇಡಮ್. ಈ ಪರಿಸ್ಥಿತಿಲೂ ನಿನಗ್ ರಸಿಕತನನಾ? ಹೊಡಿರಿ ಮೇಡಮ್. ಮೇಡಮ್, ಗಂಜಾ ಗಜೇಂದ್ರ ಅವ್ರ ಹುಡುಗರನ್ನ ಅರೆಸ್ಟ್ ಮಾಡಿದೀವಿ. ಗಂಜಾ ಗಜೇಂದ್ರನ್ ಈಗ್ಲೇ ಬರ್ತೀನಿ, ಹೋಗೋ. ಸದ್ಯ ಕಾನ್ಸ್ಟೇಬಲ್ ಆಂಟಿ ಬಂದು ಕಾಪಾಡಿದ್ರು. ಪ್ರಾಸ್ಟಿಟ್ಯೂಷನ್ ಹಿಡಿಯಕ್ಕೆ ನೋಡ್ತಿದ್ರೆ ನಿನ್ ಸೊಂಟ ಏಯ್, ನಾನ್ ಕೇಳಿದ್ರೆ ಮಾತ್ರ ಕೊಡಲ್ಲ, ಆಚೆ ಡೀಲ್ ಮಾಡ್ತೀರಾ? ಗುಡ್ ನೈಟ್ ಮೇಡಮ್. ಮೇಡಮ್, ಇವರು ಗಾಂಜಾ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವರಿಬ್ರದ್ದು ನೀವು ಮಾಡೋ ವಿಚಾರಣೆಗೆ ಕಣ್ಣುಗಳು ಗೋಲಿ ತರ ಗುಳು 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 ಉರುಳ್ಕೊಂಡು ಹೋಗ್ಬೇಕು. ಇನ್ ಮುಂದೆ ನೀವ್ ಗಂಜಾ ಬಿಸ್ನೆಸ್ ಮಾಡಕ್ಕಾಗಲ್ಲ. ನಂಗೆ ಎಲ್ಲಾ ಕಡೆಲೂ ಇನ್ಫಾರ್ಮರ್ಸ್ ಇದ್ದಾರೆ, ಸುಮ್ಮನೆ ಬಿಡಲ್ಲ. ಒಬ್ರೊಬ್ರು ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀನಿ. ಅವನ ಹೆಸರೇನಯ್ಯ? ಗಾಂಜಾ ಗಜೇಂದ್ರ. ಅವನಿನ್ ಮೇಲೆ ಗಾಂಜಾ ಗಜೇಂದ್ರ ಅಲ್ಲ, ಬರೀ ಗಜೇಂದ್ರ. பொண்டாட்டி என்ன சுத்தி வப்பாட்டி எக்கச்சக்கமாகி போச்சு கணக்கு. ಬೇಡ ಬೇಡ, ಇವಾಗ ತಾನೇ ಕೆಳಗೆ ಹೊಡ್ಕೊಂಬಂದೆ. ಲೋಕಲ್ ಎಣ್ಣೆ ಎಲ್ಲ ಎಣ್ಣೆ ಹೊಡೆದ್ಬಿಟ್ಟು ಬೇಜಾರಾಗೋಗ್ಬಿಟ್ಟಿದೆ. ಯಾವ್ದಾದ್ರು ಹೊಸದಾಗಿ ಟ್ರೈ ಮಾಡ್ಬೇಕು ಕಣೆ. ಬಹದ್ದೂರ್ ಮನೆಗೆ ನನ್ನ ಸೆಟಪ್ ಜೊತೆ ಹೋಗಿದ್ದೆ. ರಾಜ, ಅದ್ ಯಾವ ಬಾಟ್ಲು? ಇದಾ ಗುಗುಲಿ ಪುಗುಲಿ 60 ವರ್ಷದ ಹಳೆ ಚೈನಾ ವೈನು, 40 ಲಕ್ಷ ರೂಪಾಯಿಗಳು. 40 ಲಕ್ಷ ಮೇಡಮ್? 40 ಲಕ್ಷದ ವೈನು ಇನ್ನೂ ಓಪನ್ ಮಾಡದೆ ಬರ್ಡೇಗೋಸ್ಕರ ಎತ್ತಿಟ್ಟಿದ್ದಾರೆ. ಅವನೇನೋ ಅಷ್ಟೊಂದು ಬುದ್ಧಿವಂತ ಅಲ್ವಲ್ಲ. ಅವನ್ನ ಏಮಾರ್ಸೋದು ತುಂಬಾ ಈಸಿನೇ. ಯಾರನ್ನಾದ್ರೂ ಒಳಗೆ ಕಳಿಸಿ ಆ ಬಾಟ್ಲನ್ನ ಎತ್ತಬೇಕು. ಯಾರನ್ನ ಕಳ್ಸೋದು? ನಿನ್ ಸೊಂಟಕ್ಕೊಬ್ಬ ಕೈ ಇಟ್ಟ ಅಂದ್ಯಲ್ಲ, ಅವನಿ ಕೆಲ್ಸ ಕರೆಕ್ಟ್ ಆಗಿರ್ತಾನೆ. ಕರೆಕ್ಟ್, ಸೂಪರ್. ಅವನೇನೋ ಫೋನ್ ಸಿಗ್ತಾ ಇಲ್ಲ ಅಂತ ಸುತ್ತಾ ಇದ್ದಾನೆ. ಅವನಿಗೆ ಆ ಫೋನ್ ಹುಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವನಿಟ್ಟು ಈ ಬಾಟ್ಲನ್ನ ತೆಗ್ಸ್ಬಿಡೋಣ, ಹೆಂಗೆ? ಚೆನ್ನಾಗಿ ಕುಡ್ದು ಊಟಿಗೆ ಹೋಗಿ ಮಜಾ ಮಾಡ್ತೀವಿ. ನಮ್ ಹುಡ್ಗ ಇಲ್ಲೇ ಇದ್ದಾನೆ. ಮೇಡಮ್ ಮೇಡಮ್, ನನ್ನನ್ನು ಹೊಡಿಬೇಡಿ ಮೇಡಮ್, ಪ್ಲೀಸ್ ಮೇಡಮ್, ನನ್ನ ಹೊಡಿಬೇಡಿ ಮೇಡಮ್. ಭಯ ಪಡ್ಬೇಡ, ಬಾ. ಫೋಟೋ ತಗೊಂಡು ಮಾಡ್ತೀನಿ ತಡಿ. ನೀನ್ ನಂಗೊಂದ್ ಕೆಲ್ಸ ಮಾಡ್ಕೊಡ್ಬೇಕು. ಸರಿ ಮೇಡಮ್. ನಿನಗ್ ನಿನ್ ಸೆಲ್ ಬೇಕಾ ಬೇಡ್ವಾ? ಹೌದು ಮೇಡಮ್, ಬೇಕು. ಸೆಲ್ ತಾನೇ ಬೇಕು. ಮೇಡಮ್, ನನ್ನನ್ನು ಕರ್ಕೊಂಡೋಗಿ ಎನ್ಕೌಂಟರ್ ತಾನೇ ಮಾಡ್ತೀರಾ ನೀವು? ನನಗೆ ಗೊತ್ತು. ನೀನ್ ಅಷ್ಟೊಂದೆಲ್ಲ ಬರ್ತಿಲ್ಲ. ಬಾ. ಸೆಲ್ ಬೇಕಾ ಬೇಡ್ವಾ? ಬಾ. ಬೇಕು ಮೇಡಮ್. ಬಾ. ಸೀಟ್ ಮೇಲೆ ಗನ್ನೆಲ್ಲ ಇಟ್ಟಿದ್ದಾಳಲ್ಲಪ್ಪ, ಹೋಗೋಣ. ನಮ್ಮ ಹಾಕೊಟ್ಟು ಒಂದು ಫೋಟೋ ತೆಗ್ದಿದ್ದೀನಿ, ವಾಟ್ಸಪ್ ಕಳ್ಸಿದ್ದೀನಿ. ಅವನ್ನೆಲ್ಲ ಕಂಡ್ರೆ ಎತ್ಬಿಡಿ. ಅದೆಂಗೋ? ಎಷ್ಟು ಜನ ನೋಡಿದ್ದೀನಿ ನಾನು. ಯಾರಿಗೂ ಇಲ್ದೇ ಇರೋ ಧೈರ್ಯ ನನ್ನ ಸೊಂಟ ಕೈ ಇಡಕ್ಕೆ ನಿಂಗೆ ಹೆಂಗೋ ಬಂತು? ಮೇಡಮ್, ಸುನೀಲ ಹೇಳಿದ್ದಕ್ಕೆ ಮೇಡಮ್ ನಾನು ಈ ಥರ ಮಾಡಿದ್ದು. ನಂಗೆ ಅರ್ಜೆಂಟಾಗಿ ನನ್ನ ಸೆಲ್ ಫೋನ್ ಬೇಕು ಮೇಡಮ್. ಸುನೀಲ ಹೇಳಿದ್ರೆ ನನ್ನ ರೇಪ್ ಮಾಡ್ಬಿಡ್ತೀಯಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ನೋಡು ಡಾರ್ಲಿಂಗ್, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳು. ಆ ಬಿಲ್ಡಿಂಗ್ನ ಕರೆಕ್ಟಾಗಿ ನೋಡ್ಕೊ. ಆ ಬಿಲ್ಡಿಂಗ್ ಒಳಗೆ ನೀನು ಹೋಗ್ಬೇಕು. ಅಲ್ಲಿ 3ನೇ ರೂಮಲ್ಲಿ 2ನೇ ರ್ಯಾಕಲ್ಲಿ ಒಂದು ರೆಡ್ ಕಲರ್ ಬಟ್ಟೆಲಿ ಒಂದು ವೈನ್ ಬಾಟ್ಲ್ ಇರುತ್ತೆ. ಅದನ್ನ ತಗೊಂಬಂದು ನನ್ನ ಕೈಲಿ ಕೊಡ್ತೀಯ ಅಷ್ಟೇ. ಅದು ಎತ್ಕೊಂಬಂದು ಕೊಟ್ರೆ ನಿನ್ನ ಸೆಲ್ ಫೋನ್ ನಿನಗೆ ಸಿಗುತ್ತೆ. ಮೇಡಮ್, ಇಬ್ರು ಸೇರ್ಕೊಂಡು ಹೋಗಿ ತಗೊಂಬರೋಣ ಬನ್ನಿ ಮೇಡಮ್. ಸೆಲ್ ಫೋನ್ ಬೇಕಾ ಬೇಡವಾ? ಮೇಡಮ್, ಒಳಗೆ ಯಾರು ಇದ್ದಾರಾ ಮೇಡಮ್? ಒಬ್ಬನೇ ಒಬ್ಬ ಇದ್ದಾನೆ, ತಿರುಮಲೈ ಲಾಲ್ ಬಹದ್ದೂರ್. ಅವನಿಗೊಂದು ಕೆಟ್ಟ ಅಭ್ಯಾಸ, ಕೂತ್ಕೊಂಡ್ರೆ ಮಲ್ಕೊಂಡ್ಬಿಡ್ತಾನೆ, ಮಲ್ಕೊಂಡ್ರೆ ಎಲ್ಲ ಮರ್ತೋಗ್ತಾನೆ. ಕೂತ್ಕೊಂಡ್ರೆ ಮಲ್ಕೊತಾನೆ, ಮಲ್ಕೊಂಡ್ರೆ ಮರಿ. ಡಾರ್ಲಿಂಗ್,
ಅವನ್ ಸ್ವಲ್ಪ ಹುಚ್ಚ. ನೀನ್ ಸ್ವಲ್ಪ ಹುಷಾರಾಗಿರೋ. ಏನೋ ಡಾರ್ಲಿಂಗ್. ಆಮೇಲೆ ನೀನು ಎಸ್ಕೇಪ್ ಆಗಬೇಕು, ನನ್ನನ್ನು ಹಾಕೊಡ್ಬೇಕು ಅನ್ಕೊಂಡ್ರೆ ನನ್ನ ರೇಪ್ ಮಾಡಿದೆ ಅಂದ್ಬಿಟ್ಟು ಒಳಗೆ ತಾಕ್ಬಿಡ್ತೀನಿ. ಏನೋ ಏನು ಮಾಡ್ತೀಯಾ? ಮೇಡಮ್ ನಾನು ಒಳಗೋಗಿ ಬಾಟ್ಲು ತಗೊಂಬಂದು ಕೊಡ್ತೀನಿ ಮೇಡಮ್. ಹಂಗೆ ಬಾ ದಾರಿಗೆ. ಹೋಗು. ಬಾಟ್ಲು ಸಿಕ್ಬಿಡ್ತು, ನನ್ನ ಫೋನು ಸಿಗುತ್ತೆ, ನನ್ನ ಟೈಮು ಸರಿ ಹೋಗುತ್ತೆ. ಕೃಷ್ಣ ಯಾರ ಕೈಲೂ ಸಿಗಾಕೊಳ್ಳದೆ ಹಂಗೆ ಎಸ್ಕೇಪ್ ಆಗ್ಬಿಡು. ಬಂದಿದ್ದ ಕೆಲಸ ಈಸಿಯಾಗಿ ಮುಗ್ದೋಯ್ತು. ಎಸ್ಕೇಪ್ ಆಗೋ ಕೃಷ್ಣ. ಏನ್ ಮಾಡ್ತಾ ಇದೀಯಾ? ಯಾರೋ ನೀನು? ಕಿಸ್ಲಾ ಪಿಸ್ಲಾ ಅನ್ಕೊಂಡ್ಲಿ? ಕಳ್ಳ ಅಣ್ಣ. ಕಳ್ಳ ಸರ್. ಕಳ್ಳ ಸರ್. ಈ ಮನೇಲಿ ಕತ್ಕೊಂಡು ಹೋಗಕ್ ಎಷ್ಟೋ ವಸ್ತುಗಳಿದೆ, ಅದನ್ನ ಬಿಟ್ಟು ಈ ವೈನ್ ಬಾಟ್ಲ್ ಯಾಕೆ ಕದೀತಾ ಇದೆಯಾ? ಆಗ ನೆನಪಿಗೆ ಬಂತು ಸರ್, ವೈನ್ ಕುಡಿದ್ರೆ ತುಂಬ ಒಳ್ಳೇದು ಅಂತ ತುಂಬ ಜನ ಹೇಳಿದ್ರು ಸರ್. ನನಗೆ ವೈನ್ ಅಂದರೆ ತುಂಬ ಇಷ್ಟ ಸರ್. 40 ಲಕ್ಷ ರೂಪಾಯಿ ಇದ್ವು. ಇದ್ರ ಬಗ್ಗೆ ನಿಂಗೆ ಹೆಂಗ್ ಗೊತ್ತಾಯ್ತು? ಗೂಗಲಲ್ಲಿ ನೋಡಿದೆ ಸರ್. 2,000 ನೋಟು ತರ ಇದ್ರಲ್ಲೂ ಇಟ್ಟಿದಾರ ಚಿಪ್ಪು. ನನ್ ಕೈಗೆ ಚಿಪ್ ಕೊಡ್ತೀಯಾ? ತಲೆಗೆ ಸುಟ್ಟು ಬಿಡ್ತೀನಿ. ಏನು ನಿಂಗೆ ಯಾರು ಕಳಿಸಿದ್ದು? ಸರ್ ಅದು ಬಂದು ಸರ್ ಹುಡ್ದೋನ್ ತರ ಮಾಡ್ತಾ ಬೇಡ, ಜೋರಾಗಿ ಹೇಳು. 5 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಹೇಳು. ಇಲ್ಲ ಅಂದ್ರೆ ಹುಷಾರ್ ಸರ್. ಸರ್ ನೋಡ್ಕೊಂಡು ಸರ್. ಸರ್ ಮೋಸ್ಟ್ಲಿ ರಾಜಾ ಪೋಸಲ್ಲಿ ಕೂತ್ಕೊಂಡು ವಿಚಾರಣೆ ಮಾಡೋಣ ಅಂತನಾ? ಒಳಗೋದವನು ಇನ್ನೂ ಬಂದಿಲ್ಲ. ಇವನೇ ಎಣ್ಣೆ ಹೊಡೆದು ಟೈಟ್ ಆಗ್ಬಿಟ್ನೋ ಏನೋ. ಅಯ್ಯೋ ಗನ್ ಬೇರೆ ಕೈಯಲ್ಲಿ ಹಿಡ್ಕೊಂಡಿದ್ದಾನಲ್ಲಪ್ಪ. ಆ ಸರೋಜನ ಹಾಕೊಟ್ಬಿಟ್ಟು ನಾವು ಎಸ್ಕೇಪ್ ಆಗ್ಬಿಡೋಣ. ಬಗದೂರ್ ಸರ್. ಸರ್ ಅದು ಸರ್ ಕೋಪದಲ್ಲಿ ವಿಚಾರಿಸ್ತಾರೆ ಅನ್ಕೊಂಡ್ರೆ ಗೊರ್ಕೆ ಹೊಡ್ಕೊಂಡು ವಿಚಾರಿಸ್ತಾರಲ್ಲ. ಅವನಿಗೊಂದು ಕೆಟ್ಟ ಚಟ. ಅವ್ನು ಕೂತ್ಕೊಂಡ್ರೆ ಮಲ್ಕೋತಾನೆ, ಮಲ್ಕೊಂಡ್ರೆ ಮರ್ತೋಗ್ತಾನೆ. ಇದನ್ ಫೋನು. ನಿಂತ್ಕೊಳ್ಳ ಓಡ್ಲಾ? ಹಲೋ, ನಾನು ತಿಮ್ಮನ್ ಕೊಪ್ಲು ಮಹಾರಾಜ ಮಾತಾಡ್ತಾ ಇದ್ದೀನಿ. ಆ ಕಡೆಯಿಂದ ಯಾರು? ನಾವು IFC ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದ್ದೀವಿ. ಹೋಗ ನಿಮ್ಮ ಅಜ್ಜಿ, ನಾನೇ ರಾಜ. ಬನ್ನಿ ಸಾರ್, ಬನ್ನಿ. ಎಣ್ಣೆ ಡೆಲಿವರಿ ಕೊಡಕ್ ಬಂದಿದ್ದೀರಾ? ಹೌದು ಸರ್. ಎಲ್ಲ ಕೊಡಿ ಇಲ್ಲಿ. ನಡುವೆ ರಾತ್ರಿಲು ಸ್ವಿಗ್ಗಿ ಸರ್ವಿಸ್ ಮಾಡ್ತಾ ಇದ್ದೀರಿ. ಸರಿ ಸರ್, ನಾನು ನೋಡ್ತೀನಿ. ನಿಂತ್ಕೋ. ನಾನು ಹಂಗೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? 40 ಲಕ್ಷ ರೂಪಾಯಿ ಬಾಟ್ಲಿಗೆ ದುಡ್ಡು ಇಸ್ಕೊಳ್ದೆ ಹೋಗ್ತಾ ಇದ್ಯಾ? ಒಂದೊಂದು ಬೈಯಲ್ಲ. ಮರ್ತಾಗ್ಬಿಟ್ಟೆ ಸರ್. ಇರು, ಕೊಡ್ತೀನಿ. ನಾನು ಗೊತ್ತಲ್ಲ, ತಿಮ್ಮನ್ ಕೊಪ್ಲು ಮಹಾರಾಜ. ದುಡ್ಡು ಕೊಡದೆ ಕಳಿಸ್ಬಿಡ್ತೀರಾ? 40 ಲಕ್ಷ. ಪ್ರಿಯಾಂಕನ ಮದ್ವೆಗೆ ಮುಂಚೆನೆ ಹನಿಮೂನಿಗೆ ಕರ್ಕೊಂಡು ಹೋಗ್ಬಿಡೋಣ. ಮಜಾನೆ. ಏನು ಮಾಡ್ತಾವನು? ಏನು ಸೈನ್ ಮಾಡೋಕ್ಕಿಂತ ಮುಂಚೆ ಮಲ್ಕೊಂಡ್ಬಿಟ್ರಲ್ಲಪ್ಪ. ಹೌದಲ್ವಾ? ಕೂತ್ಕೊಂಡ್ರೆ ಮಲ್ಕೊಂತಾನೆ, ಮಲ್ಕೊಂಡ್ರೆ ಮರ್ತೋಗ್ಬಿಡ್ತಾನಲ್ಲಪ್ಪ. 2 ಹುಚ್ಚರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ವಲ್ಲ. ಓಕೆ, ಮತ್ತೆ ತಗೊಂಡು ಸೈಲೆಂಟಾಗಿ ಎಸ್ಕೇಪ್ ಆಗ್ಬಿಡೋಣ. ಅಯ್ಯೋ, ಇಲ್ಲಿ ಯಾರೋ ಶಿಲೆ ಇಟ್ಟಿದ್ದು. ಸರ್ ಫುಲ್ ಕೇಸಿ ಕಳಿಸದ್ನಾ? ಇಲಿ ಹಿಡಿಯ ಕಳ್ಸಿದಾನ? ಹೌದು ಸರ್, ಪುಲ್ಕೇಶ್ ಅವರೇ ಕಳಿಸಿದ್ದು ಸರ್. ಚೆನ್ನಾಗಿ ಇಲಿ ಹಿಡಿದ್ಯಾ ತಾನೆ? ಇಲಿ ತಾನೆ ಸರ್? ಹಿಡಿಯೋಣ ಬಿಡಿ ಸರ್, ಹಿಡಿಯೋಣ. ಒಂದೇ ಒಂದು ಇಡೀ ಅಜ್ಮಾನ ನಾವು ತಿಂತಾ ಇದ್ದೆ. ನಾನು ನಿದ್ದೆ ಮಾಡಕ್ ಬಿಡದೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಇಟ್ಕೊಟ್ಟು ಹೋಗು. ಲವರ್ ಕೈ ಹಿಡಿಯೋಕ್ಕೆ ಇಲಿ ಬಾಲನೆಲ್ಲ ಹಿಡಿಬೇಕಾ? ಹಿಡಿಯೋಣ ಸರ್. ಸುಮ್ಮನೆ ನಿಂತ್ಕೊಳ್ದೆ ಹೋಗಿ ಇಡಿ. ನಿಮ್ಮನ್ನ ನಿದ್ದೆ ಮಾಡಕ್ ಬಿಡ್ತಾ ಇಲ್ವಾ ಸರ್? ಕೂತ್ಕೊಳ್ಳಿ ಸರ್. ನಾನು ಕುತ್ಕೊಳ್ಳಲ್ಲ, ಮಲ್ಕೊಳ್ಳೋದು ಇಲ್ಲ. ಕುತ್ಕೊಂಡ್ರೆ ನಾನು ಸರ್ಕಾರ ಕಿತ್ಕೊಂಡು ಹೋಗ್ಬಿಡ್ತಾರೆ. ಮೊದಲು ಇಲ್ಲಿನ ಇಡಿ ಸರ್. ನಾನು ಇಲ್ಲಿ ನೋಡ್ಬಿಟ್ಟೆ ಸರ್. ಸರ್ ಕೆಳಗೆ ಕಾಲೆತ್ತಿ ಸರ್. ಸರ್ ಕಾಲೆತ್ತಿ, ಅಲ್ಲ ಇದೆ ಕಾಲೆತ್ತಿ, ಕಾಲೆತ್ತಿ ಕೆಳಗೆ ಇರೋದು. ಕೂತ್ಕೊಳ್ಳಿ ನೀವು. ಕೂತ್ಕೊಂಡು ಕಾಲೆತ್ತಿ, ಎತ್ತಿ ಕಾಲೆತ್ತಿ. ಅಲ್ಲೇ ಸರ್, ಅಲ್ಲೇ ಸರ್. ಈ ಅಪ್ಪನ ಕುಡಿಸೋ ಅಷ್ಟರಲ್ಲಿ ನಾನು ಮಲ್ಕೊಂಡ್ಬಿಡ್ತೀನಲ್ಲಪ್ಪ.
ಅಪ್ಪ ಬಾಟ್ಲು ಸಿಕ್ತು. ಟೋಪಿ ಸೂಪರ್ ಆಗಿದೆಯಲ್ಲಪ್ಪ. ನಾವು ಹೋಗೋಕ್ಕಿಂತ ಮುಂಚೆ ಈ ಟೊಪ್ಪಿ ಒಂದು ಎತ್ಕೊಂಡು ಹೋಗ್ಬಿಡೋಣ. ನಾನು ಎಬ್ಬಿಸ್ತೀನಲ್ಲಪ್ಪ. ಸರ್ ಬಗದೂರ್ ಸರ್, ಬಾಟ್ಲು ಕೇಳಿದ್ರಲ್ಲ ಸರ್, ಅದಕ್ಕೆ ಡೆಲಿವರಿ ಕೊಡೋಣ ಅಂತ ಬಂದೆ ಸರ್. ಇದನ್ನ ತಗೊಂಡು 40 ಲಕ್ಷ ಕೊಟ್ಬಿಟ್ರೆ ನಾನು ಹೊರಟು ಬಿಡ್ತೀನಿ ಸರ್. ಮೊದಲೇ ನನ್ನ ಹತ್ರ ಇದೇ ಥರ ಬಾಟ್ಲು ಇತ್ತಲ್ಲ, ಇನ್ನೊಂದು ಬಾಟ್ಲು ನಾನು ಕೇಳಲಿಲ್ವಲ್ಲ. ಅಯ್ಯೋ ನೆನ್ಪನ್ಬಿಟ್ಟಿದ್ಯಲ್ಲ. ನಂಗೆ ಬೇಡ, ನೀನೇ ತಗೊಂಡು ಹೋಗು. ಥ್ಯಾಂಕ್ ಯು ಸರ್. ಇಲ್ಲಿಂದ ತಾನೇ ಎತ್ತಿರೋದು ನೀನು. ಕೆಳಗಡೆ ಇಡ ಸಾಕ್ಬಿಡ್ತೀನಿ. ನಾನು ಹೋಗ್ಬಿಡ್ತೀನಿ ಸರ್. ನಿಧಾನವಾಗಿದೆ, ಒಳಗೋಗುತ್ತೆ. 40 ಲಕ್ಷ ಸರ್, ಕೂತ್ಕೋತೀನಿ ಸರ್. ಇರೋ, ಕೂತ್ಕೋತೀನಿ ಸರ್. ಪೊಲೀಸ್ಗೆ ಫೋನ್ ಮಾಡ್ತೀನಿ. ಹಲೋ ಅಲ್ಲ ಪೊಲೀಸ್, ಕುಡ್ಕೋದೆ. ನಾ ಬಗದೂರ್ ಮಾತಾಡ್ತಾ ಇದ್ದೀನಿ. ಸರ್, ಯಾವನ ಬಂದು ನಮ್ಮ ಮನೇಲಿರೋ ವೈನ್ ಶಾಪ್ನ ಕಳ್ತನ ಮಾಡಕ್ ನೋಡ್ದ. ಅವನ್ನ ಹಿಡಿದು ಕುಣಿಸಿದ್ದೀನಿ, ಬಂದು ಅರೆಸ್ಟ್ ಮಾಡಿ. ಒಂದು ಚಿಕ್ಕ ಕೆಲಸ, ಒಂದು ಮಗುನ್ ಕಳ್ಸಿದ್ರು ಮಾಡಿರೋದು. ಮಗು ತಾನೇ, ಈ ಮಗು ಏನು ಮಾಡುತ್ತೆ ನೋಡು. ಮನ್ಸೊಂಟಕ್ಕೆ ಕೈ ಇಟ್ಟಲ್ಲ ಅಂತ ಧೈರ್ಯವಂತ ಅಂತ ಅನ್ಕೊಂಡ್ರೆ ಹಿಂಗ್ ಮಾಡ್ಬಿಟ್ಟಲ್ಲೋ. ಒಂದು ವೈನ್ ಬಾಟಲ್ ಎತ್ತಕ್ ಯೋಗ್ಯತೆ ಇಲ್ಲ. ಛೈ, ಒಂದಕ್ಕೂ ಲಾಯ್ಕಿಲ್ಲ. ಮೇಡಮ್ ಏನ? ಸರಿ ಹೋಗು. ಮೇಡಮ್ ನಾನು ಬಂದ್ಬಿಡ್ತೀನಿ, ಬಿಟ್ಟು ಹೋಗ್ಬೇಡಿ. ಹಾಂ, ಥ್ಯಾಂಕ್ ಯು ಮೇಡಮ್. ಸ್ಕೂಲ್ ರನ್ನಿಂಗ್ ರೇಸಲ್ಲಿ ನಾನೇ ಫಸ್ಟ್ ಪ್ರೈಸು. ಹಾಂ, ನನ್ನ ಹತ್ರನೇನಾ? ಪಿಂಕ್ ಸೀರೆ. ಅಯ್ಯಯ್ಯೋ, ಸರಿಯಾಗಿ ಒತ್ತು. ಒತ್ತು ಅಂತ ಹೇಳ್ತಿಲ್ವಾ? ಎಷ್ಟು ಬೇಗ ಕೆಲಸ ಮುಗಿಸ್ಬಿಟ್ರ? ಲಗೇಜ್ ನಿಲ್ಸ. ಉಸಿರೋಡಕ್ಕೆ ಬಿಡ್ತಾರಲ್ಲ ನೀವು. ನಿಧಾನ ನಿಧಾನ. SI ಕಡಿಯೋ ಬಿಡ್ರೆ ಕಾಲ್ನ. ಕರೆಕ್ಟ್ ಆಗಿ ಇವನೇ ಬಾಸ್. ಬಾಸ್, ನಿಮ್ಮ ಆಂಟಿದಿರು ನನ್ನ ಕಿಡ್ನಾಪ್ ಮಾಡ್ಬೇಕಾದ್ರೆ ನನ್ನ ರೇಪ್ ಮಾಡಕ್ ಟ್ರೈ ಮಾಡಿದ್ರಿ ಬಾಸ್. ಅದೆಲ್ಲ ಪರ್ಸನಲ್ ವಿಷಯ, ನಾನು ಅದಕ್ಕೆ ತಲೆ ಹಾಕಲ್ಲ. ನಾನು ರೇಪ್ ಬಾಸ್ ಮಾಡಿದ್ರೆ ಇವನೇ ನಮ್ಮನ್ನ ಸಿಕ್ಕಾಕ್ಸಿದ್ದು, ಕೃಷ್ಣ ಅಂತ. ಬಾಸ್ ಇವನೇ ನಮ್ಮನ್ನ ಸೆಟಪ್ ಮಾಡಿಸಿದ್ದು. ಆಂಟಿ, ಇಂಗ್ಲಿಷ್ನ ಕರೆಕ್ಟಾಗಿ ಮಾತಾಡಿ ಆಂಟಿ. ಅದು ಸೆಟಪ್ ಅಲ್ಲ ಆಂಟಿ, ಕಾಟಪ್ ಆಂಟಿ. ಸೆಟಪ್ ಮಾಡಿಸ್ದವನ್ಗೂ ಕಾಟಪ್ ಮಾಡಿಸ್ದವನ್ಗೂ ವ್ಯತ್ಯಾಸ ಇಲ್ಲ ಕಣ. ಕಾಟಪ್ ಮಾಡ್ದವನ್ಗೆ ಟಕ್ ಅಂತ ಕಾಸು ಬರುತ್ತೆ, ಸೆಟಪ್ ಮಾಡ್ದವನ್ಗೆ ಕೆಲಸ ಆದ್ಮೇಲೆ ಕಾಸು ಬರುತ್ತೆ. ಆ ಥರ ಏನಿಲ್ಲ ಬಾಸ್. ಬಾಯ್ ಮುಚ್ಚ. SI ಹತ್ರ ಸಿಕ್ಕಾಕ್ಸಿದಲ್ದೆ ಮಾತಾಡ್ತೀಯಾ? ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಾ ನನಗೆ? ಆ ಕತೆ ಇಲ್ಲ ನನಗೆ, ಯಾಕೆ ಬಾಸ್? ಕೇಳ, ಬರೋರೆಲ್ಲ ಕೇಳ್ಕೊಂಡೆ ಹೋಗೋದು. ನನ್ನ ಅಜ್ಜಿ ಮೂಲೆ ಮನೆ ಮಾದೇವಮ್ಮ ಮೂಲೆ ಸೇರ್ಕೊಂಡ್ಲು, ಮುಂದಕ್ ಬರ್ಲಿಲ್ಲ. ನಮ್ಮಮ್ಮ ಸೀತಮ್ಮ ಸೊಪ್ಪು ಮಾರ್ದ್ಲು, ಮುಂದಕ್ ಬರ್ಲಿಲ್ಲ. ನಾನೊಂದ್ ಸ್ವಲ್ಪ ಗಾಂಜಾ ಮಾರ್ದೆ, 5 ಬಂಗ್ಲೆ ಕಟ್ಟಿದೀನಿ ಗೊತ್ತಾ? ನಮ್ನೇ ನೋಡ್ತಾ ಇದ್ದಾನಲ್ಲ. ಎಲ್ಲ ಒಳ್ಳೆ ಹಳೆ ಬಂಗ್ಲೆ ತರ ಇದೆಯಲ್ಲ ಬಾಸ್. ನಾನ್ ಹೇಳಿದ್ದು ಅವ್ರನ್ನೆಲ್ಲ, ಹಿಂದೆ ಇರೋ ಬಂಗ್ಲೆನ. ಅದ್ಯಾವ್ದೋ ಒಳ್ಳೆ ಬೂತ್ ಬಂಗ್ಲೆ ತರ ಇದೆಯಲ್ಲ ಬಾಸ್. ಸತ್ಯ ಹೇಳ್ತಿದ್ದಾನೆ, ಸುಮ್ನಿರಿ. ನಿನಗೊಂದ್ ವಿಷಯ ಹೇಳ. ಹುಲ್ಲು ಸೊಪ್ಪನ್ನ ಈಗ ಬೆಳೆಯಲ್ಲ ಗೊತ್ತಾ ನಿಂಗೆ? ಹುಲ್ಲು ಸತ್ತೆ ಕಿತ್ತಾಕಿ ಬಿಲ್ಡಿಂಗ್ ಕಟ್ತಿದ್ದಾರೆ. ಕಷ್ಟಪಟ್ಟು ದುಡಿಬೇಕು ಬಾಸ್. ಗಾಂಜಾ ಮಾರಿದ್ರೆ ಮಣ್ಣು ತಿನ್ಬೇಕು. ಆಮೇಲೆ ಅದೆಲ್ಲ ನಮ್ಮ ಅಪ್ಪನ ಕಾಲ. ಗಾಂಜಾ ತಾನೇ ನಾನ್ ಮಾರ್ತಿರೋದು, ನಾನೇನ್ ಮಣ್ಣು ತಿಂತಾ ಇದ್ದೀನ? ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಕೆಂಗೇರಿಲಿ ಒಂದ್ ಬ್ರಿಡ್ಜ್ ಇದೆ ಗೊತ್ತಾ? ಬರ್ಬೇಕಾರೆ ನಿಮ್ಮ ಆಂಟಿಗಳು ಅದೇ ದಾರಿಲೇ ಬಾಸ್ ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು. ಅಲ್ಲಿ ಯಾರಾದ್ರೂ ಬಂಗ್ಲೆ ಕಟ್ಟಿದಾರಾ? ಒಂದ್ ಮಾತ್ ಹೇಳ್ತೀನಿ ಕೇಳ್ಕೊ. ಈ ದೇಶದಲ್ಲಿ ನಿಯತ್ತಾಗಿದ್ರೆ ಏನು ಆಗಲ್ಲ. ನನ್ನ ಹಾಗೆ ಫ್ರಾಡ್ ಆಗಿದ್ರೆ ಮಾತ್ರ ಬಂಗ್ಲೆ ಗಿಂಗ್ಲೆ ಕಟ್ಟಿ ಇವ್ರನ್ನೆಲ್ಲ ಮೇಂಟೈನ್ ಮಾಡಕ್ ಆಗೋದು. ನೋಡ್ದಿಯಲ್ಲ, ಒಬ್ಬೊಬ್ರಿಗೂ 10 ಎಕರೆ ಕೊಡ್ಸಿದೀನಿ. ನಾನ್ ಹಂಗಿದ್ರೆ ಮಾತ್ರ ಊರನ್ನ ಜೇಬ್ಗೆ ಹಾಕೊಳಕ್ ಆಗೋದು. ನ್ಯಾಯ ಅಂತೆ ನೀತಿ ಅಂತ ಅವೆಲ್ಲ ಸತ್ಯ. ರಾಜ ಪರಂಪರೆ ಅವನು, ವೀರಪ್ಪನ್ ಪರಂಪರೆ ಅವನಲ್ಲ. ನಿಮ್ಮ ಆಂಟಿಗಳಿಗೆ ಒಂಚೂರು ಬುದ್ಧಿ ಇಲ್ವಾ? ಏನ? ನನ್ನ ಪಾಡಿಗೆ ನಾನು ಸುನಿಲ್ ನೋಡಕ್ ಹೋಗ್ತಿದ್ದೆ, ನಾನು ಹಂಗೆ ಎತ್ತಾಕೊಂಬಂದ್ರು ಬಾಸ್. ನೋಡಿ ಬಾಸ್, ಇವನ್ ಬಾಯಿಂದಾನೆ ನಿಜ ಬಂತು. ಇವನೇ ನಮ್ ಎದುರಾಳಿ ಸುನಿಲ್ ರಾಜ್ ಅವ್ರ ಹುಡ್ಗ.
ಸುನಿಲನ್ ಕಡೆ ಹುಡುಗನ. ಏಯ್ ಆ ಸುನಿಲನ್ಗೆ ನಾರ್ತ್ ಬೆಂಗಳೂರಲ್ಲದೆ ಸೌತ್ ಬೆಂಗಳೂರು ಬೇಕಂತೇನಾ? ಯಾಕ ಅವನ್ಗೆ ಅಷ್ಟೊಂದು ಆಸೆ? ನಾನು ಯಾವ ಸುನಿಲ್ ಹೇಳ್ತಾ ಇದ್ದೀನಿ, ಇವನ್ ಯಾವ ಸುನಿಲ್ ಅಂತ ನಡೀತಾ ಇದೆಯಲ್ಲ ಬಾಸ್ ಬಾಸ್ ನಿಮ್ನೇನೋ ಕೆಟ್ಟ ಮಾತಲ್ಲಿ ಬೈತಾ ಇದ್ದಾನೆ ಬಾಸ್. ಪಕ್ಕದಲ್ಲಿರೋ ನನಗೆ ಕೇಳಿಲ್ಲ, ನಿನ್ಗೇನ್ ಕೇಳಿಸ್ತು? ನನ್ ಗಂಡ ನನ್ ಹಿಂಗೆ ಬಾಸ್ ಬೈಯೋದು. ಗಂಡನ? ಏಯ್ ನನಗ್ ಮದ್ವೆನೇ ಆಗಿಲ್ಲ ಅಂದಿದ್ದೆ. ಅದು ಎಲ್ಲಿ ಆಮೇಲೆ ನೋಡ್ಕೋತೀನಿ. ಏಯ್ ಮಕ್ಕೂಗುದಿಯೇನಾ? ಇಲ್ಲಿ ಬಸ್ ಆಂಟಿ, ನಿಮ್ ಲಿಸ್ಟ್ ನಲ್ಲಿ ಒಳ್ಳೆ ಮಾತುಗಳೇ ಇಲ್ವಾ ಆಂಟಿ? ಇಲ್ಲ. ಎಲ್ಲ ಮಾತನ್ನು ಕೆಟ್ಟ ಮಾತಕ್ಕೆ ಚೇಂಜ್ ಮಾಡ್ಬಿಟ್ರಲ್ಲ ಆಂಟಿ. ಏಯ್ ಈ ಗಜೇಂದ್ರನ್ ಏರಿಯಾಲ್ ಬಂದು ಗಾಂಜಾ ಬಿಸ್ನೆಸ್ ಮಾಡಿದ್ರೆ ಅವನ್ ಗುಂಡ್ಗೆಲಿರೋ ರಕ್ತ ತೆಗೆದು ಸಾರನ್ನ ಮಾಡಿ ಅವನ್ಗೆ ತಿನ್ನಿಸ್ತೀನಿ ಅಂತ ಹೋಗ ಅವ್ನ್ಗೆ ಹೇಳ. ತಟ್ಟೆ ಅವನೇ ತೊಳ್ಕೋಬೇಕು. ಬಾಸ್ ಬಾಸ್ ಇವ್ನ ತಲೆ ಬೇರೆ ಕೈ ಬೇರೆ ಕಾಲ್ ಬೇರೆ ಅಂತ ತುಂಡ ಕತ್ರಿಸ್ಬಿಟ್ಟು ಸುನಿಲ್ ರಾಜನ್ ಕಳ್ಸ್ಬಿಡೋಣ. ಅವಾಗ್ಲೇ ಅವನಿಗೆ ನಿಮ್ ಮೇಲೆ ಭಯ ಬರೋದು. ಬರುತ್ತೆ. ಲೈನ್ ಹೊಡಿಯಕ್ಕೆ ಒಂದು ಹುಡುಗಿ ಹುಡ್ಕೊಂಡ್ ಬಂದವ್ ನಾನು. ಈ ಪಾರ್ಸಲ್ ಆಗಿ ಬೇರೆ ಯಾವ್ದೋ ಸುನಿಲನ್ ಮನೆಗೆ ಹೋಗ್ಬೇಕಾಗಿದ್ಯಲ್ಲಪ್ಪ. ತಮ್ಮ ಅಳಲು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾನಲ್ವಾ? ಪ್ರಾಣ ಹೋಗುತ್ತೆ ಅಂತ ನಾನು ಅಳ್ತಿದ್ರೆ ಈ ವರಹ ಸ್ವಾಮಿ ನಗ್ತಾನಲ್ಲಪ್ಪ. ದೇವ್ರೆ ಕಾಪಾಡಪ್ಪ ಅಮ್ಮ. ಪರ್ಫಾರ್ಮೆನ್ಸ್ ನೀನು ಮುಂದೊಂದ್ಸಲ ಬಿಗ್ ಬಾಸ್ ಕಳಿಸ್ತೀನಿ. ಬಿಟ್ಬಿಟ್ರೆ ನನ್ನ ಹೋಗ್ಬಿಡ್ತೀನಿ, ಬಿಟ್ಬಿಟ್ರೆ ನಾನು ಬಿಟ್ಬಿಟ್ರೆ. ಅಯ್ಯೋ ಇವ್ನ ಅಳದ್ ಎಷ್ಟ್ ಚೆನ್ನಾಗಿದೆ. ಇವ್ನ ಹತ್ರ ನಮ್ ಬಾಸ್ ನಗ್ತಾ ಇದಾರಲ್ಲ. ಅಳು ನಮ್ ಬಾಸ್ ತಾಪನ ತನಕ ನೀನ್ ಅಳ್ತಾನೆ ಇರ್ಬೇಕು. ಮಾಡ್ತೀಯಾ? ಮಾಡು. ಈ ಗಜೇಂದ್ರನ್ ಏರಿಯಾದಲ್ಲಿ ಗಾಂಜಾ ಬಿಸ್ನೆಸ್ ಮಾಡಿದ್ರೆ ಅವನ್ ಗುಂಡ್ಗೆ ರಕ್ತನ ತೆಗೆದು ಅವನ್ಗೆ ಸಾರ್ ಮಾಡಿಸಿ ಅವನ್ಗೆ ತಿನ್ನಿಸ್ತೀನಿ. ಮಾರಿ ಬೇಡ್ವೋ? ಹೋಗಿ ನಿಮ್ ಸುನಿಲನ್ಗೆ ಇದನ್ನೇ ಹೇಳ. ಲೇ ಕಂಡ್ ಹಿಡ್ದು ಬಿಟ್ಟೆ ಕಣ. ಎಷ್ಟು ದಿನ ನನ್ನ ಹೆಂಡತಿ ಹತ್ರ ನನ್ ತರಾನೇ ಮಿಮಿಕ್ರಿ ಮಾಡಿ ಸರ್ಸ ನಡೆಸ್ತಾ ಇದ್ದೀನಿ ನೀನೇನ? ಇನ್ನು ನನ್ ವಾಯ್ಸಲ್ಲೇ ಮಾತಾಡ್ತಾ ಇದ್ದ ನೋಡ್ರೆ. ಸಾಕ್ ನಿಲ್ಸು. ಇಲ್ಲೇನ್ ಸಹಸ್ರನಾಮ ನಡೀತಾ ಇದೆಯಲ್ಲ? ಲೇ ಈಗ ಗೊತ್ತಾಯ್ತು ಕಣ ನಿನಗೂ ಆ SIಗೂ ಏನ್ ಸಂಬಂಧ ಅಂತ. ನನ್ಗೆ ಯಾವ ಸಂಬಂಧ? ನನ್ನೇ ಹಾಕೊಟ್ಟೆ ಅಲ್ಲ. ನಾನ್ ನಿನ್ಗೆ ಹೊಡಿಯೋ ಏಟ್ಗೆ ಅವಳು ಹೆಂಗ್ ಅದ್ರತಾಳೆ ನೋಡು. ಫೋನ್ ಕೊಡೆ. ಒಂದ್ ನಿಮಿಷ ಬಾಸ್. ಏನ್ ಚಾರ್ಜ್ ಹಾಕಿದ್ಯಾ? ಎಲ್ಲಿ ಇಟ್ಕೊಂಡಿದ್ದಾಳೆ ಶನಿ? ಕೊಡು. ಯಾಕೆ ಹಿಂಗ್ ನುಲಿತಾ ಇದ್ದಾನಲ್ಲ? ಏರು ಮಾಡ್ತೀನೀಗ. ಏರು. ಏನೋ ಇದು? ನಾನ್ ಫೋನ್ ಮಾಡಿದ್ರೆ ನಿಂದ ಅಲ್ಲಾಡ್ತಿದೆ, ನಾನ್ ಕಟ್ ಮಾಡಿದ್ರೆ ನಿನ್ ಸುಮ್ನ ಆಗ್ತಿದೆ. ಕೈ ಬಿಟ್ಟು ಫೋನ್ ಎತ್ಕಳೆ. ಫೋನ್ ಮಾತ್ರ ಎತ್ಕೋ, ಚಿಲ್ರೆ ಕಾಸು ಮುಟ್ಬೇಡ. ಏನು ಎರಡು ಫೋನ್ ಇದೆಯಲ್ಲ? ಎರಡು ಫೋನಾ? ಎರಡು ಫೋನ್ ಇಟ್ಕೊಂಡಿದ್ಯಾ? ಫೋನ್ ಮಾತ್ರ ಎತ್ಕೋ. ನೀನ್ ಎತ್ಕೊಂಡೋಗಿ ದೂರ ಮಾತಾಡೋ. ಹೋಗೋ. ಹಲೋ, ನಾನ್ ಮಾವ ಅವ್ರ ಅಂಜಲಿ ಮಾತಾಡ್ತಾ ಇದ್ದೀನಿ. ನಾನು ಅಂಜಲಿ ಮಾಮನೇ ಮಾತಾಡ್ತಿರೋದು. ಮಾಮ ನೀವ್ ಮಾತಾಡೋದ್ ನಂಗೆ ಕೇಳಿಸ್ತಾ ಇದೆ. ಏಯ್ ನೀನ್ ಮಾತಾಡೋದು ನಂಗೆ ಕೇಳ್ತಿದ್ದೆ ಕಣೆ. ಅಲ್ಲಿಗೆ ಬಂದ್ರೆ ಪಾರ್ಕಲ್ ಮಕ ಕಿರಿತೀನಿ ನೋಡು. ಸರಿ ಮಾವ. SI ಫೋನ್ ಇವನ್ ಹತ್ರ ಹೇಗ್ ಬಂತು? SI ಫೋನ್ನೇ ಇವನ್ ಇಟ್ಕೊಂಡಿದ್ದಾನೆ ಅಂದ್ರೆ ಆ SIನೇ ಇವನ್ ಇಟ್ಕೊಂಡಿದ್ದಾನೆ. ಈಗ ಗೊತ್ತಾಯ್ತು ಕಣೋ ನಿನಗೂ ಆ SIಗೂ ಏನ್ ಸಂಬಂಧ ಅಂತ. ಆದ್ರೆ ಒಂದ್ ಸಣ್ಣ ಕನ್ಫ್ಯೂಷನ್. ನಿನ್ನ ಪಾರ್ಸಲ್ ಮಾಡಿ ಆ ಸುನಿಲ್ ಅಂತ ಕಳ್ಸದ ಇಲ್ಲ SI ಸರೋಜನ್ ಕಳ್ಸೋದ ಅನ್ನೋದು ಒಂದೇ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ. ಬಾಸ್ ಪಾರ್ಸಲ್ ಎಲ್ಲ ಕಳ್ಸೋದ್ ಬೇಡ, ನಮ್ಮ ಹತ್ರ ಬಿಡಿ, ನಾವ್ ನೋಡ್ಕೋತೀವಿ. ಬಾಸ್ ಇವನ್ನ ನನ್ನ ಹತ್ರ ಬಿಡಿ, ನಾನ್ ನಿಂಬೆ ಹಣ್ಣು ತರ ಕ್ಯೂಚ್ ಹಾಕ್ಬಿಡ್ತೀನಿ. ಬಾಸ್ ನಾನು ಅವನ ಮೊಟ್ಟೆ ಬಿರಿಯಾನಿ ಮಾಡ್ಬಿಡ್ತೀನಿ. ಅಯ್ಯ ನನ್ನ ಮಗನೇ ಓಡು ಅಂದ್ರೆ ಕೇಳಲಿಲ್ವ ನನ್ನ ಮಾತನ್ನ? ಈಗ ನಾನ್ ಬಿಟ್ರು ಅವ್ರು ನಿನ್ನ ಬಿಡಲ್ಲ, ಅನುಭವಿಸ್ಕೊ. ಏಯ್ ನೀನ್ ಮಾಡೋ ಕೆಲ್ಸ ನನಗೆ ಹೇಳ್ಬೇಡ. ಬಾ ಮಸಾಜ್ ಮಾಡು. ಚಿಕ್ಕಪ್ಪ ಒಳ್ಳೆ ಸಾಂಗ್ ಹಾಡು. ಹಾಡ ಸರಿಯಾದ ಬೇಟೆ. ನೀನ್ ಹೋಗೋಣ ಒಳಗ್ ಬಿಡು. ಜರ್ಗೆ ಒಬ್ರೊಬ್ರಾಗ್ ಬಂದ್ ಮಾಡ್ತೀವಿ. ಬೇಗ ಬಾರೆ. ನನಗೆ ಮೊದ್ಲು, ನಂಗೆ ಮೊದ್ಲು, ನಂಗ್ ಮೊದ್ಲು. ಸೆಲ್ ಫೋನ್ ಹುಡುಕಿ ಪ್ರೀತಿ ಮಾಡೋಣ ಅಂದ್ರೆ ಈ ತರ ಸಿಗಾಕೊಂಡಲ್ಲಪ್ಪ. ನಾನೇ ಮೊದ್ಲೋಗೋದು. ನಾನೇ ಮೊದ್ಲೋಗೋದು. ನಾನೇ ಮೊದ್ಲೋಗೋದು. ಇಂಕಿ ಪಿಂಕಿ ಹಾಕಿ ನೋಡೋಣ. ಇಂಕಿ ಪಿಂಕಿ ಪಾಂಕಿ ಫಾದರ್ ಹ್ಯಾಡ್ ಎ ಡಾಂಕಿ, ಡಾಂಕಿ ಹ್ಯಾಡ್ ಫಾದರ್ ಹ್ಯಾಡ್. ಇಂಕಿ ಪಿಂಕಿ ಪಾಂಕಿ.
ವಿಲನ್ ಮನೇಲಿ ಬೇಗನೆ ಹಾಕಲ್ವಾ? ಒಳ್ಳೇದಾಯ್ತು, ನಾವು ಎಸ್ಕೇಪ್ ಹಾಕಕ್ಕೆ. ಎಸ್ಕೇಪ್ ಆಗೋಲ್ಲ, ರೇಪ್ ಆಗ್ಬಿಡ್ತೀಯಾ? ಯಾರು ಇಲ್ಲ, ನೋಡ್ಕೊಂಡು ಆಗಿದ್ದೀನಿ. ಚೆನ್ನಾಗಿ ಆಫ್ ಮಾಡಿ ಸ್ಟ್ಯಾಂಡ್ ಹಾಕಬೇಕು. ಮೊದಲೆಲ್ಲ ಗಾಡಿನ ಓಡಿಸ್ಕೊಳಕ್ಕೆ ತಾಕತ್ತಿಲ್ಲ. ಇವನೇನ್ ಪಾರ್ಕ್ ಪಡಿತಾ ಇತ್ತು ನಡಿ ಹೋಗೋಣ. ಅದು ಅಲ್ಲಿರುತ್ತೆ ಬಾ ನೀನು. ನಾನು ನೋಡಿ ನೆನಕೆ ಬಿಡ ಬಾ. ಎಲ್ಲಿ ಬಂದ್ಬಿಟ್ನೋ ನಾನು. ಸ್ಟಡಿ ನೀನೆಲ್ಲ ಮನೆ ಕರ್ಕೊಂಡೋಗಿ ಅದೇನ್ ಮಾಡ್ತೀಯೋ. ಅಯ್ಯೋ ಇದೇ ಆಗ್ತಿಲ್ಲ ಹಿಂಗೆ. ಇದಕ್ಕೆ ನನ್ನ ಬೇರೆ ಕರ್ಕೊಂಬಂದ. ಸೂಪರ್ ಸೂಪರ್ ಸಖತ್. ಅಯ್ಯೋ ನಿಧಾನ ಕಣ. ಹುಷಾರು, ಈಗ ನಲ್ಲಿರಬೇಕು. ಏನ್ ಕಮ್ಮಿ ಇಲ್ಲ. ಏನ್ ಮಾಡ್ತಾನೋ. ಇದೇ ನಮ್ಮ ಅಂತಃಪುರ. ನೀನೇ ನನ್ನ ಮಹಾರಾಣಿ. ರಸಬರಿ ಮಾವನ ಹಣ್ಣಿ ತಂಗಿದ್ದೀಯ. ಈ ಕೆನ್ನೆ ನೋಡು. ಇದೇನಿದು? ಇವಳು ನನ್ನ ಪ್ರಿಯತಮೆ. ಇರಲಿ ರಮ್ಯಾ ಅಂದ್ರಿ ಅಷ್ಟೇ. ಹಂಗೆ ಸೊಳ್ಳೆ ಹೊಡಿಯೋದೊಂದು ಬಾಕಿ. ಇದಕ್ಕೆ ಯಾಕೆ ನನ್ನನ್ನು ಕರ್ಕೊಂಡು ಬಂದು ದಿಂಬನ್ ಕಚ್ತಾ ಇದ್ದ ನೋಡು. ಕಬಡ್ಡಿ ಕಬಡ್ಡಿ. ಸೊಳ್ಳೆ ಆದ್ರೂ ಪರವಾಗಿಲ್ಲ, ಕಚ್ತು. ಇವನು ಬೇರೆ ಕಬಡ್ಡಿ. ನೀನೇನೆ ನುಂದಾಡ್ಕೊಂಡ್ ಬರ್ತಾ ಇದ್ಯಾ? ಕರಿಯಂಗೆ ನೀನ್ ಬೇರೆ ಕೇಡು. ಹೋಗಲ್ಲ ಲೋ ಕರಿಯ, ಏನೋ ಮೇಲೆ ಈಜಾಡಿತಾ ಇದ್ಯಾ? ನಿನ್ನ ಬಿಡಲ್ಲ. ಕಬಡ್ಡಿ ಏನೋ ದಿಂಬಗ್ ಮುತ್ ಕೊಟ್ಕೊಂಡ್ಬಿಟ್ಟಿದ್ಯಾ? ತಮ್ಮ ನೋಡಿಬೇಡ, ಅಕ್ಕ ತಮ್ಮ ನೋಡಿಬೇಡ. ತಮ್ಮ ಜೋಪಾನ. ಅಕ್ಕ ಸ್ಟೇಷನಲ್ಲಿ ಸೊಳ್ಳೆ ಕಚ್ಚುತ್ತೆ ಅಂತ ಇಲ್ಲಿಗೆ ಬಂದಿದ್ಯಾ? ಇಲ್ಲಿ ಒಂದೇ ಮಂಚ ಇರೋದು. ಶೇರ್ ಮಾಡ್ಕೊಳ್ಳೋಣ, ನಂದೇನು ಅಬ್ಜೆಕ್ಷನ್. ಶೇರ್ ಮಾಡ್ಕೊಳ್ಳೋಣ ಅಂತ ಒದ್ದು ಒಳಗಾಗ್ತೀನಿ. ನನ್ನ ಸೆಲ್ ಫೋನ್ ಎಲ್ಲ ಅದು ಸೊಂಟದಲ್ಲೇ ಇತ್ತು, ಆದ್ರೆ ಈಗ ಸೊಂಟದಲ್ಲಿ ಬೆಲ್ಟು. ಹೊಡಿಬೇಡಕ್ಕ. ನನ್ನ ಸೆಲ್ ಫೋನ್ ನ ಕಳ್ತನ ಮಾಡುವಂತ ಯಾವ್ದೋ ಮುಟ್ಟಾಳನ್ ಕಳಿಸ್ತಲ್ಲ. ಈಗ ಮುಟ್ಟಾಳನು ಕಾಣಿಸ್ತಾ ಇಲ್ಲ, ನನ್ನ ಸೆಲ್ ಫೋನು ಕಾಣಿಸ್ತಾ ಇಲ್ಲ. ಎಲ್ಲೋ ನನ್ನ ಫೋನ್. ಅದಾದ್ಮೇಲೆ ನಾವು ನೋಡೇ ಇಲ್ಲಕ್ಕ. ಸುಳ್ಳು ಹೇಳ್ಬೇಡ. ಮರ್ಯಾದೆಯಾಗಿ ನನ್ನ ಸೆಲ್ ಫೋನ್ ಕೊಟ್ಬಿಡು. ಅದ್ರಲ್ಲಿ ಸಿಕ್ಕಾಪಟ್ಟೆ ಮ್ಯಾಟ್ರುಗಳಿದೆ. ಪಿಕ್ಚರ್ ಇದೆಯಾಕ? ಅಯ್ಯೋ ನಿನ್ನ, ನನ್ನ ಫೋನ್ ಕೊಡ್ತೀಯಾ ಕೊಡಲ್ವಾ? ಗಂಡಂಗೆ ಹೆಂಡತಿ ಹೊಡಿತಾವಳೆ ಅಂತ ಅಕ್ಕಪಕ್ಕದವ್ರು ಅನ್ಕೋತಾರಕ್ಕ. ಇಬ್ರು ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ದೀರಾ? ನಾ ಮಲ್ಕೋಬಾರ್ದಾ? ನೋಡಿದ್ಯಾ? ಹೇಳಿಲ್ವಾ? ಅವ್ನು ಬೇರೆ ತಲೆ ತಿಂತ ಇದಾನಲ್ಲ. ಸುನಿಲ ಬೇಡ, ಫೋನ್ ಕೊಟ್ಬಿಡು. ಸೆಲ್ ಫೋನ್ ನಿಮಿಷ ಅಕ್ಕ. ಎಲ್ಲಿಟ್ನಪ್ಪ ಅದು? ಇಲ್ಲೇ ಅಲ್ಲಿ ಇಲ್ಲೂ ಇಲ್ಲ. ಸಿಕ್ಕಾಕೊಂಡೆ ನನ್ನ ಮಗನೇ. ಎಲ್ಲಿಟ್ಟಿರ್ತಾನೆ? ನಮ್ಮ ಐಟಮ್ ಇಲ್ಲಿದೆ. ಈ SI ಫೋನ್ನ ಸುನಿಲಿಂಗ್ ಕೊಟ್ಬಿಟ್ಟು ನನ್ನ ಫೋನ್ ನಾನು ತೊಗೊಬೇಕು. ಅಯ್ಯೋ, ಈ ಸರೋಜ ಯಾಕಿಲ್ಲಿ? ಮೊಬೈಲು, ಅದರಲ್ಲೊಂದು ಮೆಸೇಜು. ನನ್ನ ಲೈಫು ದೇವ್ರೇ ಕಾಪಾಡಪ್ಪ. ಸುನಿಲ 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 ನನ್ನ ಫೋನ್ ಕೊಡು. ನಿನ್ ಕೇಳ್ದಂಗೆ SI ಫೋನ್ ನಾನು ಎತ್ತಾಕೊಂಡ್ಬಂದಿದ್ದೀನಿ. ನನ್ನ ಹೆಸರು ಹೇಳಿ ಕರಿಯ. ಈಗಾಗಲೇ ಬೇರೆ ಹೆಸರು ಹೇಳಿ ನನ್ನ ಹಾಕೊಂಡು ಚೆನ್ನಾಗಿ ರುಬ್ಬಿದ್ದಾರೆ. ಅದರಲ್ಲಿ ಬಲೆ ಪಾಂಡ್ಯ ಅಂತ ಹೇಳ್ಬಿಟ್ಟು ಇನ್ನೊಂದು ಟೀಮ್ ಕರೆಸಿ ನನ್ನ ಇನ್ನೊಂದ್ಸರಿ ಗುಮ್ಮಿಸ್ಬೇಡ ಅಲ್ಲಿ. ಫಸ್ಟ್ ನನ್ನ ಫೋನ್ ಕೊಡು, ಅದಾದ್ಮೇಲೆ SI ಫೋನ್ ಕೊಡ್ತೀನಿ. ಸರಿ, ಹಂಗಾರೆ ನಮ್ಮ ಮನೆಗೆ ಬಾ. ಯಾಕೆ?
ಯೋ ಬಾ ಬಾ ಬರಲ್ಲ ಮಗ ನೀನು ಎಷ್ಟೋ ಫೋನ್ ಹಾಕ್ತಿದ್ಯಾ ಬಾ ಒಳಗೆ ಬಾ ಯೋ ನನ್ನ ಮೊಬೈಲ್ ಕೊಡಯ್ಯ. ಏನೋ ಕೊಡ್ತೀನಿ ಕೊಟ್ಟೇ ಇರೋ ನೋಡ್ಕೊ ನೆನ್ನೆ ಡ್ಯೂಟಿ ರೆನ್ಯುಮರೇಷನ್ ಇದರಲ್ಲಿ ನೋಡ್ಕೊ ನೀನು ತಕ ನನ್ನ ಫೋನ್ ಎಲ್ಲಯ್ಯ? ನೋಡ್ಕೊ ಇಲ್ಲೇ ಇರುತ್ತೆ ನಮಗೆ ಬಿಟ್ಟು ಯಾರು ಹೊಡಿಯೋಕ್ಕೆ ಸಾಧ್ಯನೇ ಇಲ್ಲ. ಏಯ್ ಎಸ್ ಐ ಫೋನ್ ಕೊಡು ಮೊದಲು. ಇವಳಂತಾರೆ ಮೈಸೂರು ಸಿಲ್ಕು. ಅವಳ ಮೆಸೇಜ್ ಇನ್ನೂ ಯಾಕೆ ಬಂದಿಲ್ಲ? ಎಲ್ಲೋಯ್ತು? ಯೋ ಇದಕ್ಕೂ ಅಷ್ಟೊಂದು ಕಷ್ಟಪಟ್ಟಿದ್ದು ನಾನು. ಖಂಡಿತವಾಗ್ಲೂ ಕಳಿಸ್ತೀನಿ ಅಂದಲ್ಲ, ಹೋಯ್ತಲ್ಲ. ಎಲ್ಲ ಲವರ್ಸು ಅವ್ರವ್ರ ಜೋಡಿಗಳ ಜೊತೆ ಸಂತೋಷವಾಗಿದ್ದಾರೆ. ಈ ವ್ಯಾಲೆಂಟೈನ್ಸ್ ಡೇಗೂ ನಾನು ಸಿಂಗಲ್ಲೇನಾ? ಹೇ, ನೀವು ಹೋಗ್ತಾ ಇರಿ, ನಾನು ಬರ್ತೀನಿ. ಹಲೋ, ಇಲ್ಲೇನು ಮಾಡ್ತಾ ಇದ್ದೀರಾ? ಏನ್ರಿ SMS ಕಳಿಸ್ತೀನಿ ಅಂತ ಹೇಳಿ ಯಾಕ್ರಿ ಕಳಿಸ್ಲಿಲ್ಲ? ಅಯ್ಯೋ ಹೋಗ್ರಿ, ನಿಮ್ಮ ಫೋನ್ ನಂಬರ್ ಸೇವ್ ಮಾಡ್ಕೊಂಡಿದ್ದು 10 ನಿಮಿಷಕ್ಕೆ ನನ್ನ ಫೋನು ಕಳ್ತನ ಆಗೋಯ್ತು. ನಿಮ್ಮ ಫೋನು ಕಳ್ದೋಯ್ತಾ? ಹಾಂ ಹೌದು. ಎಲ್ಲಿ ಕಳ್ದೋಯ್ತು? ರಾಜಾಜಿನಗರಲ್ಲಿ. ಕೂತ್ಕೋ, ಇಲ್ಲೇ ಇರು, ಇಲ್ಲೇ ಇರು, ನಾನು ನಿನ್ನ ಫೋನ್ ತಗೊಂಡ್ಬಂದು ಕೊಡ್ತೀನಿ. ಇಲ್ಲೇ ಇರು, ಇಲ್ಲೇ ಇರು, ಇಲ್ಲೇ ಇರು, ಎಲ್ಲೋ ಹೋಗ್ಬೇಡ, ಇಲ್ಲೇ ಇರು. ಯೋ ಸುನಿಲ, ನಿನ್ನೆ ನೀವು ಕಳ್ತನ ಮಾಡಿದ್ದು ಫೋನ್ಗಳೆಲ್ಲ ಎಲ್ಲೋ ಎಲ್ಲೋ ಎಲ್ಲೋ? ಡಿಸ್ಟರ್ಬ್ ಮಾಡಬೇಡ. ಎಲ್ಲಿ ಹೋದೆ? ಏನಾಯ್ತು ನಿನ್ಗೆ? ತಗೋ ತಗೋ, ಇದ ನಿನ್ನ ಫೋನು? ಏನಿದೆಲ್ಲ? ಇದಲ್ವಾ? ಇಲ್ಲ. ಇನ್ಯಾವುದು? ಇದಾ ಇದಾ? ಒಂದು ನಿಮಿಷ ತಡಿ, ಇಲ್ಲ. ಒಂದು ನಿಮಿಷ ತಡಿ, ಎಲ್ಲ ಹಾಕ್ಬಿಡೋಣ. ಇದಲ್ವಾ? ಇಲ್ಲ. ಇದಲ್ವಾ? ನೋಡು ನೀಟಾಗೆ. ಸಿಕ್ಬಿಡ್ತು, ಇದೇ ನನ್ನ ಫೋನು. ಇದಾ? ಇವಾಗ ನಿನ್ನ ಫೋನ್ ಸಿಕ್ತು ತಾನೆ? ಮೆಸೇಜ್ ಕಳಿಸು ಬೇಗ. ಏನು ನೋಡ್ತಿದ್ಯಾ? ಕಳಿಸು ಪ್ಲೀಸ್. ಸರಿ, ಕಳಿಸ್ತೀನಿ. ಇನ್ನೂ 12 ಗಂಟೆಗಳ? ಹಾಂ ಹಾಂ ಹಾಂ, ಹಿಡ್ಕೊ. ಇದ್ರ ಮೇಲೆ ಬಾಡಿ ತಡೆಯಲ್ಲ.